ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಸಪ್ತಮ ಸ್ಕಂದದಲ್ಲಿ ಬಂದ ಕೆಲವು ಸಂಗತಿಗಳನ್ನು, ಲಕ್ಷ್ಮೀ ನರಸಿಂಹ ಅವತಾರದ ಚರಿತ್ರೆಯನ್ನು ಅನುಸಂಧಾನ ಮಾಡ್ತಾ ಬರ್ತಾ ಇದ್ವಿ. ನೃಸಿಂಹನಾಗಿ ಭಗವಂತ ಅವತರಿಸಿದ ಕಥೆ ಭಾಗವತದಲ್ಲಿ ಬಂದದ್ದು ಯಾಕೆ, ಅದರ ಹಿನ್ನೆಲೆ ಏನು, ಭಗವಂತ ಸಮನಿದ್ದಾನೆ, ವಿಷಮನಲ್ಲ ಅಂತ ಲೋಕಕ್ಕೆ ತೋರಿಸ್ಬೇಕು, ತಿಳಿಸ್ಬೇಕು. ದೇವರಲ್ಲಿ ಸಮತ್ವ ಚಿಂತನೆ ಮಾಡಬೇಕು. ಗೀತೆಯಲ್ಲಿ ಕೃಷ್ಣ ಸಮೋಹಂ ಸರ್ವಭೂತೇಷು ಅಂತ ಹೇಳ್ತಾನೆ. ನಾನು ಎಲ್ಲ ಜೀವರಾಶಿಗಳಲ್ಲಿ ಸಮನಾಗಿದ್ದೇನೆ. ಆದರೆ ಅವನ ಚರ್ಯೆ, ಅವನ ಕಥೆಗಳು ಪುರಾಣದಲ್ಲಿ ಕೇಳಿದಾಗ ವಿಷಮನಿದ್ದಾನೆ ಅಂತ ನಮಗೆ ತೋರ್ತದೆ. ಯಾವುದೇ ಪುರಾಣದ ಕಥೆ ಕೇಳ್ರಿ, ವಿಷ್ಣುವಿನ ಕಥೆ ಹೇಳುವಾಗ ಇಂದ್ರ ದೇವತೆಗಳು ದೇವರನ್ನು ಪ್ರಾರ್ಥಿಸಿದರು. ದೇವತೆಗಳಿಗೋಸ್ಕರ ಆ ಅಸುರನನ್ನು ಕೊಂದ. ರಾವಣನನ್ನು ರಾಮನಾಗಿ ಯಾಕೆ ಕೊಂದ? ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದರು. ಆ ಪ್ರಾರ್ಥನೆಗೆ ಅನುಗುಣ ರಾಮನಾಗಿ ಅವತಾರ ಮಾಡಿದ. ದೇವತೆಗಳಿಗೋಸ್ಕರ ಕೊಂದ ಅಂತ ಕಥೆ ಹೇಳ್ತಾರೆ. ಆಗೇನು ಅನ್ನಿಸ್ತದೆ? ದೇವತೆಗಳಿಗೋಸ್ಕರ ಭಗವಂತ ಮಾಡ್ತಾನೆ. ಇಂದ್ರಸ್ಯಾರ್ಥೆ ಕಥಂ ದೈತ್ಯಾನ್ ಅವಧೀದ್ ವಿಷಮೋ ಯಥಾ ಅಂತಾರೆ. ಇಂದ್ರನಿಗೋಸ್ಕರ ಅಸುರರ ಸಂಹಾರ ಮಾಡಿದ ಅಂತ ಪುರಾಣದ ಕಥೆ ಕೇಳಿದಾಗ ಇಂದ್ರನ ಮೇಲೆ ಪ್ರೀತಿ ಜಾಸ್ತಿ, ಅಸುರರ ಮೇಲೆ ಪ್ರೀತಿ ಇಲ್ಲ. ಹಾಗಾದರೆ ದೇವರು ಕೂಡ ಒಬ್ರಿಗೊಂದು ಮಾಡ್ತಾನೆ ಅಂತ ಆಯ್ತಲ್ಲ. ಮತ್ತೆ ನಮ್ಮ ಬದುಕಿನಲ್ಲೂ ಈ ಪ್ರಶ್ನೆ ಬರ್ತಿರ್ತದೆ ಆಗಾಗ. ವಿಷ್ಣುವಿನ ಬಗ್ಗೆ, ಅವನ ಚರಿತ್ರೆಯ ಬಗ್ಗೆ ಕೇಳ್ತಿರ್ತೇವೆ, ಆದರೂ ಮನಸ್ಸಿನಲ್ಲಿ ಬರ್ತಿರ್ತದೆ. ದೇವರಿಗೋಸ್ಕರ ಏನೂ ಮಾಡದೇ ಇರೋರು ಬಹಳ ಜನ ಇದ್ದಾರೆ. ಆದರೂ ಅವರು ಶ್ರೀಮಂತರಾಗ್ತಾರೆ, ಬಹಳ ದೊಡ್ಡ ದೊಡ್ಡ ಪದವಿಯಲ್ಲಿ ಮೆರೀತಾರೆ, ಅಧಿಕಾರದಲ್ಲಿರ್ತಾರೆ, ಬೇಕಾದಷ್ಟು ದೇವರು ಭಕ್ತಿ ಶ್ರದ್ಧೆ ಎಲ್ಲ ತೋರ್ತಾನೆ, ಇವನಿಗೇನಿರಲ್ಲ. ಹಾಗಾದರೆ ದೇವ್ರು ಹೀಗೆ ಯಾಕೆ ಮಾಡ್ತಾನೆ ಅಂತ ಪ್ರಶ್ನೆ ಮಾಡ್ತೇವೋ ಇಲ್ಲ? ಒಬ್ರಿಗೊಂದು ಮಾಡ್ತಾನೆ ಅಂತ ಅನಿಸ್ತದಲ್ಲ. ಇದನ್ನು ಹೇಗೆ ಅರ್ಥೈಸ್ಕೊಳ್ಬೇಕು ಅಂತ ಪ್ರಶ್ನಿಸಿದ್ದಕ್ಕೆ ಈ ನರಸಿಂಹನ ಕಥೆಯನ್ನು
ಉಪದೇಶ ಮಾಡಿದರಂತೆ. ನರಸಿಂಹ ವಿಷ್ಣುವಿನ ಅವತಾರ. ಅವನು ಪ್ರಹ್ಲಾದನಿಗೋಸ್ಕರ ಹಿರಣ್ಯಕಶಿಪುನನ್ನು ಕೊಂದ ಅಂತಲ್ಲ. ಹಿರಣ್ಯಕಶಿಪುನನ್ನು ದ್ವೇಷಿಸಿದ ಅಂಥೇಳು ಅಲ್ಲ ಕೊಂದದ್ದಕ್ಕೆ. ಭಗವಂತನಲ್ಲಿ ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಕ್ರೋಧ ಇಲ್ಲ, ಕೋಪ ಇಲ್ಲ, ಲೋಭ ಇಲ್ಲ, ಮೋಹ ಇಲ್ಲ, ಯಾವ ದೋಷಗಳು ಇಲ್ಲ. ಆದರೆ ಕೊಂದದ್ದಂತೂ ಸರಿನಾ? ಕಥೆಯಂತೂ ಸರಿ ಇದೆ. ಹಿರಣ್ಯಕಶಿಪುನನ್ನು ಕೊಂದ ಅಂತ ಕತೆ ಬಂತಲ್ಲ. ಮತ್ತೆ ಅದನ್ನು ಹೇಗೆ ಅರ್ಥೈಸಬೇಕು? ಪರಮಾತ್ಮನ ಬಗ್ಗೆ ಒಂದು ಉದಾಹರಣೆಯನ್ನು ಅನುಸಂಧಾನ ಮಾಡಿದರೆ ಅವನ ಸಮತ್ವ ಎಂಥದ್ದು ಅಂತ ತಿಳಿತದೆ. ಬಹಳ ಪ್ರಸಿದ್ಧವಾದ ಉದಾಹರಣೆ. 3 ರತ್ನಗಳಿದ್ದಾವಂತೆ. ಒಂದು ಸ್ಫಟಿಕಮಣಿ, ಒಂದು ಹವಳ ಕೆಂಪಿರ್ತದೆ, ಇನ್ನೊಂದು ನೀಲಮಣಿ, ಇಂದ್ರನೀಲ. ಆ 3 ಮಣಿಗಳ ಮೇಲೆ ಸೂರ್ಯನ ಪ್ರಭೆ ಏಕಕಾಲದಲ್ಲಿ ಹರಿತದೆ. ಸ್ಫಟಿಕಮಣಿಯ ಪ್ರಭೆ ಹವಳ ಮತ್ತು ನೀಲಮಣಿಗಿಂತ ಜಾಸ್ತಿ ಇರ್ತದೆ. ಹವಳ ಸ್ಫಟಿಕಕ್ಕೆ ಹೋಲಿಸಿದರೆ ಕಡಿಮೆ ಹೊಳಿತದೆ, ನೀಲ ಇನ್ನಿಷ್ಟು ಕಡಿಮೆ ಹೊಳಿತದೆ, ಸ್ಫಟಿಕಕ್ಕಿಂತ ಕಡಿಮೆ. ಆದರೆ ಸೂರ್ಯನ ಕಿರಣ ಮಾತ್ರ 3 ಮಣಿಗಳ ಮೇಲೆ ಏಕಕಾಲದಲ್ಲಿ ಬೀಳ್ತದೆ. ಈಗ ಸೂರ್ಯನ ಕಿರಣನೇ ಕಡಿಮೆ ಬಿತ್ತು ಅಂತ ಅವು ಕಡಿಮೆ ಹೊಳಿತು ಅನ್ನೋಣವೋ, ಅಥವಾ ಅವು ಸಮಾನವಾಗಿಯೇ ಬಿದ್ದಿದೆ, ಇವುಗಳ ಅರ್ಹತೆ ಕಡಿಮೆ ಇದೆ, ಅದಕ್ಕೆ ಇವು ಕಡಿಮೆ ಹೊಳಿತು ಅಂತ ಹೇಳೋಣವೋ? ಯಾವುದು ಸರಿಯಾದ ಉತ್ತರ? ಸೂರ್ಯ ಯಾವತ್ತಾದರೂ ಇದು ಹವಳ, ಇದಕ್ಕೆ ಜಾಸ್ತಿ ನಾನು ಕಿರಣ ಬೀರಬಾರ್ದು, ಸ್ಫಟಿಕ ಆದ್ದರಿಂದ ಜಾಸ್ತಿ ಕಿರಣ ಬೀರಬೇಕು ಅಂತ ಕಿರಣಗಳಲ್ಲಿ ವ್ಯತ್ಯಾಸ ಮಾಡಿದ್ದಾನೆ ಅಂತಾನ? ಹಾಗೆ ಮಾಡಿಲ್ಲ. ಏಕಕಾಲದಲ್ಲಿ ಸೂರ್ಯ ತನ್ನ ಕಿರಣಗಳನ್ನು ಬೀರಿದ್ದಾನೆ. ಪರಮಾತ್ಮ ಭಗವಂತ ಸೂರ್ಯ ಇದ್ದ ಹಾಗೆ. ನಾವೆಲ್ಲ ಜೀವರಾಶಿಗಳು, ಕೆಲವರು ಸ್ಫಟಿಕ, ಕೆಲವರು ಹವಳ, ಕೆಲವರು ನೀಲ. ಅವನ ಕಿರಣಗಳು ಅಂದರೆ ಅವನ ಶಕ್ತಿ, ಸ್ವಾತಂತ್ರ್ಯದ ಶಕ್ತಿ ಏಕಕಾಲದಲ್ಲಿ ನಮ್ಮ ಮೇಲೆ ಎಲ್ಲ ರೀತಿಯಿಂದಲೂ ಒಂದೇ ಥರನಾಗಿ ಹರಿಸ್ತಾ ಇದ್ದಾನಂತೆ. ಆದರೆ ನಾವು ಸ್ಫಟಿಕರಾಗಿದ್ದರೆ ಸ್ಫಟಿಕದಷ್ಟು ಹೊಳಿಬೇಕು, ಅದರಷ್ಟು ಭಕ್ತಿ ಶ್ರದ್ಧೆ ಎಲ್ಲ ತೋರಬೇಕು. ಇಲ್ಲ ನಾವು ಹವಳದಂತಿದ್ರೆ ಹವಳದಂತಿರಬೇಕಷ್ಟೆ, ಕಡಿಮೆ ಆಗ್ತದೆ ಅದಕ್ಕೆ ಕಂಪೇರ್ ಮಾಡಿದರೆ. ಭಗವಂತನಲ್ಲಿ ವೈಷಮ್ಯ ಹುಡುಕಬೇಡ ಅಂತ ಅದಕ್ಕೇನೆ. ಮೋಡಗಳೆಲ್ಲ ಆಕಾಶದಲ್ಲಿ ಬರ್ತಾವೆ, ನೀರು ಸುರಿಸ್ತಾವೆ, ಎಲ್ಲ ಮರಗಳ ಮೇಲೆ ನೀರು ಸುರಿಸ್ತಾವೆ, ಬಹಳ ದೊಡ್ಡ ದೊಡ್ಡ ಮರಗಳು ಬೆಳೀತಾವೆ. ಕೈ ಕಾಯಿ ಕೊಡ್ತದೆ ಬೇವಿನಕಾಯಿ. ಬೇವಿನ ಮರ ಬಹಳ ಸಿಹಿ ಆದದ್ದನ್ನು ಹಣ್ಣು ಕೊಡ್ತದೆ ಮಾವು, ಹುಳಿ ಆದದ್ದನ್ನು ಕೊಡ್ತದೆ. ಈಗ ಮೋಡಗಳು ಮಳೆ ಸುರಿಸುವಾಗ ಕೆಳಗಡೆ ಇರೋ ಮರ ಕೈ ಕೊಡ್ತದೆ, ಅದರಿಂದ ಕಡಿಮೆ ನೀರು ಸುರಿಸ್ತೇನೆ, ಅದು ಮಾತ್ರ ಮಾವಿಂದು ಸಿಹಿ ಹಣ್ಣು ಕೊಡ್ತದೆ ಅಂತ ಅದ್ರ ಮೇಲೆ ಜಾಸ್ತಿ ನೀರು ಸುರಿಸ್ತೇನೆ ಅಂತ ಹೀಗೆ ಯಾರಾದರೂ ಹೇಳ್ತಾರ? ಪ್ರಸಿದ್ಧವಾದ ಉದಾಹರಣೆ. ಭಗವಂತ ಮೋಡ ಇದ್ದ ಹಾಗೆ ತನ್ನ ಶಕ್ತಿಯ ನೀರನ್ನು ನಮ್ಮೆಲ್ಲರ ಮೇಲೆ ಹರಿಸ್ತಾನೆ. ಸ್ತ್ರೀಯರ ಮೇಲೆ, ಪುರುಷರ ಮೇಲೆ, ಯಾರು ಅಂತ ವಿಚಾರ ಅಲ್ಲ, ಅಲ್ಲಿ ಜೀವರ ಮೇಲೆ ಹರಿಸ್ತಾನೆ, ತನ್ನ ಪ್ರೇರಣೆ ಮಾಡ್ತಾ ಇರ್ತಾನೆ. ನಮ್ಮ ಅರ್ಹತೆ ಹೇಗಿರ್ತದೋ ಹಾಗಾಗಿ ನಾವು ಬೆಳವಣಿಗೆ ಆಗ್ತೀವಿ. ನಾವೇನಾದರೂ ಹಾಗಲಕಾಯಿ ಇದ್ದಾಗಿದ್ದರೆ ಹಾಗಲಕಾಯಿ ಥರನೇ ಬೆಳವಣಿಗೆ ಆಗ್ತೀವಿ. ಇಲ್ಲ ನಾವು ಮಾವಿನ ಹಣ್ಣಿನ ಇದ್ದಾಗಿದ್ದರೆ ಒಳಗಡೆ ಬೀಜದ ಸ್ವಭಾವ ಮಾವಿನ ಹಣ್ಣು ಆದಾಗೆ ಆಗ್ತೀವಿ. ಯಾವುದು ಒಳಗಡೆ ಸ್ವಭಾವ ಇದೆ ಅದಕ್ಕನುಗುಣವಾಗಿ ಭಗವಂತ ನಮ್ಮನ್ನು ಪ್ರೇರಣೆ ಮಾಡಿ ಬೆಳೆಸ್ತಾನೆ. ಈ ಅರ್ಥದಲ್ಲಿ ಅವನು ಸಮನಿದ್ದಾನೆ, ವಿಷಮನಲ್ಲ ಅನ್ನೋ ತತ್ವವನ್ನು ತಿಳಿಸ್ತದೆ ಸಪ್ತಮ ಸ್ಕಂದ ಶ್ರೀಮದ್ ಭಾಗವತ. ಭಾಗವತ ಚಿಂತಿಸುವವರಿಗೆ ಇದು ಬಹಳ ಮುಖ್ಯವಾದ ತತ್ವ. ಇನ್ನೊಂದು ಸಪ್ತಮ ಸ್ಕಂದದ ವಿಶೇಷ ಅಂದರೆ ಪ್ರಹ್ಲಾದ ಅಸುರ ಬಾಲಕರನ್ನೆಲ್ಲ ದೇವಭಕ್ತರನ್ನು ಮಾಡಿದ ಅನ್ನೋ ಘಟ್ಟ ಭಾಗವತದ ಸಪ್ತಮ ಸ್ಕಂದದಲ್ಲಿ ಬಂದದ್ದು. ಸುತ್ತಲೆಲ್ಲ ಹರಿಭಕ್ತರದ್ದೇ ಪರಿಸರ ಇದ್ದಾಗ ಹರಿಭಕ್ತಿ ಮಾಡೋದು, ದೇವರಲ್ಲಿ ಭಜನೆ ಮಾಡೋದು ಬಹಳ ದೊಡ್ಡ ವಿಷಯ ಅಲ್ಲ.
ಸುತ್ತಲೆಲ್ಲ ರಾಕ್ಷಸರು. ಹಿರಣ್ಯಕಶಿಪುವಿನ ಮನೆಯಲ್ಲಿ ರಾಕ್ಷಸರು ಜಾಸ್ತಿ ಇದ್ರು, ಹರಿಭಕ್ತರು ಜಾಸ್ತಿ ಇದ್ರು. ನೀವು ಸರ್ವೆ ಮಾಡಿಲ್ಲ ಅನಿಸ್ತದೆ ಅಲ್ಲಿ, ಯಾಕಂದ್ರೆ ಆಧಾರ್ ಕಾರ್ಡಿನ ಸರ್ವೆ ಪ್ರಸಂಗ ಬಂದಿರಲಿಲ್ಲ. ಪುರಾಣಗಳು ಸ್ಪಷ್ಟ ಹೇಳ್ತಾರೆ, ಅವನು ಎದ್ದಾಗಿನಿಂದ ಮಲಗೋ ತನಕನೂ ಎಲ್ಲರ ಕಡೆನೂ ಹಿರಣ್ಯಕಶಿಪುವಿನ ಭೃತ್ಯರೇ ಆದ್ದರಿಂದ ಅಪಶಬ್ದಗಳು, ಅವಾಚ್ಯ ಮಾತುಗಳು, ಅಕ್ರಾಳ ವಿಕ್ರಾಳ ದೇಹ ಅವರನ್ನೇ ನೋಡ್ತಿದ್ದ. ಅವ್ರ ಮನೆಯಲ್ಲಿ ಎಲ್ಲಿರಬೇಕು? ದೇವರ ಫೋಟೋಗಳೆಲ್ಲ ಹಿರಣ್ಯಕಶಿಪುವಿನ ಮನೆಯಲ್ಲಿ ಬರ್ತಿತ್ತೇನು? ಬರೀ ರಾಕ್ಷಸರು. ಅಷ್ಟರ ಮಧ್ಯದಲ್ಲಿದ್ದರೂ ಕೂಡ ಹರಿಭಕ್ತಿಯನ್ನು ಮಾಡೋದು ಪ್ರಹ್ಲಾದ ಕಡಿಮೆ ಮಾಡಲಿಲ್ಲ. ಇದು ಪ್ರಹ್ಲಾದನ ಚರಿತ್ರೆಯಲ್ಲಿ ನಮಗೆ ಕೊಡುವ ಸಂದೇಶ. ಅಸುರ ಬಾಲಕರೆಲ್ಲ ಒಂದು ಗುರುಕುಲದಲ್ಲಿ ಓದ್ತಾ ಇದ್ರು. ಅದೇ ಗುರುಕುಲಕ್ಕೆ ಇವನನ್ನೂ ಸೇರಿಸಿದ್ದ. ಚಂಡಾಮರ್ಕರು ಪಾಠ ಮಾಡೋ ಅಧ್ಯಾಪಕರು. ಆ ಗುರುಕುಲದಲ್ಲಿ ಪ್ರಹ್ಲಾದ ಚಂಡಾಮರ್ಕರಿಗೆಲ್ಲ ಹರಿಭಕ್ತಿಯ ಪಾಠ ಹೇಳ್ದ ಅಂತದೆ ಭಾಗವತ. ಏನು ಹರಿಭಕ್ತಿಯ ಪಾಠದಲ್ಲಿ ಬಂದ ವಿಷಯಗಳು? ಸ್ವಲ್ಪ ಸಮಯ ಇರ್ತಿತ್ತಲ್ಲ, ಊಟಕ್ಕೆ ಅಂತ, ಫಲಹಾರಕ್ಕೆ ಅಂತ, ವಿಶ್ರಾಂತಿಗೆ ಅಂತ ಸಮಯ ಇರ್ತಿತ್ತು. ಆ ಸಮಯ ನೋಡಿಕೊಂಡ ಪ್ರಹ್ಲಾದ. ಹಾಗಿದ್ರು ಚಂಡಾಮರ್ಕರು ಮನೆಗೆ ಹೋಗ್ತಿದ್ರು ವಿಶ್ರಾಂತಿ ತಗೊಳ್ಳಿಕ್ಕೆ. ಅಸುರ ಬಾಲಕರು ಬರೀ ಆಟ ಆಡದೆ, ಛೇಡಿಸಿದೆ, ಇನ್ನೊಬ್ರು ತಲೆಗೆ ಹೊಡೆದೆ, ಸಾಮಾನು ಕದ್ದೆ, ಇಂಥವೇ ಮಾಡ್ತಿದ್ವು. ಹೇಳಿ ಕೇಳಿ ಅಸುರರು. ಮೇಲಾಗಿ ಸಣ್ಣ ವಯಸ್ಸು ಬೇರೆ, ಛೇಡಿಸೋದು, ಕೆಡಿಸೋದು, ನಗಾಡೋದು, ವ್ಯಂಗ್ಯ ಮಾಡೋದು, ಇಂಥವೇ ಕೆಲಸ. ಅದನ್ನು ನೋಡಿ ನೋಡಿ ಪ್ರಹ್ಲಾದ ಒಂದು ಸಲ ಅವರನ್ನೆಲ್ಲ ಗಂಭೀರವಾದ ಮಾತಿನಿಂದ ಕೂಗಿದ್ದಂತೆ. ಯಾಕಿಷ್ಟು ಹಾರಾಡ್ತಿರೋ ಅಂತಂದ. ನಾನು ಕೆಲವು ಮಾತು ಹೇಳ್ತೀನಿ, ಬನ್ರಿ ಇಲ್ಲಿ ಅಂತ ಕರೆದು ಬಿಟ್ಟ. ಭಾಗವತ ಹೇಳ್ತದೆ, ಪ್ರಹ್ಲಾದನ ಮಾತಿಗೆ ಎಷ್ಟು ಶಕ್ತಿ ಇತ್ತು ಅಂದರೆ, ಆ ವಯಸ್ಸು ಎಷ್ಟು ಚಂಚಲವಾದದ್ದಾದರೂ ಪ್ರಹ್ಲಾದನ ಮಾತಿಗೆ ಆಕರ್ಷಣೆ ಆಗಿಬಿಡ್ತಂತೆ. ಏನೋ ಕರಿತಿದ್ದಾನೆ ಪ್ರಹ್ಲಾದ, ಇಷ್ಟು ದಿವಸ ಮಾತಾಡಿರಲಿಲ್ಲ ನಮ್ಮ ಜೊತೆಗೆ ಆತ, ಒಳ್ಳೆ ವಿಷಯ ಹೇಳ್ತಾನೆ ಅನಿಸ್ತದೆ, ಬರ್ರೋ ಬರ್ರೋ ಅಂತ ಎಲ್ಲರೂ ಕೂತ್ಕೊಂಡ್ರು ಅವನ ಮುಂದೆ ಬಂದು. ಇವನು ಶುರು ಮಾಡಿದ ಉಪದೇಶ. ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ ಪುಂಸೋ ವರ್ಷಶತಂ ಹ್ಯಾಹುಃ ಆಯುಃ ತದರ್ಧಂಚಾಜಿತಾತ್ಮನಃ. ಇದೆಲ್ಲ ಪ್ರಹ್ಲಾದನ ಮಾತು, ಅವನ ಉಪದೇಶದ ಸಾರ. ಕೌಮಾರ ಆಚರೇತ್ ಪ್ರಾಜ್ಞಃ. ಇಷ್ಟು ವಯಸ್ಸು ಸಣ್ಣದಿದೆ ಅಂತಂದಾಗ ವ್ಯರ್ಥ ಮಾಡಬಾರ್ದು ಅದನ್ನು. ಈ ವಯಸ್ಸಿನಲ್ಲೇನೆ ಭಾಗವತ ಧರ್ಮಗಳನ್ನು ಆಚರಣೆ ಮಾಡ್ರಿ ಅಂತ ಹೇಳ್ದ. ಅದು ಬರೀ ಅಸುರ ಬಾಲಕರಿಗೆ ಹೇಳಿದ ಉಪದೇಶ ಅಲ್ಲ, ನಮ್ಮನ್ನು ಕುರಿತು ಹೇಳ್ತಾ ಇದೆ ಭಾಗವತ. ಕೌಮಾರ ಆಚರೇತ್ ಪ್ರಾಜ್ಞಃ. ಈ ವಯಸ್ಸು ಸಣ್ಣದಿದ್ದಾಗಲೇ ಭಾಗವತ ಧರ್ಮಗಳ ಆಚರಣೆ ಮಾಡ್ರಿ ಅಂತಂತ ಇದ್ದಾನೆ. ಅಲ್ಲ, ನಾವು ಅದನ್ನು ದೊಡ್ಡವರಾದ್ಮೇಲೆ ಮಾಡ್ತೇವೆ ಎಂದರು ಕೆಲವರು ಬಾಲಕರು. ಅದಕ್ಕೆ ಈತ ಹೇಳ್ದ ಪ್ರಹ್ಲಾದ, ಎಲ್ಲವನ್ನು ದೊಡ್ಡವರಾದ್ಮೇಲೆ ಮಾಡ್ತೀನಿ ಅಂತ ಅನ್ಬೇಡಿ. ನಮ್ಮ ಆಯುಷ್ಯದ ಸಮಯ ಬಹಳ ಕಡಿಮೆ ಇದೆ ಅಂತಂದ. ಆಯುಷ್ಯ ಬಹಳ ಕಡಿಮೆ ಇದ್ದಾಗ ನೀವು ಅದನ್ನು ದೊಡ್ಡವರಾದ್ಮೇಲೆ ಮಾಡ್ತೀನಿ ಅಂತ ಪೋಸ್ಟ್ಪೋನ್ ಮಾಡಿದರೆ ಆವಾಗ ಧರ್ಮಾಚರಣೆ ಮಾಡ್ಲಿಕ್ಕೆ ಸಮಯ ಸಿಗಲ್ಲ, ಆಸಕ್ತಿ ಮೂಡಲ್ಲ ಅಂತ ಹೇಳ್ತಾನೆ. ಅದರ ಬಗ್ಗೆ ವಿವರಣೆ ಕೊಡ್ತಾನೆ. ನಮ್ಮ ವಯಸ್ಸು, ಮನುಷ್ಯರಿಗೆ ವಯಸ್ಸು ಅಂದರೆ ಕೇವಲ 120 ವರ್ಷ ಅಂತ ಒಂದು. ಇನ್ನೊಂದು ಲೆಕ್ಕದ ಪ್ರಕಾರ 100 ವರ್ಷ. ಶತಂ ವೈ ಪುರುಷಾಯುಷಃ ಭವತಿ ಅಂತ ವೇದ ಹೇಳ್ತದೆ. ನಕ್ಷತ್ರಗಳ ಮಾಸದ ಪ್ರಕಾರ 120. ನಕ್ಷತ್ರ ಮಾನ ಅಂತ ಒಂದಿದೆ. ನಕ್ಷತ್ರಗಳಿರೋದು ಎಷ್ಟು? 27. ಹಾಗಾಗಿ ತಿಂಗಳ ಸಂಖ್ಯೆ 30ಕ್ಕೆ ಹೋಲಿಸಿದ್ರೆ 2 ಕಡಿಮೆ ಆಗ್ತದೆ. ಆದ್ದರಿಂದ 120 ವರ್ಷಗಳ ಆಯುಷ್ಯ ಅಂತ ನಕ್ಷತ್ರ ಮಾನದ ದೃಷ್ಟಿಯಿಂದ ಹೇಳ್ತಾರೆ. ದಿನಗಳ ಸಂಖ್ಯೆ 30 ಅಂತ ಇಟ್ಟುಕೊಂಡು 1 ತಿಂಗಳು ಅಂತ ಲೆಕ್ಕ ಹಿಡಿದ್ರೆ 100 ವರ್ಷ ಅಂತ ಆಯುಷ್ಯ. ಹಾಗಾಗಿ ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಅಂತನೂ ವೇದ ಮಂತ್ರಗಳೆಲ್ಲ ಶತಂ 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 ಅಂತೇಳಿ ಹೇಳ್ತದೆ.
ಕೆಲವು ಕಡೆ 120. ಎರಡೂ ಸರಿಯಾದ ಮಾತೆ. ಅದರಲ್ಲಿ 100 ವರ್ಷ ಆಯುಷ್ಯವನ್ನು ಪ್ರಹ್ಲಾದ ಹೇಗೆ ಲೆಕ್ಕ ಮಾಡಿ ತೋರಿಸ್ತಾನೆ. ಇವತ್ತೆಲ್ಲ ಒಂದು ಸ್ಕ್ರೀನ್ನಲ್ಲಿ ಪ್ಲೇ ಮಾಡಿ ತೋರಿಸ್ತಾರೆ. ಒಂದು ಹೊಸ ಪ್ಲ್ಯಾನನ್ನು ಪ್ರೊಜೆಕ್ಟ್ರಲ್ಲಿ, PPT ಪ್ರೊಜೆಕ್ಟ್ರಲ್ಲಿ PPT ಪ್ರೆಸೆಂಟೇಷನ್ ಅಂತ ಒಂದು ಲೆಕ್ಕ ಬಂದಿದೆ. ಈಗೆಲ್ಲ ಯೂನಿವರ್ಸಿಟಿಗಳಲ್ಲೇ ಹಾಗೆ. ಯೂನಿವರ್ಸಿಟಿ ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲೂ ಕೂಡ PPT ಪ್ರೆಸೆಂಟೇಷನ್ ಅಂತ ಕೈಯಲ್ಲಿ ಒಂದು ಸಣ್ಣ LED ಲೈಟ್ ಇಟ್ಕೊಂಡಿರ್ತಾರೆ, ಮತ್ತೆ ದೂರದಲ್ಲಿ ಹಾಕಿರ್ತಾರೆ ಸ್ಕ್ರೀನು. ಇದನ್ನೇನಾದರೂ ಸರಿಯಾಗಿ ನಾವು ಈ ಪ್ಲ್ಯಾನನ್ನೇನಾದರೂ ಸ್ಯಾಂಕ್ಷನ್ ಮಾಡಿಕೊಂಡು ಇದನ್ನು ವರ್ಕ್ ಮಾಡಿದರೆ ಬಹಳ ಟರ್ನ್ ಓವರ್ ಆಗ್ತದೆ, ಅಷ್ಟೇ ಲೆಕ್ಕ, ಬೇರೆ ಏನಿಲ್ಲ. ಟರ್ನ್ ಓವರಿನ ಮುಖ್ಯ ಇರ್ತದಲ್ಲಿ. ಆಮೇಲೆ ಅದ್ರ ಬಗ್ಗೆ ಎಲ್ಲ ಇದರದ್ದು ಲಾಭ ಎಷ್ಟು, ವೇಸ್ಟೇಜ್ ನಷ್ಟ ಎಷ್ಟು, ಯಾರಿಗೆ ಎಷ್ಟು ಪರ್ಸೆಂಟೇಜು ಎಲ್ಲ ಲೆಕ್ಕ ಹಾಕ್ತಾರೆ. ಹೀಗೆ ಪ್ರಹ್ಲಾದ ಅವತ್ತೇ ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ಟ PPT ಪ್ರೆಸೆಂಟೇಷನ್ ಮಾಡೋದು ಹೇಗೆ ಅಂತ. ನೋಡಿ, ನಮಗೆಲ್ಲ 100 ವರ್ಷ ಆಯುಷ್ಯ. ಅದರಲ್ಲಿ ತದರ್ಧಂಚಾಜಿತಾತ್ಮನಃ ಪುಂಸೋ ವರ್ಷಶತಂ ಹ್ಯಾಯುಹು. ಮನುಷ್ಯನ 100 ವರ್ಷದ ಆಯುಷ್ಯವನ್ನು ಅರ್ಧ ಹ್ಯಾಕೆ ಕಳಿತೀವಿ ನಾವು? ಇಂದ್ರಿಯಗಳನ್ನು ನಿಗ್ರಹಿಸದೆ ಕೇವಲ ನಿದ್ರೆ ಮಾಡಿ ಕಳಿತೇವಂತೆ. ಎಷ್ಟು ನಿದ್ರೆ ಮಾಡ್ತೇವೆ ಅಂತ ನಮಗೆ ಗೊತ್ತಿಲ್ಲ, ಲೆಕ್ಕ ಸರಿಯಾಗಿ ಹಾಕಿಲ್ಲ. ವಾಸ್ತವಿಕವಾಗಿ 100 ವರ್ಷದೊಳಗೆ 50ರಷ್ಟು ನಿದ್ದೆ ಮಾಡಿದ್ದೀವಿ. ಈಗ 24 ಗಂಟೆಯಲ್ಲಿ 12 ಗಂಟೆ ಏನು ಮಾಡ್ತೇವೆ ಅಂತ ನೋಡಿದ್ದೇವೆ ನಾವು ಯಾವತ್ತಾದರೂ? 12 ಗಂಟೆ ನಿದ್ರೆ ಕತ್ಲಲ್ಲಿ ಕಳಿತೀವಿ. ಆಫೀಸಿಗೆ ಹೋಗುವಾಗ ಸ್ವಲ್ಪ ತಗೊಳ್ತೀವಿ ಬಸ್ಸಲ್ಲಿ, ಆಫೀಸ್ನಿಂದ ಬರುವಾಗ ಒಂಚೂರು ಮಾಡ್ತೀವಿ, ಮನೆಗೆ ಬಂದ ಮೇಲೆ ರೆಸ್ಟ್ ತೊಗೊಳ್ತೀವಿ ಅಂತ. ಹೀಗೆ ಅಂತೂ ಇಂತೂ ನಿದ್ರೆ, ಇಂದ್ರಿಯಗಳ ನಿಗ್ರಹ ಇಲ್ಲದೇನೆ ಆಹಾರ, ಇವಕ್ಕಾಗೆ ಅಂತ 50 ವರ್ಷ ವ್ಯರ್ಥನೆ ಮಾಡ್ತೀವಿ ಅಂತಾನೆ. ಇನ್ನು ಉಳಿದದ್ದು ಎಷ್ಟು ವರ್ಷ? 50 ವರ್ಷ. 100ರಲ್ಲಿ 50 ಕಳೆದ್ರೆ 50 ವರ್ಷ ಉಳಿತು. ವಿಂಶತಿ ಬಾಲ್ಯಕೌಮಾರೈಹಿ. ವಿಂಶತಿ ಬಾಲ್ಯಕೌಮಾರೈಹಿ, ಹುಡುಗಾಟಿಕೆಯಲ್ಲಿ 20 ವರ್ಷ ಕಳೀತೇವಂತೆ. ಇನ್ನು ಬುದ್ಧಿ ಬೆಳೆದಿರಲ್ಲ, ಆಟ ಆಡಬೇಕು ಅಂತ ತಲೆ ಒಳಗೆ ಹುಮ್ಮಸ್ಸಿರ್ತದೆ. ಅವ್ರ ಜೊತೆ ಇವ್ರ ಜೊತೆ ಸೇರಿಕೊಂಡು ಒಂದು 20 ವರ್ಷ ಕಳೆದು ಬಿಡ್ತೀವಿ. ಆಮೇಲೆ ಉಳಿದದ್ದು ಎಷ್ಟು? ಮತ್ತೆ 30 ವರ್ಷ ಉಳಿತು. ಆ 30ರೊಳಗೆ 10 ಬಿಟ್ಟು ಮತ್ತೆ 20 ವರ್ಷ ವೃದ್ಧಾಪ್ಯದಲ್ಲಿ ಕಳೀಲಿಕ್ಕಿದೆ ಅಂತ. ವೃದ್ಧಾಪ್ಯದಲ್ಲಿ ಏನೇನೋ ಹರಟೆ ಹೊಡೆದು ಚಿಂತೆ ಮಾಡಿ, ಅವ್ರ ಬಗ್ಗೆ ಇವ್ರ ಬಗ್ಗೆ ಒಂದಿಷ್ಟು, ನಮ್ಮ ಬಗ್ಗೆ ಒಂದಿಷ್ಟು ಅಂತೂ ಆಲೋಚನೆ ಮಾಡಿ ಚಿಂತೆ ಮಾಡಿ ಅಲ್ಲಿ ಇಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ಜಗಲಿ ಮೇಲೆ ಅದು ಇದು ಹರಟೆ ಹೊಡೆದು ಕಳೆದು ಬಿಡ್ತೀವಿ. ಅಂತೂ 20 ವರ್ಷ ವೃದ್ಧಾಪ್ಯದಲ್ಲಿ ಕಳೀಲಿಕ್ಕಿದೆ ನಮಗೆ. 20 ವರ್ಷ ಆಟ ಪಾಠಗಳಲ್ಲಿ ಕಳೆದು ಬಿಡ್ತೀವಿ. ಹಾಗಾದರೆ ಉಳಿದದ್ದು ಎಷ್ಟು 50ರಲ್ಲಿ ಅಂತ ಕೇಳ್ದ. ಎಲ್ಲರೂ ಕೈ ಎತ್ತಿ 10 ಅಂತಂದರು. ಪಾಪ ವಿದ್ಯಾರ್ಥಿಗಳು 10 ವರ್ಷ ಉಳಿತು ಪ್ರಹ್ಲಾದ ಅಂತಂದರು. ಅರೇ, ಯೌವನ ಇರೋದೇ 10 ವರ್ಷ, ಆಗ ಭಾಗವತ ಧರ್ಮ ಆಚರಣೆ ಮಾಡ್ತೀರಾ ಅಂತ ಕೇಳಿದ್ದಂತೆ. ಯೌವನದಲ್ಲಿ ಮನುಷ್ಯನಿಗೆ ವಿವಾಹ ಆಗ್ತದೆ, ಮಡದಿ ಜೊತೆಗೆ ಮಕ್ಕಳು ಅಂತ ಆಗ್ತಾರೆ, ಕುಟುಂಬದ ಭಾರ ಬೀಳ್ತದೆ, ತಂದೆ ತಾಯಿಯಂದ್ರು ವಯಸ್ಸಾದವರು ಇರ್ತಾರೆ, ಮನೆ ಜವಾಬ್ದಾರಿ ಅಂತಾನೆ. ಅದನ್ನು ಕುಟುಂಬ ಪೋಷಾಯ ಚ ಯನ್ನಿಜಾಯು ನ ಬುಧ್ಯತೀರ್ಥಂ ವಿಹಿತಂ ಪ್ರಮತ್ತಃ ಸರ್ವತ್ರ ತಾಪತ್ರಯ ದುಃಖಿತಾತ್ಮ ನಿರ್ವಿದ್ಯತೆ ನ ಸ್ವಕುಟುಂಬ ರಾಮಃ. ಇದು ಯೌವನ. ಕುಟುಂಬ ಪೋಷಣೆ ಮಾಡಲಿಕ್ಕೆ ಆಯುಷ್ಯವನ್ನು, ಆ 10 ವರ್ಷದ ಆಯುಷ್ಯವನ್ನು ಮೀಸಲು ಮಾಡ್ತಾನಂತ. ಇದೇನು ಓದಿದವರು ಓದದೇ ಇರೋರು ಅಂತೇನು ವಿಭಾಗ ಇಲ್ಲ ಅಂತ ಪ್ರಹ್ಲಾದ ಮತ್ತಿದ್ರೊಳಗೆ. ಯಾಕಂದರೆ ಕೆಲವು ಬಾಲಕರೆಲ್ಲ ಕೈ ಎತ್ತಿ ಪ್ರಶ್ನೆ ಕೇಳ್ತೀವಿ ಅಂದ್ರಂತೆ ಪ್ರಹ್ಲಾದನಿಗೆ. ಏನು ಪ್ರಶ್ನೆ ಅಂದರು? ನೀನು ಹೇಳ್ತಿರೋದೆಲ್ಲ ಸರಿಯಾಗಿ ಓದದೇ ಇರೋರ್ದು, ನಾನು ಓದಿದವ್ರ ಬಗ್ಗೆ ಹೇಳಬೇಕು ಅಂತಿದ್ದೇನೆ, ಅವ್ರ ಬಗ್ಗೆ ಹೇಳು ಅಂದ್ರಂತೆ. ಆವಾಗ ಪ್ರಹ್ಲಾದ ಅಂದ, ವಿದ್ವಾನಪೀಥಂ ಧನುಜಾ ಕುಟುಂಬಂ. ಹೇ ಧನುಜಾಹ, ಹೇ ಅಸುರ ಬಾಲಕರೇ, ವಿದ್ವಾನಪಿ ಅಂದರೆ ವಿದ್ವಾಂಸರಾದರೂ ಕೂಡ
ಕುಟುಂಬ ಪೋಷಣೆಯ ಲೋಲುಪತೆ ಕಡಿಮೆ ಇರಲ್ಲ ಅಂತಾನೆ ಪ್ರಹ್ಲಾದ. ವಿದ್ವಾನಪೀಥಂ ಧನುಜಾ ಕುಟುಂಬಂ. ಬರ್ರಿ ಮಠ ಅಧಿಕಾರಿ. ವಿದ್ವಾನಪಿ ಇತ್ತಂ ಧನುಜಾ ಕುಟುಂಬಂ. ವಿದ್ವಾಂಸರಾದರೂ ಕೂಡ ಅವರಿಗೆ ಭಾವನೆ ಮನಸ್ಸಿನೊಳಗೆ ಕುಟುಂಬ ಲೋಲುಪತೆ ಕಡಿಮೆ ಇರ್ತದೆ ಅಂತಿಲ್ಲ ಅಂತಂದ್ಬಿಟ್ಟ ಪ್ರಹ್ಲಾದ ಹೇಳ್ಬಿಟ್ಟ. ಧನುಜಾಹ, ಧನುಜಾಹ ಅಂದ್ರೆ ಅಸುರ ಬಾಲಕರೇ, ಕುಟುಂಬ ಪೋಷಣೆಯ ಭಾರ ಹೊತ್ತವನಿಗೆ ಧರ್ಮ ದೇವರು ಅಂತನ್ನೋದ್ರ ಕಡೆ ಆಸಕ್ತಿ ಕಡಿಮೆ ಆಗ್ತದೆ. ಹಾಗಾಗಿ ಈಗಿಂದ ಬೆಳೆಸ್ಕೊಳ್ರಿ, ಸರಿ ಇರ್ತದೆ ಅಂತ ಉಪದೇಶ ಮಾಡ್ತಾನೆ. ಇದು ಭಾಗವತದ ಸಪ್ತಮ ಸ್ಕಂದದಲ್ಲಿ ಬರೋ ವಿಶೇಷವಾದಂಥ ಉಪದೇಶ. ಇದನ್ನೆಲ್ಲ ಕೇಳ್ತಾ ಇದ್ದಾರೆ ಅಸುರ ಬಾಲಕರು. ಹೌದು, ನೀನು ಹೇಳಿದ ಸರಿ ಇದೆ. 20 ವರ್ಷ ವೃದ್ಧಾಪ್ಯದಲ್ಲಿ ಕಳಿಬೇಕು, ಇನ್ನು 20 ವರ್ಷ ಬಾಲ್ಯ ಕೌಮಾರದಲ್ಲಿ ಕಳೆದು ಬಿಡ್ತೇವೆ, 10 ವರ್ಷ ಮಾತ್ರ ಯೌವನ, ಅದರಲ್ಲಿಯೂ ಕುಟುಂಬ ಪೋಷಣೆಯ ಭರ ಆದ್ರಿಂದ ಆವಾಗಲೂ ಪೂರ್ಣವಾಗಿ ಧರ್ಮ ಮಾಡಲಿಕ್ಕಾಗಲ್ಲ. 50 ವರ್ಷ ನಿದ್ರೆ ಇಂದ್ರಿಯ ಲೋಲುಪತೆಗಳಲ್ಲಿ ಕಳೆದು ಬಿಟ್ಟಿರ್ತೇವೆ, ವಿಷಯ ಲೋಲುಪತೆ, ಅದು ಆಗಲ್ಲ. ಹಾಗಾದ್ರೆ ಯಾವಾಗ ಧರ್ಮ ಮಾಡ್ತೀರಿ ಅಂತ ಕೇಳಿಬಿಟ್ಟೆ. ಯಾರಿಗೂ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಹೇಳ್ತೇನೆ ಬಾಲಕರೇ, ಈಗಿಂದ ಭಾಗವತ ಧರ್ಮ ಆಚರಣೆ ಮಾಡ್ರಿ. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಯಾರು ವಯಸ್ಸು ಸಣ್ಣದಿದ್ದಾಗ ಭಾಗವತ ಧರ್ಮ ಆಚರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅವ ಮಾತ್ರ ಮುಂದುವರಿಲಿಕ್ಕೆ ಸಾಧ್ಯ ಅಂತ ಒಂದು ವಿಷಯ ಹೇಳಿದ. ಎರಡನೇ ವಿಷಯ, ದೈತ್ಯ ಬಾಲಕರೆಲ್ಲ ಕೇಳಿದರು, ಈ ಭಾಗವತ ಧರ್ಮದಿಂದ ಆಗೋದೇನು ಅಂತ ಕೇಳಿದರು. ಅದಕ್ಕೆ ಅವರು ಉತ್ತರ ಕೊಟ್ರಂತೆ, ನೋಡು, ಭಾಗವತ ಧರ್ಮ ಆಚರಣೆ ಮಾಡಿದರೆ ಭಗವಂತ ಪ್ರೀತನಾಗ್ತಾನೆ. ನಿಮಗೇನು ಬೇಕೋ ನೀವು ಕೇಳದೆ ಕೊಡುವವನು ಅವನೊಬ್ಬನೇ. ಉಳಿದವರೆಲ್ಲ ಕಾಡಿಬೇಡಿ ಕೊಡಬೇಕಂತೆ. ಬೇರೆ ದೇವತೆಗಳೆಲ್ಲ ಕೇಳದೆ ಕೊಟ್ಟದ್ದೇನಾದರೂ ಇದೆ ಅಂತ ಕೇಳಿದರೆ ನೀವು ಯಾವತ್ತಾದರೂ ನೋಡಿದರೆ? ಗಣಪತಿಯನ್ನ ಕೇಳದೆ ಕೊಡೋ ಸ್ವಭಾವದವನೇ ಅಲ್ಲಂತ. ಕೇಳಬೇಕಂತೆ, ತುಂಬ ಕೇಳಬೇಕು, ಕಟ್ನಿಟ್ಟಾಗಿರ್ಬೇಕು. ಮತ್ತು ಅವನಿಗೆ 21 ಮೋದಕ ಇಡಬೇಕು, 21 ನಮಸ್ಕಾರ ಹಾಕಬೇಕು, ಬಹಳ ನಿಯಮಗಳು. ಶಿವನನ್ನು ಅಷ್ಟೆ, ಬ್ರಹ್ಮನನ್ನು ಅಷ್ಟೆ, ಸಾವಿರಾರು ವರ್ಷ ತಪಸ್ಸು ಮಾಡಿ ತುಂಬ ಗಂಟು ಬೀಳಬೇಕಂತೆ. ಕೆಲವು ರಾಜಕಾರಣಿಗಳೆಲ್ಲ ಇರ್ತಾರಲ್ಲ, ಎಷ್ಟು ಕೇಳಿ 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 ಕೇಳಿದ ಮೇಲೆ ಒಂದು ಸಲ ಸ್ಯಾಂಕ್ಷನ್ ಮಾಡ್ತಾರೆ ಅಂಥೇಳಿ ಅವರನ್ನು ಬೈಬೇಕು ಅನ್ನೋ ಉದ್ದೇಶ ಅಲ್ಲ. ಕೆಲವ್ರ ಸ್ವಭಾವನೆ ಹಾಗೆ. ದೇವತೆಗಳು ಎಲ್ಲರೂ ಕೂಡ ಬಹುಕಾಲ ಕೇಳಿಸ್ಕೊಂಡ ಮೇಲೆ ಒಂದು ಸಲ ಕೊಡ್ತಾರಂತೆ. ಅಡ್ಡಿಯಲ್ಲಿ ಇಷ್ಟೊತ್ತಂಕೆ ಕೇಳಿದೆಲ್ಲ ತೊಗೊಂಡೋಗ್ಬಿಡಪ್ಪ ಮಾರಾಯ ಅಂತ. ಆದರೆ ಭಗವಂತ ಹಾಗಲ್ಲ ಅಂತಾರೆ. ಭಗವಂತ ಹಾಗಲ್ಲ, ಕೃಷ್ಣ ಹಾಗಲ್ಲ. ಸ್ಪಷ್ಟ ಕೃಷ್ಣನೇ ಈ ಮಾತನ್ನು ಹೇಳ್ಕೊಳ್ತಾನೆ. ನನ್ನಿಂದ ಏನಾದರೂ ವರ ಪಡಿಬೇಕಾದ್ರೆ ಅಷ್ಟೊಂದು ದುಂಬಾಲಿ ಬೀಳ್ಬೇಕಾಗಿಲ್ಲ. ಭಕ್ತಿಯಿಂದ ಒಂಚೂರು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ, ನಾನು ಕೊಟ್ಬಿಡ್ತೀನಿ. ಹಾಗಾಗಿ ನೀವು ದೇವರನ್ನು ಆರಾಧನೆ ಮಾಡಬೇಕು ಅಂತ ಅಸುರ ಬಾಲಕರಿಗೆ ಉಪದೇಶ ಮಾಡಿಬಿಟ್ಟ. ಆವಾಗ ಮತ್ತೊಬ್ಬ ಅಸುರ ಬಾಲಕ ಕೇಳಿದ, ಅವಾಗಿಂದ ದೇವರು ಭಗವಂತ ದೇವರು ಭಗವಂತ ಅಂತಿದ್ದೀಯಲ್ಲ, ಅವನನ್ನು ನೀನು ನೋಡಿದೀಯಾ ಅಂತ ಕೇಳ್ದ. ಅಥವಾ ಅವನನ್ನು ನೋಡೋದಾದರೂ ಹೇಗೆ, ಅವನು ಎಲ್ಲಿದ್ದಾನೆ ಅಂತ ಒಬ್ಬ ಅಸುರ ಬಾಲಕ ಪ್ರಶ್ನಿಸಿಬಿಟ್ಟ. ಆವಾಗ ಉತ್ತರ ಕೊಡ್ತಾನೆ, ನಾನು ದೇವರನ್ನು ಕಂಡಿದ್ದೇನೆ, ನೀವು ಕಾಣಬಹುದು, ನಿಮಗೂ ಉಪದೇಶ ಮಾಡ್ತೀನಿ, ಹೇಗಿದ್ದಾನೆ ಕೇಳ್ರಿ. ಬಹಳ ಸುಲಭವಾದ ಉದಾಹರಣೆ. ಗಣಿಯಲ್ಲಿ ಬಂಗಾರ ತೆಗೆಯೋನು ಇರ್ತಾನೆ, ಸ್ವರ್ಣಕಾರ. ಸ್ವರ್ಣಕಾರ ಅಂತಂದರೆ ಹಿಂದೆಲ್ಲ ಸ್ವರ್ಣಕಾರ ಅಂತ ಯಾರಿಗೆ ಕರಿತಿದ್ರು? ಅಕ್ಕಸಾಲಿಗ, ಗೋಲ್ಡ್ ಸ್ಮಿತ್ ಅಂತಾರಲ್ಲ ಇಂಗ್ಲೀಷ್ನಲ್ಲಿ. ಬಂಗಾರ ಹ್ಯಾಕ್ ತೆಗಿತಾರೆ? ಎಲ್ಲಿರ್ತದೆ? ಕಲ್ಲು ಮಣ್ಣಿನೊಳಗೆ ಸೇರ್ಕೊಂಡಿರ್ತದೆ. ಸ್ವರ್ಣಂ ಯಥಾ ಗ್ರಾವಸು ಹೇಮಕಾರ ಅಥವಾ ಸ್ವರ್ಣಕಾರ. ಸ್ವರ್ಣಂ ಯಥಾ ಗ್ರಾವಸು ಸ್ವರ್ಣಕಾರ. ಬಂಗಾರದ ಗಟ್ಟಿ ಬೇಗ ಆಗಲ್ಲ, ಸಿಗಲ್ಲ. ಆದರೆ ಕಲ್ಲು ಮಣ್ಣಿನಲ್ಲಿ ಹಾಸುಹೊಕ್ಕಾಗಿ ಸೇರಿರ್ತದೆ. ಆತ ಏನು ಮಾಡ್ತಾನೆ? ಕಲ್ಲು ಮಣ್ಣನ್ನೇ ತರ್ತಾನೆ, ಶೋಧಿಸ್ತಾನೆ. ಸಣ್ಣ ಸಣ್ಣ ತುಣುಕಿನಷ್ಟು ಬಂದತ್ತದ ಬಂಗಾರ ಮತ್ತೆ ಶೇಖರಿಸ್ತಾನೆ. ಕಲ್ಲು ಬೇರ್ಪಡಿಸ್ತಾನೆ, ಮಣ್ಣು ಬೇರ್ಪಡಿಸ್ತಾನೆ. ಕಲ್ಲು ಬೇರ್ಪಟ್ಟು ಮಣ್ಣು ಬೇರ್ಪಟ್ಟ ಹಾಗೆ ಶುದ್ಧವಾದ ಬಂಗಾರ ಸಿಗ್ಲಿಕ್ಕೆ ಶುರು ಆಗ್ತದೆ. ಬಂಗಾರದ ಗಣಿಯಲ್ಲಿ ಹಾಗೆ ಬಂಗಾರ ತೆಗಿತಾರೆ. ಭಗವಂತನನ್ನು ನೀವೆಲ್ಲರೂ ಕೂಡ ತಿಳಿಬೇಕಾದ್ರೆ, ಕಾಣಬೇಕಾದ್ರೆ
ಅವನಿಲ್ಲದ ಜಾಗವೇ ಇಲ್ಲ. ಅವನ ಅಪ್ಪಟ ಬಂಗಾರ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ಹಿರಣ್ಮಯ ವಪುಹು ಧೃತಶಂಖ ಚಕ್ರ. ನೋಡಿ, ಎಲ್ಲ ಕಡೆ ಹಿರಣ್ಯಮಯ ಹಿರಣ್ಮಯ ಅಂತ ಭಗವಂತನಿಗೆ ಕರೆದಿದ್ದಾರೆ. ಅದಕ್ಕೆ ಬಂಗಾರ ಅಂದರು ಪ್ರಹ್ಲಾದರಾಜರು. ಅವನು ಅಪ್ಪಟ ಬಂಗಾರ, ನನ್ನೊಳಗಿದ್ದಾನೆ, ನಿಮ್ಮೊಳಗಿದ್ದಾನೆ, ಇಲ್ಲಿರುವ ಸ್ಥಿರ ವಸ್ತುಗಳಲ್ಲಿದ್ದಾನೆ, ಚರ ವಸ್ತುಗಳಲ್ಲಿದ್ದಾನೆ, ಜಡ ವಸ್ತುಗಳಲ್ಲಿದ್ದಾನೆ, ಚೇತನರಲ್ಲಿದ್ದಾನೆ, ಬಂಗಾರದಂತಿದ್ದಾನೆ. ನೀವು ಬುದ್ಧಿಶಕ್ತಿಯಿಂದ ಶಾಸ್ತ್ರಗಳ ಸಹಾಯ ಪಡೆದು ವೇದಾಂತಗಳ ಸಹಾಯ ಪಡೆದು ಎಷ್ಟು ಶೋಧಿಸ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಅಷ್ಟು ಭಗವಂತ ಸಿಗ್ತಾನೆ. ನಮಗೆ ಆ ಶೋಧನೆ ಮಾಡೋ ಪ್ರಯತ್ನ ಇಲ್ಲ ಅಂದಾಗ ಭಗವಂತ ಸಿಗಲ್ಲ, ಬಂಗಾರ ಸಿಗಲ್ಲ. ಶೋಧಿಸದೇ ಇದ್ದರೆ ಬಂಗಾರ ಇಲ್ಲ, ವಿಮರ್ಶೆ ಮಾಡದೇ ಇದ್ದರೆ ಭಗವಂತ ಇಲ್ಲ, ಜಿಜ್ಞಾಸೆ ಮಾಡದಿದ್ದರೆ ಭಗವಂತ ಸಿಗಲ್ಲ. ಅದು ಆವಾಗಲೇ ವೇದಾಂತ ಸೂತ್ರ ಪ್ರಾರಂಭ ಆಯಿತು. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ವೇದಾಂತ ಸೂತ್ರ ಪ್ರಾರಂಭ ಆಯಿತು. ಹಾಗಾಗಿ ವಿಮರ್ಶೆ ಮಾಡಬೇಕು. ಈ ರೀತಿ ದೈತ್ಯ ಬಾಲಕರಿಗೆ ಉಪದೇಶ ಮಾಡಿದ. ಆ ಉಪದೇಶದಂತೆ ಅವರೆಲ್ಲ ದೈವ ಭಕ್ತರಾಗಿಬಿಟ್ರು. ದೈವ ಭಕ್ತರಾದದ್ದಲ್ಲದೆ ಹರಿಭಜನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಹರಿಹರಿ ಗೋವಿಂದ ನರಹರಿ ಗೋವಿಂದ ಅಂತ, ಹರಿಹರಿ ಗೋವಿಂದ ಅಂತ ಪ್ರಾರಂಭ ಮಾಡಿಬಿಟ್ರು. ಆ ರೀತಿ ಭಜನೆ ಮಾಡೋದನ್ನು ನೋಡಿ ಚಂಡಾಮರ್ಕರಂದ್ರು, ಪ್ರಹ್ಲಾದ ನೀನು ಯಾಕಾದರೂ ಬಂದೆಪ್ಪ ನಮ್ಮ ಗುರುಕುಲಕ್ಕೆ ಅಂತ. ನೋಡಿ, ಹೀಗೆ ಅಸುರ ಬಾಲಕರನ್ನು ತನ್ನ ಉಪದೇಶದಿಂದ ಹರಿಭಕ್ತರನ್ನಾಗಿ ಭಾಗವತ ಧರ್ಮದಲ್ಲಿ ಪ್ರೇರಣೆ ಕೊಟ್ಟಂತಹ ಮಹಾನುಭಾವ ಪ್ರಹ್ಲಾದ. ಇದು ನಮಗೆ ಸ್ಫೂರ್ತಿ ಅಂತದೆ. ಸಪ್ತಮ ಸ್ಕಂದ ಭಕ್ತರಿಗೆಲ್ಲ ಇದು ಸ್ಫೂರ್ತಿ. ನಮ್ಮ ಧರ್ಮ, ನಾವು ಆಚರಣೆ ಮಾಡುವ ಆಚಾರಗಳು ಹೇಗಿರಬೇಕು ಇವತ್ತು? ಇನ್ನೊಬ್ಬರು ಹಿಜಿಟ್ ಅಯ್ಯೋ ಬೇಡಪ್ಪ ಅಂತ ಅನಿಸಿರಬಾರ್ದು. ಅದು ಮಡಿ ಇರ್ಬೋದು, ಮೈಲಿಗೆ ಇರ್ಬೋದು, ಅಥವಾ ಭಗವಂತನಿಗೆ ಮಾಡುವ ಆರಾಧನೆ, ಪೂಜೆ, ಅಭಿಷೇಕ, ಆರತಿ, ವ್ರತ, ನಿಯಮ ಹೇಗಿರಬೇಕು ಅಂದರೆ ನಾವು ಮಾಡೋದನ್ನು ನೋಡಿ 4 ಜನ ನಾನು ಇದನ್ನು ಮಾಡಬೇಕು ಅಂತ ಅನಿಸ್ಬೇಕಂತ. ಆ ರೀತಿ ಮಾಡ್ರಿ ಅಂತಾನೆ ಪ್ರಹ್ಲಾದ. ಹಾಗೆ ಮಾಡಿದಾಗ ಮಾತ್ರ ಆ ಧರ್ಮಾಚರಣೆ ಸಾಕಷ್ಟು ಕಡೆಯಲ್ಲಿ ಮಹತ್ವ ಕೊಡ್ಲಿಕ್ಕೆ ಪ್ರಾರಂಭ ಆಗ್ತದೆ, ಫಲ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ನಮ್ಮ ಬದುಕಿನಲ್ಲಿ ಯಾರಾದರೂ ಒಬ್ಬರನ್ನ ನಮ್ಮದೇ ಆದ ಶಕ್ತಿಯಿಂದ, ನಮ್ಮ ಆಚರಣೆಯಿಂದ ಬದಲಾಯಿಸಿದೇವ? ಪ್ರಹ್ಲಾದ ಎಷ್ಟು ಜನ ಅಸುರರನ್ನು ಬದಲಾಯಿಸಿದ, ಎಷ್ಟು ಜನರನ್ನು ಹರಿಭಕ್ತರನ್ನು ಮಾಡಿದ. ಯಾರಾದರೂ ಒಬ್ಬರನ್ನ ನಮ್ಮ ಬದುಕಿನಲ್ಲಿ ಇಂಥವನು ನಾಸ್ತಿಕನಿದ್ದಾಗಿದ್ದ, ಯಾವತ್ತೂ ದೇವರ ಕಡೆಯಲ್ಲಿ ಮುಖ ಮಾಡಿರಲಿಲ್ಲ, ಇವತ್ತು ನೋಡ್ರಿ ಎಷ್ಟು ಚೆನ್ನಾಗಿ ದೇವ್ರ ಭಕ್ತನಾಗಿದ್ದಾನೆ ಅಂತ ಯಾರಾದರೂ ಒಬ್ಬರನ್ನ ಆಸ್ತಿಕರನ್ನು ಮಾಡಿದ್ವಿ? ಈ ಕೆಲಸ ನಮ್ದಿದೆ. ಈ ಜವಾಬ್ದಾರಿ ಹರಿಭಕ್ತರದ್ದಿರ್ತದೆ. ನೋಡಿ, ನಿನ್ನೆ ಹೇಳಿದ್ದು ಹರಿಸ್ಮರಣೆ ಮಾಡಬೇಕು, ಬಹಳ ಮಹತ್ತರವಾದದ್ದು ಅಂತ. ಇವತ್ತು ಹೇಳ್ತಾ ಇರೋದು ಬರೀ ಸ್ಮರಣೆ ಅಲ್ಲ, ಇನ್ನೊಬ್ಬರೂ ಸ್ಮರಣೆ ಮಾಡೋ ಹಾಗೆ ಮಾಡಬೇಕಂತ. ಇದು ಭಾಗವತದ ಧರ್ಮ. ಅದನ್ನು ಭಾಗವತನೇ ಹೇಳ್ತದೆ. ಶೃಣ್ವನ್ ಗೃಣನ್ ಸಂಸ್ಮರಯಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋಃ ಆವಿಷ್ಟಚಿತ್ತಃ ನ ಭವಾಯ ಕಲ್ಪತೆ. ಶೃಣ್ವನ್ ಶ್ರಾವಯ. ಒಬ್ಬ ಕೇಳೋದಲ್ಲ, ಒಬ್ಬ ಕೇಳಿದ್ರೆ ಅಷ್ಟೇ ಅಲ್ಲ, ಕೇಳಿದವನು ಮತ್ತೊಬ್ಬನನ್ನು ಕರ್ಕೊಂಡು ಬಂದು ನೀನು ಬಾ, ನೀನು ಕೇಳು ಅನ್ಬೇಕಂತ. ಒಬ್ಬ ಹೇಳೋದಲ್ಲ, ಹೇಳುವವನು ಮತ್ತೊಬ್ಬನಿಗೆ ಪ್ರೇರಣೆ ಮಾಡಿ ನೀನು ಹೇಳು ಅನ್ಬೇಕಂತ. ಅದಕ್ಕೆ ಶೃಣ್ವನ್ ಅಂದರೆ ಶ್ರಾವಯನ್ ಅಂತ ಅರ್ಥ ಬರೀತಾರೆ ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು. ಶೃಣ್ವನ್ ಶ್ರಾವಯನ್, ನೀನೂ ಶ್ರವಣ ಮಾಡು, ಸಾಧ್ಯವಿದ್ದಷ್ಟು ಮತ್ತೊಬ್ಬನನ್ನು ಕರೆಸಿ ಶ್ರವಣ ಮಾಡಿಸು. ಗೃಹಣನ್, ನೀನು ಗ್ರಹಣ ಮಾಡು, ಗ್ರಾಹಯನ್, ಮತ್ತೊಬ್ಬರ ಬಾಯಲ್ಲಿ ಹೇಳಿಸು. ಹಾಗೆ ಹೇಳಬೇಕಂತೆ. ಹಾಗೆ ಮನುಷ್ಯನ ಮನಸ್ಸಿನೊಳಗೆ ಪ್ರೇರಣೆ ಬರಬೇಕಂತೆ. ನೀನು ಹೇಳುವ ಒಂದು ವಿಷ್ಣು ಸಹಸ್ರನಾಮ ಒಮ್ಮೆ ಹೇಳು, ಬಹುಶಃ ಬುದ್ಧಿಗೆ ತಲುಪದೇ ಇರಬಹುದು, ಮನೆಯಲ್ಲಿ ಇನ್ನೊಂದು ಸಲ ಹೇಳು, ಇನ್ನೂ ತಲುಪದೇ ಬರ್ಬೋದು, ಇನ್ನೊಂದು ಸಲ ಹೇಳು, ಅವರ ಮನಸ್ಸಿಗೆ ನಾಟಿ. ಅದೇನೋ ನಿನ್ನೆ ಹೇಳ್ತಿದ್ರಲ್ಲ, ಇವತ್ತಿನಿಂದ ನಾನು ಹೇಳ್ತೀನಿ ಅಂತಂತ ಮನೆ ಒಳಗೆ. ಆ ವಾತಾವರಣ ಬೆಳೆಸಬೇಕಾದ ಜವಾಬ್ದಾರಿ ನಮ್ದಿದೆ ಇವತ್ತು. ಒಂದು ಸಲ ಮಾಡು ಪೂಜೆ, ಇನ್ನೊಬ್ರಿಗೆ ಯಾಕೋ ಏನೋ ಆಸಕ್ತಿ ಬರದೇ ಇರ್ಬೋದು, ಇನ್ನೊಂದು ಸಲ ಮಾಡು.
2 ಸಲ ಮಾಡು, ಮರುದಿನ ಯಾಕೋ ನಮ್ಮಪ್ಪ ಗಂಟೆ ಬಾರಿಸ್ಲಿಲ್ಲಲ್ಲ ಅಂತ ಮಕ್ಕಳೆಲ್ಲ ಬಂದು ದೇವ್ರ ಮನೆ ಮುಂದೆ ಕೊಡ್ತಾರೆ. ಇದು ನಾವು ಮಾಡಬೇಕಾದ ಕೆಲಸ. ಹೀಗೆ ಮನುಷ್ಯರಲ್ಲಿ ಧರ್ಮದ ಪ್ರಜ್ಞೆ, ದೈವದ ಪ್ರಜ್ಞೆ, ಭಕ್ತಿಯ ಪ್ರಜ್ಞೆ ಜಾಗೃತಗೊಳಿಸಬೇಕು. ಆ ಜಾಗೃತಗೊಳಿಸಿದ್ರಿಂದ ಫಲ ಜಾಸ್ತಿ ಕೊಡ್ತದಂತ, ಬಹುಫಲದಾಯಕ ಅಂತ ಹೇಳ್ತಾರೆ. ಈ ವಿಷಯವನ್ನು ಪ್ರಹ್ಲಾದನಿಂದ ಕಲಿಬೇಕಾದದ್ದು ಭಕ್ತಿಯ ಪಾಠ. ಇನ್ನು ಪ್ರಹ್ಲಾದ ಹಿರಣ್ಯಕಶಿಪುವಿಗೆ ಉಪದೇಶ ಮಾಡುವಾಗ, ಅಂದರೆ ಅವನಿಗೆ ಅಂತ ಹೇಳಿದ್ದಲ್ಲ, ಅವನು ಕೇಳಲ್ಲ ಅಂತ ಗೊತ್ತಿತ್ತು ಪ್ರಹ್ಲಾದನಿಗೆ. ಅವನೇನು ಕೇಳ್ತಾನೆ ಹಿರಣ್ಯಕಶ್ಯಪು? ಅವನನ್ನು ಮುಂದೆ ಇಟ್ಟುಕೊಂಡು ದೊಡ್ಡ ಸಭೆ ಒಳಗೆ ಭಕ್ತಿಯ ಪಾಠ ಮಾಡಿಬಿಟ್ನ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಅಂತ 9 ವಿಧವಾದ ಭಕ್ತಿಯ ಪಾಠ ಮಾಡಿಬಿಟ್ಟ. ಯಾರ ಮಧ್ಯದಲ್ಲಿ ಮಾಡಿದ? ಹರಿಭಕ್ತರಲ್ಲ ಅವರು. ಯಾರು? ಹರಿಯನ್ನು ದ್ವೇಷಿಸಿದವರು, ಗೋವುಗಳನ್ನು ದ್ವೇಷಿಸಿದವರು, ವಿಪ್ರರನ್ನು, ವೇದಗಳನ್ನು ಎಲ್ಲ ದ್ವೇಷಿಸಿದವ್ರ ಮುಂದೆ ಪಾಠ ಮಾಡಿದಾನಂತೆ. ಅಂದರೆ ಪ್ರಹ್ಲಾದನ ಭಕ್ತಿಯ ಶಕ್ತಿ ಎಷ್ಟು, ಧೈರ್ಯ ಎಷ್ಟು. ನಾವ್ಯಾರಾದರೂ ಆಗಿದ್ದರೆ ಸ್ವಲ್ಪ ಬದಲಾಯಿಸ್ಕೊಂಡ್ಬಿಡ್ತಿದ್ವಿ ಉಪನ್ಯಾಸ. ಅರೆ ಎಂಥ ದೊಡ್ಡ ಅಧಿಕಾರದಲ್ಲಿದ್ದಾರೆ ಹಿರಣ್ಯಕಶ್ಯಪು, ಇವರಿಂದಲೇ ಸಮಾಜಕ್ಕೆ ಇಷ್ಟು ಉಪಕಾರ ಆಗ್ತಾ ಇದೆ, ಇವರನ್ನು ನಾನು ದೇವರು ಅನ್ನೋದೇ ಇನ್ನೇನನ್ಲಿ ಅಂತ ಇವರನ್ನೇ ದೇವರು ಅಂದರು ಅಂದುಬಿಡ್ತಿದ್ವಿ. ಹಿರಣ್ಯಕಶ್ಯಪು ಇದ್ದಾನಲ್ಲ ಅಂತ ಹೆದರಿಕೆಗೆ. ಪ್ರಹ್ಲಾದನಿಗೆ ಆ ಹೆದರಿಕೆ ಇರಲಿಲ್ಲ. ಹಿರಣ್ಯಕಶ್ಯಪು ಅಪ್ಪ ಆದರೆ ಏನು, ನಮುಚಿ, ಇಲ್ವಲ, ಹಯಗ್ರೀವ, ಆ ಕಾಲನೇಮಿ ಇವರೆಲ್ಲ ನಮ್ಮ ಅಪ್ಪನ ಭೃತ್ಯರಾದರೆ ಏನು, ರಾಕ್ಷಸರು, ನನ್ನೇನು ಮಾಡ್ಯಾರು ಅಂತಂದ. ಅಂದರೆ ಅದು ಭಕ್ತಿಯ ಶಕ್ತಿ. ಭಕ್ತಿಯ ಶಕ್ತಿ ಇದು ಅಂತ ಅದನ್ನೂ ಭಾಗವತದಲ್ಲಿ ನಮಗೆ ವ್ಯಕ್ತಪಡಿಸ್ತದೆ. ಇದೆಲ್ಲ ನಾವು ಸಪ್ತಮ ಸ್ಕಂದದಿಂದ ತಿಳಿಬೇಕು. ಅಷ್ಟಮ ಸ್ಕಂದ ಶ್ರೀಮದ್ ಭಾಗವತದಲ್ಲಿ 14 ಮನ್ವಂತರಗಳಲ್ಲಿ ದೇವರು ಮಾಡಿದ ಅವತಾರದ ಕಥೆ. ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ಚಾಕ್ಷುಷ, ರೈವತ, ಚಾಕ್ಷುಷ, ವೈವಸ್ವತ, ಸಾವರ್ಣಿ, ದಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ರುದ್ರ ಸಾವರ್ಣಿ. ನೋಡಿ, ಇವೆಲ್ಲ 14 ಮನ್ವಂತರಗಳು. ಅದರಲ್ಲಿ ಮೊದಲನೇ ಮನ್ವಂತರ ಸ್ವಯಂಭುವ, 2ನೇದ್ದು ಸ್ವಾರೋಚಿಷ, 3 ಉತ್ತಮ, 4ನೇದ್ದು ತಾಪಸ. ಆ ತಾಪಸ ಮನ್ವಂತರದಲ್ಲಿ ಒಂದು ಆನೆ ಮೊಸಳೆಗೆ ಸಿಕ್ಕಾಕೊಡ್ತದೆ ಸರೋವರದಲ್ಲಿ. ಆ ಮೊಸಳೆಯನ್ನು ಬಿಡಿಸಿದವನು ಶ್ರೀಹರಿ. ಹರಿ ಅನ್ನೋ ಭಗವಂತನ ವಿಶೇಷವಾದ ಮಹಿಮೆ ಅದು, ಗಜೇಂದ್ರ ಮೋಚನೆ ಮಹಿಮೆ. ಅದನ್ನು ಹೇಳ್ರಿ ಅಂತ ಕೇಳಿದ ಪರೀಕ್ಷಿತ್ ರಾಜ. ಬೇರೆದೆಲ್ಲ ಸಂಕ್ಷಿಪ್ತ, ಇದು ಸ್ವಲ್ಪ ವಿಸ್ತಾರ ಆಯಿತು. ಭಗವಂತನ ಭಕ್ತ ವಾತ್ಸಲ್ಯ ಕಥೆ ಬಹಳ ಪ್ರಸಿದ್ಧ. ತ್ರಿಕೂಟ ಪರ್ವತದಲ್ಲಿ ವಾಸ ಮಾಡ್ತಿದ್ದ ಒಂದು ಆನೆ ತನ್ನ ಪರಿವಾರ ಎಲ್ಲ ಕರ್ಕೊಂಡು ಹೆಣ್ಣಾನೆಗಳನ್ನು ವಿಹಾರ ಮಾಡ್ತಾ ಪರ್ವತದಿಂದ ಕೆಳಗಿಳಿತಾ ಇತ್ತು. ಬೇಸಿಗೆ ಆಗ ನೀರು ಭಾಳ ಬೇಕನ್ನಿಸ್ತಿರ್ತದೆ. ನೀರಡಿಕೆ ಆಯಿತು. ಕೆಳಗಿಳಿತಾ ಬೆಟ್ಟದಿಂದ ಮಧ್ಯದಲ್ಲಿ ಒಂದು ವನ ಕಾಣಿಸ್ತು. ಅದರ ಹೆಸರು ಋತುಮತ್ ಅಂತ. ಋತು ಆಕ್ರೀಡಂ ಸುರಯೋಷಿತಾಂ, ವರುಣನ ಉದ್ಯಾನವನ ಕಂಡಿದೆ. ಆ ವನದೊಳಗೆ ಪ್ರವೇಶ ಮಾಡಿಬಿಟ್ಟೆ. ಆ ಉದ್ಯಾನವನದಲ್ಲಿ ಪ್ರವೇಶ ಮಾಡಿದ ಒಂದು ಕಾಸಾರ, ಒಂದು ಸರೋವರ. ಬಿಸಿಲುಗಾಲದಲ್ಲಿ ನೀರು ಬಹಳ ತಂಪಿರ್ತದೆ. ಕಮಲಗಳೆಲ್ಲ ಬಿಟ್ಟಿತ್ತು, ಅದರ ಪರಾಗಗಳೆಲ್ಲ ಉದುರಿದ್ವು. ಒಳ್ಳೆ ಸುರಸೋಪೇತವಾದ ನೀರು, ಗಂಧ ಬರ್ತಾ ಇದೆ, ಸುಗಂಧ. ಆನೆ ಗಜೇಂದ್ರ ಸ್ವಲ್ಪ ಸೊಂಡಿಲಿನಿಂದ ನೀರು ಸೆಳೆದ, ಅಲ್ಲೇ ಮುಳುಗೋಣ ಅನಿಸ್ಬಿಡ್ತು. ದೇಹ ಯಾಕೆ ತಂಪಾಗಬಾರ್ದು, ತಂಪು ಮಾಡ್ಕೊಳ್ಬಾರ್ದು, ಮುಳುಗಿದ. ಸೊಂಡಿಲಿನಿಂದ ನೀರು ತೆಗೆದು ಹೆಣ್ಣಾನೆಗಳ ಮೇಲೆ ಬೇರೆ ಸುರಿದ. ಅವು ಬರಲಿ ಅಂತ ಅವು ಆಟ ಆಡ್ತವೆ, ಇವನು ಆಟ ಆಡ್ದ. ಕೆಲವೊಮ್ಮೆ ಆಟ ಆಡುವಾಗ, ಮೊಬೈಲ್ ನೋಡುವಾಗ ನಮಗೆಲ್ಲ ಸಮಯ ನೆನಪಾಗ್ತಿರಲ್ಲ. ನಮ್ಮ ಮೊಬೈಲೇ ನಾವು ಅಷ್ಟು ನೋಡ್ತೀವಿ, ಆ ರೀತಿ ಅಡಿಕ್ಟ್ ಆಗ್ತೀವಿ. ಹಾಗೆ ಗಜೇಂದ್ರ ಆ ಸರೋವರದ ನೀರಿಗೆ ಮನಸೋತು ಹೆಣ್ಣಾನೆಗಳ ಜೊತೆಗೆ ಸ್ಪರ್ಶ ಮಾಡಿ ಅವುಗಳಿಗೆಲ್ಲ ನೀರು ಸಿಡಿಸಿ ಮೈ ಮರೆತು ಬಿಟ್ಟ. ಅದೇ ಸಮಯಕ್ಕೆ ತಂ ತತ್ರ ಕಶ್ಚಿನ್ ನೃಪದೈವ ಚೋದಿತೋ
ಕಶ್ಚಿನ್ರಪ ದೈವಚೋದಿತ, ದೈವ ಪ್ರೇರಣೆಯಂತೆ ಒಂದು ಮೊಸಳೆ ಅದೇ ಸರೋವರದಲ್ಲಿದ್ದುದು ಮೇಲೆ ಬಂದು ಆ ಮೊಸಳೆ ಗಟ್ಟಿಯಾಗಿ ಆ ಗಜೇಂದ್ರನ ಕಾಲು ಎಳಿತಾ ಇದೆ. ನೀರಿಗೆ ಬರಲಿ ಆನೆ ಅಂತ, ನೀರಿನೊಳಗೆ ಮುಳುಗಿಬಿಡ್ಲಿ ಅಂತ. ಆನೆಗೆ ಮೊಸಳೆ ಹಿಡಿತಲ್ಲ, ಅದನ್ನು ಜಾಡಿಸಿ ಮೇಲೆ ಹೋಗೋಣ ಅಂತ ಜಾಡಿಸ್ತಾ ಇದೆ. ಶಕ್ತಿ ಸಾಲ್ತಾ ಇಲ್ಲ. ನೀರಿನಲ್ಲಿದ್ದಾಗೆಲ್ಲ ಮೊಸಳೆಗೆ ಅಲ್ವೇ ಶಕ್ತಿ ಜಾಸ್ತಿ, ಕಾಡಿನಲ್ಲಿದ್ದಾಗೇನೋ ಆನೆಗೆ ಜಾಸ್ತಿ, ನೀರಿಗೆ ಬಂದಾಗ ಮೊಸಳೆ ಪ್ರಭಾವ. ಸರಿ, ಹೆಣ್ಣಾನೆಗಳೆಲ್ಲ ಸೊಂಡಿಲಿಗೆ ಕೊಟ್ಟು ನಮ್ಮ ಯಜಮಾನನ್ನು ಏನಾದರೂ ಮಾಡಿ ಬದುಕಿಸ್ಕೋಬೇಕು ಅಂತ ಪಾಪ ಅವು ಹರಸಾಹಸ ಮಾಡಿದರು. 106 ದಿನ ಕಳೀತು. ಯಾರು ಏನು ಮಾಡಿದರೂ ಆನೆಯನ್ನು ಮೊಸಳೆಯಿಂದ ಬಿಡಿಸ್ಲಿಕ್ಕಾಗಲಿಲ್ಲ. ಆನೆಗೆ ನೆನಪಾಯಿತು, ಜನ್ಮಾಂತರದ ಪುಣ್ಯ ಇತ್ತು, ನೆನಪಾಯಿತು ಸಂಸ್ಕಾರ. ಆನೆಗೆ ನೆನಪಾದದ್ದಾಗ ಇಂಥ ದೊಡ್ಡ ಮೊಸಳೆ ಬಂದು ಹಿಡಿದಿದೆ, ನನ್ನ ಕೈಯಲ್ಲೂ ಬಿಡಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ ಅಂದರೆ ಇದು ಯಾವುದೋ ಮೃತ್ಯುನೇ ನನ್ನನ್ನು ಹಿಡಿದು ಎಳಿತಾ ಇರಬೇಕು. ಈಗೇನಿದ್ರು ನಾನು ಶರಣು ಹೋಗಬೇಕಾಗಿರೋದು ನಾರಾಯಣನನ್ನ ಅಂತ ನಾರಾಯಣನನ್ನು ಶರಣು ಹೋದ. ಸೋಂತಸ್ಸರಸ್ಯುರುಬಲೇನ ಗೃಹೀತಾರ್ಥಃ ದೃಷ್ಟ್ವಾ ಗರುತ್ಮತಿ ಹರಿಂ ಖೌಪಾತ್ತ ಚಕ್ರಂ ಉತ್ಕ್ಷಿಪ್ಯ ಸಾಂಬುಜಕರಂ ಗಿರಮಾಹ ಕೃಚ್ಛ್ರಾತ್ ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ. ಹೇ ನಾರಾಯಣ, ಅಖಿಲ ಗುರೋ ಭಗವನ್ ನಮಸ್ತೆ ಅಂತ ನಾರಾಯಣನಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಅವನನ್ನು ಶರಣು ಹೋದ. ಇವನು ನಾ ಅಂದಾಗಲೇ ಭಗವಂತ ಗರುಡನ ಮೇಲೆ ಕೂತಾಗಿತ್ತಂತಾಗ. ಅವ ಗರುಡನ ಮೇಲೆ ಕೂತಿದ್ದಾನೆ, ಇವನು ರಾ ಅಂತಿದ್ದಾನೆ. ಆಮೇಲೆ ನಾ ರಾ ಅಂದ. ಅಷ್ಟರಲ್ಲಿ ಆಕಾಶದಲ್ಲಿ ಬಂದ್ಬಿಟ್ಟಿದ್ದ. ಯ ಅನ್ನೋಷ್ಟರಲ್ಲಿ ಚಕ್ರ ಬಿಟ್ಟಿದ್ದಾನೆ, ನ ಅನ್ನೋಷ್ಟರಲ್ಲಿ ಮೊಸಳೆ ತುಂಡಾಗಿಬಿಟ್ಟಿತ್ತಂತೆ. ಯಾರು ಮೊದಲು ಬಂದಾಗಾಯ್ತು ಹೇಳ್ರಿ? ಅವನು ಮೊದಲು ಬಂದನೋ ಇವನು ಮೊದಲು ಶರಣು ಹೋದ್ನೋ? ಅದನ್ನೇ ವಿಜಯದಾಸರ ಅಂತಾರೆ, ಆಳು ಮುಂದಲ್ಲವೇ ಅರಸುತ ಮುಂದೇನೋ ಯುಕುತಿಗೆ ನಿಲುಕದೋ ಗಯಾ ಗದಾಧರನೇ ಭಕುತ ಜನ ಮುಂದೆ ನೀನವರ ಇಂತೆ ಅಂತ. ಯಾರು ಮೊದಲು? ಭಕ್ತನಿಗೆ ಇಂಥ ಆಪತ್ತು ಬಂದಿದೆ ಅಂತ ಮೊದಲೇ ಗೊತ್ತಿದೆ ಭಗವಂತನಿಗೆ. ದುಡನೆ ಬಂದು ಹಿಡಿದ ನಕ್ರನ ಬಾಯಿ ಕಡಿದು ಬಿಡಿಸಿದನೆ ಸಡಗರದಲ್ಲಿ. ನೋಡಿ, ಇದನ್ನ ದಾಸರು ಹೇಳುವ ಮಾತು. ಎಂಥ ಭಗವಂತ! ಮಡದಿಗೂ ಹೇಳದೆ ಸಾಧ್ಯನಾ ಹಾಗೆ ಮನೆ ಬಿಟ್ಟು ಬರಲಿಕ್ಕೆ? ಮಡದಿಗೂ ಹೇಳದೆ ದಾಸರ ಆ ಮಾತನ್ನಂತಾರೆ. ಅವ್ರಿಗೇನು ಬಿಡೇ ಇಲ್ಲ ದೇವ್ರ ಬಗ್ಗೆ ಹೇಳಲಿಕ್ಕೆ. ಮಡದಿಗೂ ಹೇಳದೆ ದುಡನೆ ಬಂದು ಹಿಡಿದ ನಕ್ರನ ಬಾಯಿ ಕಡಿದು ಬಿಡಿಸಿದನೆ ಸಡಗರದಲ್ಲಿ. ಮತ್ತೆ ರಮೆಯೊಡನೆ ಅಂತಾರೆ. ಮತ್ತೆ ಎಲ್ಲಿ ಮಡದಿಗೂ ಹೇಳದೆ ಅಂತಂದುಬಿಟ್ಟಿದ್ದೆ, ಲಕ್ಷ್ಮಿ ಏನಂತಾಳೋ ಏನೋ ಅಂತ ಸಡಗರದಲ್ಲಿ ರಮೆ ಅಂತ ಮತ್ತೆ ಪುನಃ ಲಕ್ಷ್ಮಿಯನ್ನು ನೆನಪಿಸ್ಕೋತಾರೆ ಗೋಪಾಲದಾಸರು. ಆ ಮಾತಿನ ಮರ್ಮ ಅನುಸಂಧಾನಕ್ಕೆ ತರಬೇಕು. ತಾನು ಕರೆದಿದ್ದಾನೆ ಗಜೇಂದ್ರ ಅನ್ನುವ ಮೊದಲೇ ಗರುಡನನ್ನು ನಿಲ್ಲಿಸೇ ಇಟ್ಕೊಂಡಿದ್ದಂತೆ. ಹೋಗಬೇಡ ಅಂತ ಲಕ್ಷ್ಮಿ ಹೇಳ್ತಿದ್ದಾಳು. ಯಾಕೆ ಅವನು ನಿಲ್ಲಿಸ್ಕೊಂಡಿದ್ರಿ ಪಾಪ, ಅವನು ಏನೋ ಕೆಲಸ ಇರ್ತದೆ, ಹೋಗಿ ಬರ್ತಾನೆ. ಇನ್ನು ಹಿಂಗೆ ಗೊತ್ತಿಲ್ಲ, ಮೊಸಳೆ ಹಿಡಿದು ಬಿಟ್ಟಿದೆ ಗಜೇಂದ್ರನನ್ನ, ಯಾವಾಗ ಕೂಗ್ತಾನೋ ಗೊತ್ತಿಲ್ಲ. ಕೂಗಿದಾಗ ಗರುಡ ಇಲ್ಲ ಅಂದರೆ ಹೇಗೆ ಹೋಗಲಿ? ಹಾಗಾಗಿ ಗರುಡ ನೀನು ಹೋಗ್ಬೇಡ, ಅವ ಕೂಗೋ ತನಕ ನೀನು ಹೋಗಬೇಡ, ಅವ ಕೂಗಿದ ಅಂದರೆ ನೀನಿರಬೇಕು ಅಂತ. ಇದಲ್ವೇ ಭಕುತ ಜನ ಮುಂದೆ ನೀನವರ ಹಿಂದೆ. ಯಾವುದು ಸರಿಯಪ್ಪ? ಗಯಾ ಗದಾಧರನೇ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ವಿಜಯದಾಸರು. ತಿರುಪತಿಯಲ್ಲಿ ಸಭೆಯಲ್ಲಿ ಪಾಲ್ಗೊಂಡ್ರು, ಉತ್ಸವದಲ್ಲಿ. ಕೆಲವರಿಗೇನು ಅನ್ನಿಸ್ತು, ಉತ್ಸವ ಎಲ್ಲ ಮುಂದೆ ಸಾಕ್ತಾ ಇರುವಾಗ ಭಕ್ತರೆಲ್ಲ ಮುಂದಿರ್ತಾರೆ, ದೇವರ ವಾಹನ ಹಿಂದಿಂದೆ ಬರ್ತಿರ್ತದೆ. ಅದಕ್ಕೆ ವಿಜಯದಾಸರು ಭಕುತ ಜನ ಮುಂದೆ ನೀನವರ ಹಿಂದೆ ಅಂತ ಎಲ್ಲರೂ ಹಾಗೆ ಅರ್ಥ ಮಾಡಿಕೊಂಡ್ರು. ಅದನ್ನು ವಿಜಯದಾಸರು ಹೇಳ್ಬೇಕೇನು? ಭಕ್ತರೆಲ್ಲ ಮುಂದೆ ಇರ್ತಾರೆ, ವಾಹನ ಬರುವಾಗ ಈ ವಾಹನ ಹಿಂದೆ ಇರ್ತದೆ. ವಿಜಯದಾಸರು ಯುಕ್ತಿ ಮಲ್ಲರು. ಅವರು ಆಡುವ ಪ್ರತಿ ಮಾತಿನೊಳಗೆ ಒಂದೊಂದು ಯುಕ್ತಿಗಳಿರ್ತಾರೆ. ರಾಜರ ಅನುಗ್ರಹ, ವಾದರಾಜರ ಅನುಗ್ರಹ. ಪ್ರತಿ ಮಾತಿನಲ್ಲಿ ಒಂದು ಯುಕ್ತಿ ಹೇಳ್ತಾರೆ. ಭಕ್ತರು ಮುಂದೆ ಇರ್ತಾರೆ. ಉತ್ಸವ ಹೋಗುವಾಗ ವಾಹನ ಹಿಂದೆ ಇರ್ತದಲ್ಲ, ಅದನ್ನೇನು ಕೇಳೋದು? ಹಾಗೆ ಮುಂದೆ ಹಿಂದೆ ಅಲ್ಲ,
ಭಕ್ತನಿಗೆ ಆಪತ್ತು ಬಂದಾಗ ರಕ್ಷಿಸುವ ವಿಷಯದಲ್ಲಿ ಭಕ್ತ ಮೊದಲು ಶರಣು ಬರ್ತಾನೋ ಅವನು ಶರಣು ಹೋಗಲಿ ಬಿಡಲಿ ಅವನನ್ನು ರಕ್ಷಿಸೋ ಜವಾಬ್ದಾರಿ ನಂದು ಅಂತ ದೇವರು ಮೊದಲು ಬರ್ತಾನೋ ಅಂತ ಪ್ರಶ್ನೆ ಹಾಕಿದ್ರಂತೆ ದೇವರಿಗೆ. ಭಕುತ ಜನ ಮುಂದೆ ನೀನವರ ಹಿಂದೆ ಯುಕುತಿಗೆ ನಿಲುಕದೋ ಗಯಾ ಗದಾಧರನೇ. ಒಂದು ದೋಣಿ ಹೋಗ್ತಾ ಇರ್ತದೆ, ಹುಟ್ಟು ಹಾಕ್ತಾ ಇರ್ತಾನೆ, ಹುಟ್ಟು ಹಾಕ್ತಾನೆ, ದೋಣಿನೂ ಮುಂದೆ ಹೋಗ್ತದೆ, ದೋಣಿನೂ ಮುಂದೆ ಹೋಗ್ತಿರ್ತದೆ, ಹುಟ್ಟು ಹಾಕ್ತಿರ್ತಾನೆ, ಹುಟ್ಟು ಹಿಂದೆ ಬರ್ತಿರ್ತದೆ. ಯಾವುದನ್ನು ಮೊದಲು ಅನ್ನೋಣ, ಯಾವುದನ್ನು ಆಮೇಲೆ ಅನ್ನೋಣ ಅಂದ್ರೆ ಅವರು ಅಲ್ಲಿ ಹುಟ್ಟು ಹಾಕುವಾಗ ಹೀಗೆ ದೊಡ್ಡ ಕೋಲ್ ಇಟ್ಕೊಂಡಿರ್ತಾನಲ್ಲ ಅಂಬಿಗ, ಅದು ಹಾಕ್ತಾ ಇರ್ತಾನೆ ಹೀಗೆ ಹೀಗೆ ಹೀಗೆ. ಒಂದ್ಸಲಿ ಇದು ಮುಂದೆ ಹೋಗ್ತದೆ, ಒಂದ್ಸಲಿ ಇದು ಮುಂದೆ ಬರ್ತದೆ, ಅದು ಹಿಂದೆ ಹೋಗ್ತದೆ, ಒಂದ್ಸಲಿ ಇದು ಮುಂದೆ ಹೋಗ್ತದೆ. ಯಾವುದು ಮುಂದೆ? ನನಗನ್ನಿಸ್ತದೆ ನೀನೇ ಮುಂದೆ ಅಂತಂದ್ರು. ಅದಕ್ಕೆ ಕೊನೆಗೆ ವಿಜಯ ವಿಠಲ ಇದು ನಿನಗೆ ಮಾತ್ರ ಸೀಮಿತ, ಇದು ಮತ್ತೊಬ್ಬರಿಗೆ ಸೀಮಿತ ಅಲ್ಲ. ಹೀಗೆಲ್ಲ ಹೇಳುವ ಕಥೆ, ಆ ಹಾಡು ನೆನಪಿಗೆ ಬರುವಂತೆ ಭಕ್ತರು ಆಪತ್ತಿಗೊಳಗಾದಾಗ ಆಪದ್ಬಾಂಧವ, ಅನಾಥ ರಕ್ಷಕ, ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣು ಶ್ರೀಹರಿ ಎನ್ಲಿಕ್ಕೆ ಗಜೇಂದ್ರ ಮೋಚನೆಯ ಕಥೆ ನಿದರ್ಶನ ಅಂತಾರೆ. ತಡ ಮಾಡದೆ ನಾವು ಶರಣು ಹೋಗ್ಬೇಕಷ್ಟೆ, ಅವ ತಡ ಮಾಡದೆ ಬಂದ್ಬಿಡ್ತಾನೆ. ಅದಕ್ಕೆ ತಡ ಮಾಡದೆ ಬಾ ಮೃಡ ಸಖ ವೆಂಕಟ ಅಂತ ದಾಸರು ಹೇಳಿದ್ದಾರೆ. ಇದೆಲ್ಲ ಗಜೇಂದ್ರ ಮೋಚನೆಯ ಕಥೆ. ಇದು 4ನೇ ಮನ್ವಂತರ. 6, 7, 6 ಚಾಕ್ಷುಷ, 7ನೇದ್ದು ವೈವಸ್ವತ, ಈಗ ನಡೀತಾ ಇರುವಂಥ ಮನ್ವಂತರ. 6ನೇ ಮನ್ವಂತರದಲ್ಲಿ ಸಮುದ್ರ ಮಥನ ಮಾಡಿದ್ರಂತೆ ದೇವತೆಗಳೆಲ್ಲ ಸೇರಿ. ಅಸುರರೊಟ್ಟಿಗೆ ಸೇರಿದ್ರು. ಕ್ಷೀರ ಸಮುದ್ರದಲ್ಲಿ ಬಹಳ ದೊಡ್ಡ ಬೆಟ್ಟ ಮಂದರ ಅಂತ ಅದನ್ನು ತಂದಿಟ್ರು. ಅದು ಬಹಳ ಭಾರ ಇದೆ ಅಂತ ಕುಸಿತದೆ ಅಂದಾಗ ಅದರ ಕೆಳಗಡೆಯಲ್ಲಿ ಕೂರ್ಮನಾಗಿ ವಿಷ್ಣು ಇದ್ದ. ಭಾರ ಎಲ್ಲ ಬೆನ್ನಿನ ಮೇಲೆ ಹೊತ್ತ. ವಾಸುಕಿ ಎನ್ನುವ ಹಾವನ್ನು ಹಗ್ಗದಂತೆ ಮಾಡಿ ಸೇರಿಸಿ ಮಥನ ಪ್ರಾರಂಭ ಆಯಿತು. ಮಥನ ಮಾಡುವಾಗ ಅಸುರರು ಅವರೆಲ್ಲ ಮುಖ ಹಿಡ್ಕೊಂಡು ಎಳಿತಿದ್ರು, ಬಾಲ ಹಿಡ್ಕೊಂಡು ದೇವತೆಗಳು ಎಳಿತಾ ಇದ್ದಾರೆ. ಮಥನ ಮಾಡ್ತಿರುವಾಗಲೇ ಆ ಕ್ಷೀರ ಸಮುದ್ರದಿಂದ ಮೊದಲು ಬಂದದ್ದು ಹಾಲಾಹಲ ವಿಷ. ತದಾ ಜಗದ್ಗ್ರಾಸಿ ವಿಷಂ ಸಮುತ್ಥಿತಂ. ವಿಷ ಬಂದ್ಬಿಡ್ತು. ಜಗತ್ತನ್ನೇ ನುಂಗಾಕೋ ವಿಷ ಬಂದರೆ ಯಾರು ಕುಡಿಬೇಕು? ಶಿವ ಬಂದ, ನಾನು ಕುಡಿತೀನಿ. ವಾಯುದೇವರು ಬಂದರು, ಇಲ್ಲ ನಾನು ಕುಡಿತೇನೆ ಅಂತ. ವಿಷ ಕುಡ್ಲಿಕ್ಕೆ ನಾ ಮುಂದೆ ಅಂತಾರೆ ದೇವತೆಗಳು. ಕೊನೆಗೆ ವಾಯುದೇವರು ಕೇಶಿ ವಿಷಸ್ಯ ಪಾತ್ರೇಣ, ಋಗ್ವೇದದಲ್ಲಿ ಹೇಳ್ತದೆ ಈ ಮಹಿಮೆಯನ್ನು, ಅದನ್ನೇ ವ್ಯಾಖ್ಯಾನ ಮಾಡಿದ್ದಾರೆ. ವಿಷಸ್ಯ ಪಾತ್ರೇಣ ಕೇಶಿ ಅಪಿಬತ್, ಸ್ವಲ್ಪವೂ ಬಿಡದೆ ಕುಡಿತಾ ಇದ್ದಾರೆ. ಶಿವ ಮಾತ್ರ ಒತ್ತಾಯ ಮಾಡ್ತಾ ಇದ್ದ, ಸರಿ ನೀನೊಂಚೂರು ತಗೋ ಅಂತ ಕೊಟ್ರಂತೆ. ರುದ್ರದೇವರು ಕುಡಿದಾಗ ಅವರಿಗೆ ಕಂಠ ಎಲ್ಲ ನೀಲಿ ಆಗ್ತದೆ, ನೀಲಕಂಠ ಅಂತಾದರು. ವಿಷ ಹಾಗೇ ಕಂಠದಲ್ಲಿ ಉಳಿಯೋ ಹಾಗೆ ಮಾಡಬೇಕಲ್ಲ. ತಕ್ಷಣ ಹೇಳಿದ್ರಂತೆ, ಅದು ಒಳಗೆ ಸೇರಬಾರ್ದು, ನಿನಗೆ ಸಮಸ್ಯೆ ಆಗಬಾರ್ದು ಅಂದರೆ ಒಂದು ಹಾವು ಸುತ್ತಗೋ ಅಂದ್ರಂತೆ. ಅಲ್ಲೇ ಹೋಗ್ತಿದ್ದ ಹಾವನ್ನು ಕುತ್ತಿಗೆಗೂ ಸುತ್ತಕೊಂಡ್ರು. ಸರ್ಪಭೂಷಣ ಅಂತ ಅದು. ವಿಷ ಕೆಳಗೆ ಇಳಿಲಿಲ್ಲ, ಹೊರಗೂ ಬರಲಿಲ್ಲ, ಕಂಠದಲ್ಲೇ ಉಳಿತಂತೆ. ಯಾಕೋ ತಲೆ ಚಕ್ರ ಬರ್ತಾ ಇದೆ ಅಂದ್ರಂತೆ. ಸರಿ ಗಂಗಾಧರ ಅಂತ ತಲೆಯ ಮೇಲೆ ಗಂಗೆಯನ್ನು ಹೊತ್ತರು. ಸಾಲ್ದು ಅಂಥೇಳಿ ಚಂದ್ರನನ್ನು ಬೇರೆ ಹೊತ್ತರಂತೆ. ಚಂದ್ರಭೂಷಣ, ಗಂಗಾಧರ, ಅಭಿಷೇಕ ಪ್ರಿಯ, ಸರ್ಪಭೂಷಣ, ನೀಲಕಂಠ, ವಿಷಕಂಠ, ಈ ಎಲ್ಲ ನಾಮ ಬಂದದ್ದು ಆ ಕ್ಷೀರ ಸಮುದ್ರ ಮಥನದ ಸಮಯದಲ್ಲಿ ಅಂತ. ಆದರೆ ವಿಷಪೂರ್ಣ ಪಾನ ಮಾಡಿದವರು ವಾಯು. ಇಬ್ಬರೂ ವಿಷಕಂಠರೇ. ಆದರೆ ಇವರಿಗೆ ವಿಷ ಜೀರ್ಣ ಆಗಿಬಿಡ್ತು. ಇವ್ರದ್ದು ಕಂಠ ನೀಲಿ ಗೀಲಿ ಆಗಲಿಲ್ಲ, ಪೂರ್ಣ ಜೀರ್ಣನೇ ಆಗಿಬಿಡ್ತು. ಇಷ್ಟಾಗಿಯೂ ರುದ್ರದೇವರಿಗೆ ಸ್ವಲ್ಪ ಯಾಕೋ ಮೈಲ್ಡಾಗಿ ತಲೆನೋವು ಅಂದ್ರಂತೆ. ಕೆಲವೊಮ್ಮೆ ಮೈಗ್ರೇನ್ ಅಂತ ಇತ್ತೀಚೆಗೆ ಜಾಸ್ತಿ ಆಗಿದೆ ಅಲ್ಲ, ಹಾಗೆ ವಿಷ ಕುಡ್ದಾಗ ಬಂದಿತ್ತು. ಆವಾಗ ಪದ್ಮ ಪುರಾಣದಲ್ಲಿ ಹೇಳ್ತಾರೆ, ನಿನಗೊಂದು 3 ಮಾತ್ರೆ ಕೊಡ್ತೀನಿ ಅಂದ್ರಂತೆ ವಾಯುದೇವರು. ಏನು ಮಾತ್ರೆ ಅಂದರೆ, ಏನಿಲ್ಲ, ಊಟಕ್ಕಿಂತ ಮೊದಲು ತಗೋ, ಆಮೇಲೂ ತಗೋ, ಬಿಡದೆ ತಗೊಳಪ್ಪ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್. ಅಚ್ಯುತ ಅನಂತ ಗೋವಿಂದ 3 ಮಂತ್ರ
3 ನಾಮ ಯಾವಾಗಲೂ ಹೇಳ್ತಾ ಇರು, ವಿಷದ ಬಾಧೆ ಪರಿಹಾರ ಆಗ್ತದೆ ಅಂತ ಹೇಳಿದ್ದಾರೆ. ಈ ಕಥೆ ನಡೆದದ್ದು ಆವಾಗ. ಅವರಿಗಷ್ಟೇ ವಿಷಪಾನ ಮಾಡಿದ ತಲೆನೋವಲ್ಲ, ನಮಗೆ ಸಂಸಾರದ ವಿಷಪಾನ ಮಾಡಿಬಿಟ್ಟಿದ್ದೇವೆ ನಾವೆಲ್ಲ. ಸದಾ ತಲೆನೋವು. ನಾವು ಆ ತಲೆನೋವು ಹೋಗಿಸ್ಕೋಬೇಕಾದ್ರೆ ಸದಾ ಏನು ಮಾಡಬೇಕು? ಅಚ್ಯುತಾನಂತ ಗೋವಿಂದ ಅಚ್ಯುತಾನಂತ ಗೋವಿಂದ ಅನ್ನೋ ನಾಮತ್ರಯಗಳ ಜಪ ಮಾಡ್ತಾ ಇರಬೇಕಂತೆ. ಇದು ನಮ್ಮ ವಿಷ ಪರಿಹಾರ ಮಾಡ್ತದೆ, ವಿಷದ ಬಾಧೆ ಪರಿಹಾರ ಮಾಡ್ತದೆ. ಆಮೇಲೆ ಮುಂದುವರಿತು ಮಥನ ಮುಂದುವರೆದಾಗ ಮದ್ಯ ಬಂತು. ಅದು ಮಧ್ಯದಲ್ಲಿ ಬಂದದ್ದಕ್ಕೆ ಮದ್ಯ ಅಂದರೆ ಹೆಂಡ, ಸುರ ಬಂದಿದೆ. ಅಸುರರೆಲ್ಲ ಮುತ್ತುರ್ತಾರೆ, ನಮ್ದದು. ಅಜಿತ ನಾಮಕ ಪರಮಾತ್ಮ ಹೇಳ್ದ, ಅದು ಬಂದದ್ದೇ ನಿಮ್ಮ ಸಲುವಾಗಿ, ನೀವ್ಯಾಕೆ ಅದನ್ನು ಗಲಾಟೆ ಮಾಡ್ತೀರಿ? ಅದನ್ನೇನು ದೇವತೆಗಳು ತಗೊಳ್ಳೋದಿಲ್ಲ. ಸರಿ, ಅದನ್ನು ತೊಗೊಂಡೋಗಿ ಎಲ್ಲೋ ಇಟ್ಟು ಬಂದ್ರಂತವರೆಲ್ಲ. ಆಮೇಲೆ ಅದೇ ಮತ್ತೆಷ್ಟು ಮಥನ ಮುಂದುವರೆದಾಗ ಚಂದ್ರ ಬಂದ, ಐರಾವತ ಅನ್ನೋ ಆನೆ ಬಂತು, ಉಚ್ಚೈಸ್ರವಸ್ ಅನ್ನೋ ಕುದುರೆ ಬಂತು, 100 ಅಪ್ಸರೆಯರು ಬಂದರು, ದೇವತೆಗಳಿಗೆ ಬೇಕಾಗುವ ಆಯುಧಗಳು ಬಂದವು, ಕೌಸ್ತುಭ ಅನ್ನುವಂತಹ ಮಣಿ ಬಂತು. ಇದೆಲ್ಲ ಸಮುದ್ರದಿಂದ ಬಂದದ್ದು ಅಂತದೆ ಪದ್ಮಪುರಾಣ. 14 ಥರದ ಅಮೂಲ್ಯ ವಸ್ತುಗಳು ಸಮುದ್ರದಿಂದ ಬಂದಿದ್ದಾರೆ. ದಿನ ಬೆಳಗ್ಗೆ ಆ ಸಮುದ್ರ ಕೊಟ್ಟ ಸಂಪತ್ತನ್ನು ಯಾರು ಸ್ಮರಣೆ ಮಾಡ್ತಾರೋ ಅವರ ಮನೆಯಲ್ಲಿ ಸಂಪತ್ತು ವೃದ್ಧಿ ಆಗ್ತದೆ. ಅಂಥ ಶಕ್ತಿ ಕ್ಷೀರ ಸಮುದ್ರ ಮಥನದ ಕಥೆಗಿದೆ. ಅಲ್ಲಿದ ಬಂದವಳೆ ಮಹಾಲಕ್ಷ್ಮಿ. ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳಸೂತ್ರ ಕಟ್ಟಿಕೊಂಡೇ ಮಹಾಲಕ್ಷ್ಮಿ ಉದಯಿಸಿದಾಳೆ ಅಂತಾರೆ ವಾದರಾಜರು. ವರುಣ ಅಂದ, ಸಮುದ್ರದ ದೇವತೆ, ಇವಳು ನನ್ನ ಮಗಳಾಗಬೇಕು, ನಾನು ಕನ್ಯಾದಾನ ಮಾಡ್ತೀನಿ ಅಂತಂದ. ಸರಿ ಮಾಡು ಅಂದರು ದೇವತೆಗಳು. ಕನ್ಯಾದಾನಕ್ಕೆ ಅಂತ ಕೈಗೆ ಮಾಲೆ ಕೊಟ್ಟು ದೇವತೆಗಳನ್ನು ಕರೆಸಿದ. ತುಂಬಿದ ಸಭೆ, ದೇವಾಸುರರು ತುಂಬಿದ ಸಭೆ. ಇನ್ನು ಕೊರಳಿಗೆ ಮಾಲೆ ಹಾಕಬೇಕಲ್ಲ, ಯಾರ ಕೊರಳಿಗೆ ಹಾಕ್ತಾಳೆ? ಲಕ್ಷ್ಮಿ ಆಲೋಚನೆ ಮಾಡ್ತಾಳೆ. ಏವಂ ವಿಮೃಶ್ಯ ವ್ಯಭಿಚಾರಿ ಸದ್ಗುಣೈ, ಬಹಳ ವಿಮರ್ಶೆ ಮಾಡಿದಾಳೆ ಅಂತ ಭಾಗವತ ಹೇಳ್ತದೆ. ಆದರೆ ಬಂದಂಥ ದೇವತೆಗಳಲ್ಲಿ ಒಂದಲ್ಲ ಒಂದು ದೋಷ ಇದ್ದೇ ಇದೆ. ದೋಷಗಳೇ ಇಲ್ಲದೆ ಇರುವ ವರ ಬೇಕು ನನಗೆ ಅಂದ್ಲಂತೆ. ಕುಂದುಗಳು ಎಳ್ಳಷ್ಟು ಇಲ್ಲದ ಮುಕುಂದನೇ ನನಗೆ ಯೋಗ್ಯ ಅಂತಾಳೆ ಲಕ್ಷ್ಮಿ. ಒಂದಲ್ಲ ಒಂದು ಕುಂದಿದೆ, ಒಬ್ಬೊಬ್ಬರಿಗೆ ಒಂದೊಂದು ಥರದ ದೋಷಗಳಿವೆ ಅಂತ ಬಾಯಲ್ಲಿ ಹೇಳಲಿಲ್ಲ ಅಷ್ಟೇ, ಮನಸ್ಸಿನಲ್ಲಿ ಆಲೋಚನೆ ಮಾಡಿದಾಳೆ. ತನ್ನ ಮಕ್ಕಳ ಕುಂದ ತಾನೇ ಪೇಳಲು ಲಕುಮಿ ಮನ್ನದಿ ನಾಚಿ. ಅಲ್ರಿ, ಯಾವ ತಂದೆ ತಾಯಂದ್ರು ತಮ್ಮ ಮಕ್ಕಳು ದೋಷ ಹೇಳ್ತಾರೆ. ಯಾವುದಾದ್ರೂ ತಾಯಿಗೆ ಹೋಗಿ ಕೇಳಿ, ನಿನ್ನ ಮಗಳು ಹಿಂಗಿದ್ದಾಳೆ, ನಿನ್ನ ಮಗ ಹಿಂಗಿದ್ದಾನೆ ಅಂತ ಎಂದಾದರೂ ಯಾರಾದರೂ ಹೇಳಲಿಕ್ಕೆ ಶುರು ಮಾಡಿದರೆ ಎಷ್ಟು ಸಿಟ್ಟು ಬರ್ತದೆ ಅವಳಿಗೆ. ಸಾಕು ಸುಮ್ಮನಿರು, ನಿಂದೇನು ಗೊತ್ತಿಲ್ವೇ ಅಂತ ಅವಳು. ಯಾವ ತಾಯಿಯೂ ಕೂಡ ತನ್ನ ಮಕ್ಕಳ ಕುಂದ ದೋಷಗಳನ್ನು ಎಣಿಸಲಾರಳು. ಆದರೆ ಲೋಕಕ್ಕೆಲ್ಲ ಪರಿಚಯಿಸಬೇಕಾಗಿದೆ ನಿಜವಾದ ತಂದೆ ಯಾರು. ಯೋನಃ ಪಿತಾ ಚನಿತಾ ಯೋ ವಿಧಾತಾ ಧಾಮಾನಿ ವೇದ ಭುವನಾನಿ ವಿಶ್ವಾ ಯೋ ದೇವಾನಾಂ ನಾಮಧಾ ಏಕ ಏವ ತಂಸಂ ಪ್ರಶ್ನಂ ಭುವನಾಯಂತ್ಯನ್ಯಾನ್. ಯೋನಃ ಪಿತಾ, ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿದ ತಂದೆ ಯಾರು, ಅವನನ್ನು ಪರಿಚಯಿಸುವ ಜವಾಬ್ದಾರಿ ತಾಯಿಗಿರ್ತದೆ. ಯಾವಾಗಲೂ ಹುಟ್ಟಿದ ಕೂಡಲೇ ಮಕ್ಕಳಿಗೆ ಅಮ್ಮ ಯಾರು ಅಂತ ಗೊತ್ತಾಗ್ಬಿಡ್ತದೆ, ಪರಿಚಯಿಸಬೇಕಿಲ್ಲ, ಆ ಕರಳು ಹಾಗಿರ್ತದೆ. ಆದರೆ ಈ ಅಪ್ಪ ಯಾರು ಅನ್ನೋದಿದೆ ಅಲ್ಲ, ಅದು ಅಮ್ಮನೇ ಪರಿಚಯಿಸಬೇಕು. ಅವಳು ಯಾರನ್ನು ತೋರಿಸಿ ನಿಮ್ಮ ಅಪ್ಪ ಅಪ್ಪ ಅಂತ 4 ಸಲ ಹೇಳ್ತಾಳೆ, ಅದು ಪಾಪ ಅಪ್ಪ ಅಂತದ ಅಷ್ಟೆ. ಇನ್ಯಾರನ್ನೋ ತೋರಿಸಿ ಹೇಳಿಬಿಟ್ರೆ ಅವರೇ ಅಪ್ಪ. ಮಕ್ಕಳಿಗೆ ತಾಯಿನೇ ಮುಖ್ಯ. ಹಾಗೆ ತಾಯಿ ಜಗತ್ತಿನ ತಾಯಿ ಲಕ್ಷ್ಮಿ ನಮಗೆಲ್ಲ ತಂದೆ ಪರಿಚಯಿಸಬೇಕಾಗಿದೆ ಅಂತ ಹೇಳಿ ಸ್ವಯಂವರವನ್ನು ನಿಮಿತ್ತ ಮಾಡಿಕೊಂಡು ದೇವತೆಗಳಲ್ಲೆಲ್ಲ ಒಂದಲ್ಲ ಒಂದು ಥರದ ದೋಷ ಇದೆ, ನೀವು ಅದನ್ನು ಎಣಿಸ್ತಾ ಕೂಡಬೇಡ್ರಿ, ಯಾವ ದೋಷಗಳೂ ಇಲ್ಲದೆ ಇದ್ದವನು ಒಬ್ಬನಿದ್ದಾನೆ, ಅವನೇ ನಿಮ್ಮೆಲ್ಲರ ತಂದೆ, ಯೋನಃ ಪಿತಾ. ಇದನ್ನು ತೋರಿಸ್ಬೇಕಾಗಿದೆ. ಅದಕ್ಕೆ ಈ ಸ್ವಯಂವರ ಅಂತ ನಾಟಕ ಮಾಡಿದ್ಲು. ಕೈಯಲ್ಲಿ ಹಾರ ಹಿಡಿದು ತಂದು ಮೆಲ್ಲನೆ ಬಂದಿದ್ದಾಳೆ.
ಅಸುರರಿಗೆಲ್ಲ ಏನೋ ಆಸೆ, ಬಿದ್ದೇ ಬಿಡ್ತದೆ ಕೊರಳಿಗೆ ಹಾರ, ಲಕ್ಷ್ಮಿಯನ್ನು ಮದುವೆ ಮಾಡ್ಕೊಂಡೇ ಬಿಡ್ತೀವಿ ಅಂತ. ಯಾವ್ಯಾವ ಅಸುರರನ್ನೂ ನೋಡಲಿಲ್ಲ, ಅಸುರರನ್ನೂ ನೋಡಲಿಲ್ಲ. ಹೇ ಮಲತೇವ ಸಾ ಬಭೋ, ಮಿಂಚಿನ ಬಳ್ಳಿ ಬಂದಾಗ ಬರ್ತಿದ್ದಾಳಂತೆ. ಕಾಲಿಗೆ ಕಟ್ಟಿದ ಗೆಜ್ಜೆ ಶಬ್ದ ಮಾಡ್ತಾ, ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ, ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ಹೆಜ್ಜೆಯ ಮೇಲೊಂದು ಹೆಜ್ಜೆ ನಿಕ್ಕುತ ಅಂತ ಭಾಗವತದಲ್ಲಿ ಬಂದ ಮಾತನ್ನ ಪುರಂದರದಾಸರು ಹಾಗೆ ಹೇಳಿದ್ದಾರೆ. ಅಲ್ಲಿ ಅಷ್ಟಮ ಸ್ಕಂದದಲ್ಲಿ ಹಾಗಿದೆ ಆ ಮಾತು. ಅವಳು ಬರುವಾಗ ಹೇಗೆ ಬಂದ್ಲು, ಹೇಗೆ ವೇಷ ತೊಟ್ಟಿದ್ಲು, ಹೇಗಿತ್ತು ಅವಳ ಕಣ್ಣಿನ ನೋಟ, ಆ ನೋಟದಲ್ಲಿರುವ ಭಾವನೆ ಏನು, ಎಲ್ಲ ವರ್ಣನೆ ಮಾಡ್ತದೆ ಭಾಗವತ. ಕೈಯಲ್ಲಿ ಹಾರ, ಆ ಹಾರವನ್ನು ಆ ದೇವತೆಗಳ ಸಾಲಿನಲ್ಲಿದ್ದ ಅಜಿತನ ಕೊರಳಿಗೆ ಹಾಕ್ತಾಳಂತೆ. ಹಾಕಿ ಹತ್ತಿರದಲ್ಲಿ ನಿಲ್ತಾಳೆ. ವರುಣದೇವರು ಬಂದು ಧಾರೆ ಎರೆದು ಕೊಟ್ಟ. ಲಕ್ಷ್ಮೀ ಕಲ್ಯಾಣ ಅಂತಾಯಿತು. ಅವನೇ ವಿಷ್ಣು ಅಜಿತ. ನನ್ನ ವಿವಾಹಕ್ಕೆ ನೀವು ಪಾಲ್ಗೊಂಡ್ರಿ, ನಿಮಗೆಲ್ಲ ಒಂದು ಊಟಕ್ಕೆ ಹಾಕಿಸ್ಬೇಕು ಅಂತ ಸರ್ಬರದೂಟವ ಬಡಿಸಿದನು ಅಂತಾರೆ ವಾದರಾಜರು. ಎಲ್ರಿಗೂ ಕೂಡ ನಾನೊಂದು ಔತಣ ಕರಿತೇನೆ, ಮುಂದೆ ಮಥನ ಮಾಡ್ರಿ, ಅಮೃತ ಬರ್ತದೆ, ನಾನೇ ಬಡಿಸ್ತೇನೆ ಅಂತಂದ. ಯಾಕೆ ಮದುವೆಗೆ ಎಲ್ಲರನ್ನು ಕರೆದಿದ್ನಲ್ಲ, ಎಲ್ಲರೂ ಪಾಲ್ಗೊಂಡಿದ್ರು. ವಿವಾಹಕ್ಕೆ ಪಾಲ್ಗೊಂಡವ್ರಿಗೆ ಒಂದು ಒಳ್ಳೆ ಭೋಜನಕ್ಕೆ ಹಾಕಿಸ್ಬೇಕಲ್ಲ ಅಂತ ಅಮೃತ ಕಳಿಸಿದ್ನಂತೆ. ತಡವಾಗಿ ಬಂತ ಅದಕ್ಕೆ ಅಮೃತ. ಧನ್ವಂತರಿಯಾಗಿ ತಾನೇ ಅಮೃತ ತಂದ. ಕೈಯಲ್ಲಿ ಕಲಶ, ಇನ್ನೊಂದು ಕೈಯಲ್ಲಿ ಅಮೃತ ಬಡಿಸ್ಲಿಕ್ಕೆ ಅಂತ ಒಂದು ಪಾತ್ರೆ ಇಟ್ಕೊಂಡು ಬಂದಿದ್ದ. ವಿಚಿತ್ರ ಅಂದರೆ ಆ ಧನ್ವಂತರಿ ಬಂದ ರೂಪನೇ ಅದ್ಭುತ, ಬಹಳ ಅದ್ಭುತವಾದ ರೂಪ ಅದು. ಧನ್ವಂತರಿಯನ್ನು ದಿನಾ ಸ್ಮರಣೆ ಮಾಡಬೇಕು. ಚಂದ್ರೌಘ ಕಾಂತಿ ಅಮೃತೋರು ಕರೈರ್ಜಗಂತಿ ಅಂತ ಹೇಳ್ತಾರೆ. ಆ ಧನ್ವಂತರಿಯ ರೂಪ ಸ್ಮರಣೆ ಮಾಡಿದರೆ ರೋಗಗಳು ಪರಿಹಾರ ಆಗ್ತವೆ. ಅಮೃತದ ಕಲಶ ಹಿಡಿದು ತಂದಿದ್ದಾನೆ. ಅಸುರರಿಗೆ ಗೊತ್ತಾಯಿತು ಇದೇ ಅಮೃತ, ಈ ಅಮೃತ ನಮ್ಮ ಕೈಗೆ ಸಿಗಲೇಬೇಕೀಗ, ಈಗ ತಪ್ಪಿಸ್ಕೊಂಡ್ರೆ ಮತ್ತೆ ಸಿಗಲಾರ್ದೇನೋ ಅಂತ ಅನಿಸಿ ಅದರ ಮೇಲೆ ಮುತ್ರಿಬಿಟ್ರು. ಕಲಶ ಕಸ್ಕೊಂಡು ಹೋದ್ರು. ಧನ್ವಂತರಿ ಅಂದ, ಸಮವಾಗಿ ಹಂಚಬೇಕು ಅಂತಿತ್ತು, ನೀವೇ ಕಸ್ಕೊಂಡು ಹೋದ್ರಿ, ನಿಯಮ ಮುರಿದದ್ದಕ್ಕೆ ನಿಮಗೆ ಅಮೃತ ಸಿಗಲ್ಲ ಇನ್ನು ಅಂದ ಧನ್ವಂತರಿ. ತಾನೇ ವಿಷ್ಣು ಮೋಹಿನಿ ಆದ. ಎಷ್ಟು ರೂಪ ತಗೊಂಡಿದ್ದಾನೆ ನೋಡಿ ಭಕ್ತರಿಗೋಸ್ಕರ. ಮೊದಲು ಅಜಿತನಾದ, ಬೆಟ್ಟ ಭಾರ ಎಲ್ಲ ಹೊರಬೇಕು ಅಂಥೇಳಿ ಕೂರ್ಮನಾದ. ಹಾಗೇನೆ ಧನ್ವಂತರಿಯಾದ, ಅಮೃತ ತರಬೇಕು ಅಂತ. ಅಮೃತ ತಂದ ಮೇಲೆ ಕಸ್ಕೊಂಡು ಹೋದ್ರಲ್ಲ ಅಸುರರು ಅಂತ ಅದನ್ನು ತರಲಿಕ್ಕೆ ಪುನಃ ಮೋಹಿನಿ ಆದ. ಸೂಕ್ಷ್ಮಾವಲಗ್ನವಸನಾಕ್ಷೇಪ ಕೃತ್ಕುಚ ಕಟಾಕ್ಷಾಕ್ಷಮೀಕೃತ ಮನೋದೀಕ್ಷಾಸುರಾರತಸು ದಾಕ್ಷಾಯಿಣೋವತುಸು ರೂಕ್ಷೇ ಕ್ಷಣಾಧರಿತನೋ ಶಿಕ್ಷಾದಿಯುಂನಿಗಮರೀಕ್ಷಾಸು ಲಕ್ಷಣ ಪರೀಕ್ಷಾ ಕ್ಷಮ ವಿಧಿಸತಿ. ಮೋಹಿನಿ ಹಾಗಿದ್ಲು ಅಂತ ವಾದರಾಜರು ಹೇಳ್ತಾರೆ. ಮೋಹಿನಿ ನವಯೌವನದ ರೂಪ ಧಾರಣೆ ಮಾಡಿದಾಳೆ. ಆ ಯೌವನ ಆಕಾರದ ರೂಪದಲ್ಲಿ ಸೀರೆ ತೊಟ್ಟಿದ್ಲಂತ. ಬಹಳ ಹಾಸ್ಯ. ದಾಸರು ಹೇಳುವಾಗ ಒಬ್ರು ಭಾರಿ ಹಾಸ್ಯ ಮಾಡಿ ಹೇಳಿದ್ದಾರೆ. ವಿವಾಹ ಮಾಡ್ಕೊಂಡಿದ್ನಲ್ಲ, ಬಹಳ ಜನ ಉಡುಗೊರೆ ಕೊಟ್ಟಿದ್ರಂತೆ. ಆ ಉಡುಗೊರೆ ಕೊಟ್ಟದ್ರಲ್ಲಿ ಲಕ್ಷ್ಮಿ ಕೊಟ್ಟದ್ದು. ಈತ ಮೋಹಿನಿ ಆಗಬೇಕು ಅಂತ ಹೇಳಿ ಅವಸರದಲ್ಲಿ ಒಂದು ಸೀರೆ ಕಸ್ಕೊಂಡು ಬಂದಿದ್ದಂತ ಅವಳ ಕಡೆ. ಈ ಎಷ್ಟೋ ಕೊಟ್ಟಿರ್ತಾರಲ್ಲ ಮನೆಯೊಳಗೆ, ಅದರಲ್ಲಿ ಒಂದು ಅವಸರದಲ್ಲಿ ಒಂದು ಸೀರೆ ಇಸ್ಕೊಂಡ, ಧರ 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 ಸುತ್ತಕೊಂಡಂತೆ. ಅದು ನೀರಿಗೆ ಸರಿಯಾಗಿ ಹಾಕಬೇಕೋ ಬೇಡ ಅಂತ ಹೇಳಿ ಧಡ 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 ಸುತ್ತಕೊಂಡ, ಮೈ ಮೇಲೆ ಹಾಕ್ಕೊಂಡ. ಅದೇ ಚಂದ ಕಾಣಿಸ್ತಿದ್ನಂತ. ಮತ್ತೆ ಸುಬೃಹತ್ ಪಯೋಧರ ಮಿಥ ಪ್ರಸಮ್ಮತಿ ಪ್ರಕಟೀಭವತ್ ಪರಮ ಯೌವನಾಕೃತಿ ಅಸುರಾಹಿತಾಂಬರ ವಿಲಾಸಿನೀತನು. ಲಕ್ಷ್ಮಿ ನೋಡಿ ಆಶ್ಚರ್ಯ ಪಡುವಂಥ ರೂಪ ತಗೊಂಡಿದ್ದಾನೆ ಮೋಹಿನಿ ಆದಾಗ. ತಲೆಗೆ ತುರ್ಬ ಕಟ್ಟಿ ಸ್ವಲ್ಪ ಚುಂಗು ಕೈಗಿಟ್ಕೊಂಡಿದ್ದಂತೆ. ಎಲ್ಲರ ಮುಖಕ್ಕೆ ಹೀಗೆ ಹೀಗೆ ಬಡ್ಕೊಂಡು ಬರ್ತಿದ್ದ. ನಡು ಬಳಕಿಸ್ತಾನೆ.
ಕಾಲ್ಗೆಜ್ಜೆ ಶಬ್ದ ಮಾಡ್ತಾನೆ, ಒಯ್ಯಾರ ಬೀರ್ತಾನೆ. ಹೇಳಿ ಕೇಳಿ ಅಸುರರವರು ಅಮೃತದ ಕಲಶ ಮರ್ತೇ ಹೋಯ್ತು ಅವರಿಗೆ. ಮನೋದೀಕ್ಷಾ ಸುರಾಹೃತ ಸುದಾಕ್ಷಾಯಿಣು. ಮನೋದೀಕ್ಷಾ, ಇವಳ ಈಕ್ಷಾ ಹಾಳು ಮಾಡ್ತು ಅಂತಾರೆ ವಾದರಾಜರು. ಅವ್ರ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡಿದ್ರು, ನಮಗೇ ಅಮೃತ ಅಂತ. ಎಲ್ಲಿ ಅಮೃತ? ಸುಮ್ಮನೆ ಕಣ್ಣಲ್ಲಿ ನೋಟ, ಕಣ್ಣಿನ ನೋಟ ಇವರನ್ನೆಲ್ಲ ಆಕರ್ಷಣೆ ಮಾಡಿಬಿಡ್ತು. ಅದಕ್ಕೆ ಮುಹ್ಯಂತಿಯಂ ಸೂರಯ. ಎಂಥೆಂಥ ಮಹಾತ್ಮರು ಭಗವಂತನ ಆಟಕ್ಕೆ ಮೋಹಗೊಳ್ತಾರೆ ಅನ್ನಲಿಕ್ಕೆ ಇದೇ ನಿದರ್ಶನ ಅಂತಂದ್ರು. ಮೇಲ್ಗಡೆ ಬ್ರಹ್ಮ, ರುದ್ರ, ಲಕ್ಷ್ಮಿ ಆಕಾಶದಲ್ಲಿ ಬಂದಿದ್ದಾರೆ. ಮೋಹಿನಿಯಾಗಿ ಏನು ಮಾಡ್ತಾನೆ ವಿಷ್ಣು ಅಂತ ಗೊತ್ತಿಲ್ಲ ಅವ್ರಿಗೆ. ಮುಂದೆ ಏನು ಮಾಡ್ತಾನೆ ಅಂತ ಗೊತ್ತಾಗಬೇಕಲ್ಲ. ಆ ಕುತೂಹಲಕ್ಕೆ ಬಂದು ನಿಂತಿದ್ರು ಅವರು. ಅಸುರರೆಲ್ಲ ಹೇಳ್ತಾರೆ, ಬ್ರಹ್ಮನ ಸೃಷ್ಟಿಯೊಳಗೆ ಎಷ್ಟು ಜನ ಹೆಣ್ಣನ್ನು ನೋಡಿದ್ವಿ, ಆ ಎಲ್ಲ ಹೆಣ್ಣು ಕೂಡ ನಿನ್ನ ಮುಂದೇನಲ್ಲ ಅಂದ್ರಂತೆ. ಆತ ಸೃಷ್ಟಿ ಮಾಡಿ 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 ಕರಕುಶಲತೆಯನ್ನು ಪಡೆದ ಮೇಲೆ ಕೊನೆಗೆ ನಿನ್ನನ್ನು ಮಾಡಿ ಕಳಿಸಿರಬೇಕು ನಮ್ಮ ಮುಂದೆ ಅಂತ. ಇದು ವಿಧಿಸತಿ ಅಂತ ಅದಕ್ಕೆ. ಸಾಕ್ಷಾದ್ರಮಾಪಿನಯ ದಾಕ್ಷೇಪ ವೀಕ್ಷಣ ವಿಧೋ. ವಿಧಿಸತಿ, ಬ್ರಹ್ಮನೇ ಸೃಷ್ಟಿ ಮಾಡಿ ಕಳಿಸಿದ ಹೆಣ್ಣು ನೀನು ಅಂತ ಹೊಗಳಿದ್ರು. ಅವಳನ್ನು ಅಟ್ಟಕ್ಕೇರಿಸಿದ್ರು. ನೀನೇ ನಮಗೆ ಅಮೃತ ಬಡಿಸ್ಬೇಕು ಅಂತಂದ್ರು. ನಿನ್ನ ಮೇಲೇ ಮನಸ್ಸಿಟ್ಟಿದ್ದೇವೆ ಅಂದರು. ಬೇಡ ಬೇಡ ಅಂತೀವ. ಇಲ್ಲ ಇಲ್ಲ, ನಿನ್ನ ಮೇಲೆ ಮನಸ್ಸಿಟ್ಟಿದ್ದೇವೆ ಅಂತಂದ್ರು. ಕೊಡ್ರಿ ಅಮೃತದ ಕಲಶ ಅಂದ. ಕಸಗೊಂಡ. ಬಡಿಸ್ಬೇಕಾ ಬೇಡ? ಇಲ್ಲ ಇಲ್ಲ, ಇದು ಅಮೃತ ಮಡಿಲೇ ಕುಡಿಬೇಕು ಅಂದ. ಆವಾಗಲಿಂದ ಶುರು ಆಯ್ತು ನೋಡ್ರಿ. ಏನೋ ಹೇಳ್ತಾ ಇದ್ದ ನೀವ ಅಂತ. ಅವ್ರಿಗೆ ಪಾಪ ಮಡಿ ಬೆಳಗ್ಗೆ ಅಷ್ಟು ಪರಿಚಯ ಬೇರೆ ಇರಲಿಲ್ಲ. ಸರಸರ ಹೋದ್ರು, ಅಲ್ಲೆಲ್ಲೋ ಮುಳುಗಬೇಕು ಅಂತ ಹೇಳಿದ್ರು. ಮಡಿ ಅಂದರೆ ಮುಳುಗೋದು ಅಂತ. ಮುಳುಗಿದ್ರು. ಒದ್ದಿ ಒದ್ದಿ ತಪ 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 ಒದ್ದಿ ಮೇಲೆ ಬಂದರು. ಎಲ್ಲಂದ್ರಲ್ಲಿ ಕೂತ್ಕೊಂಡ್ರು. ಹಿಂಗೆಲ್ಲ ಕೂತ್ರ ಅಮೃತ ಕುಡಿಯೋಂಗಿಲ್ಲ, ಪೂರ್ವಕ್ಕೆ ಮಾಡಿ ಆಚಮನ ಮಾಡ್ರಿ ಅಂದರು. ಅವ್ರಿಗೆ ಅದೆಲ್ಲ ಗೊತ್ತಿಲ್ಲ ಪಾಪ. ಇದು ಅಮೃತ, ಇದು ಅಮೃತ ಕುಡಿಬೇಕಾದ್ರೆ ಆಚಮನ ಮಾಡಬೇಕು, ಪರಿಶುದ್ಧರಾಗಿರಬೇಕು, ಆಸನದಲ್ಲಿ ಕೂಡಬೇಕು ಅಂತ ಬೇರೆ ಹೇಳ್ದ. ಯಾರ್ಯಾರ್ದೋ ಆಸನ ಕಸ್ಕೊಂಡು ಬಂದ್ರೇನೋ, ಇಟ್ಕೊಂಡ್ರೇನೋ, ಕೂತ್ರೇನೋ. ಆಚಮನ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಈಗೆಲ್ಲ ಆಚಮನ ಅಂದ್ರೆ ಗೊತ್ತಿರಲ್ಲ. ಈಗ ಮಠಗಿಟ್ಟಗಳಲ್ಲೆಲ್ಲ ಮಾಡಿರ್ತಾರಲ್ಲ, ಪಾಪ ಆಚಮನ ಗೊತ್ತಿರಲ್ಲ ಅವರಿಗೆ. ಆಚಮನ ಮಾಡ್ರಿ ಅಂದ್ರೆ ಆಚಾರ ಕೈಗೆ ನೀರು ಹಾಕಿಬಿಟ್ಟಿರ್ತಾರೆ. ಆಚಾರ ಏನೋ ನೀರು ಕೇಳ್ತಿದ್ದಾರೆ ಅಂತ ಹೇಳಿ. ಇವಕ್ಕೆ ಏನು ಗೊತ್ತು? ಇವ ನೋಡಿದ್ರೆ ಆಚಮನ ಅಂತಾನೆ, ಸ್ನಾನ ಮಾಡಿ ಬರ್ರಿ ಅಂತಾನೆ, ಪೂರ್ವ ಕೂಡ್ರಿ ಅಂತ. ಇದು ಇನ್ನೂ ಘೋಷ್ಟ, ಇದು ಇನ್ನೂ ಕಷ್ಟ. ಪೂರ್ವಗಿರುವ ಅವ್ರಿಗೆ ಏನು ಗೊತ್ತಿರ್ತದೆ? ಅವು ಎಲ್ಲ ಒಂದೊಂದೊಂದು ನೋಡ್ಕೊಳ್ಳಿಕ್ಕೆ ಶುರು ಮಾಡಿ, ಏನೋ ಹೇಳ್ತಿದ್ದಾನಲ್ಲ ಇವ ಅಂತ. ಯಾರೋ ಒಬ್ರು ಪೂರ್ವ ಕೂತ್ರಂತ. ಕೊನೆಗೆ ಅವನು ಕೂತದ್ದೇ ಸರಿ ಅಂತ ಇವರು ಪೂರ್ವಕ್ಕೆ ಕೂತ್ಕೊಂಡ್ರು ಮೊದಲೇ. ಅಂತೂ ಪೂರ್ವಕ್ಕೆ ಕೂಡಿಸಿದ, ಆಸನದಲ್ಲಿ ಕೂಡಿಸಿದ, ಆಚಮನ ಮಾಡಿಸಿದ. ಭಾಗವತ ಏನು ಹೇಳ್ತದೆ? ಮನಸ್ಸು ಮಾಡಿದ ಅಂದರೆ ಭಗವಂತ ಏನೂ ಮಾಡದೇ ಇರೋವ್ರ ಕೈಯಲ್ಲಿ ಎಲ್ಲ ಮಾಡಿಸ್ತಾನಂತೆ. ಎಲ್ಲ ಮಾಡೋವನನ್ನು ಏನೂ ಮಾಡದೇ ಇರೋಂಗೆ ಮಾಡ್ತಾನೆ, ಏನೂ ಮಾಡದೇ ಇರೋವನ ಕೈಯಲ್ಲಿ ಎಲ್ಲ ಮಾಡಿಸ್ತಾನೆ. ಹಂಗೆ ಆಚಮನ ಮಾಡಿಸಿದ, ಆಸನದಲ್ಲಿ ಕೂಡಿಸಿದ, ಪೂರ್ವ ಅಂತ ಪೂರ್ವಕ್ಕೆ ಕೂಡಿಸಿದ. ಅಮೃತ ಬೇಕಾ ಮಾಡ್ರಿ ಅಂತಂದ. ದೇವತೆಗಳು ಒಂದು ಸಾಲಿನಲ್ಲಿ ಕೂತರು, ದೈತ್ಯರು ಒಂದು ಸಾಲಿನಲ್ಲಿ. ಬಡಿಸು ಅಂತಿದ್ದಾರೆ. ಬಡಿಸವಲ್ಲ, ಅಮೃತ ಹಾಕವಲ್ಲ ಕೈಗೆ. ಮತ್ತೆ ಸುತ್ತೇ ಸುತ್ತುತ್ತಾನೆ ಕೈ. ಅಲ್ಲೋ ಅಮೃತ ಅಂತಿದ್ದಾರೆ. ಅಲ್ಲ, ನೀವೆಲ್ಲ ಹಿಂಗೆ ನೋಡ್ತಿದ್ದೀರಿ, ನನಗೆ ನಾಚಿಕೆ ಆಗ್ತದೆ ಅಂತಂದ. ಲಜ್ಜಾ ಭವತಿ ದೈತ್ಯೇಂದ್ರಾಹ. ಈ ಪರಿ ನನ್ನನ್ನು ನೋಡಿದರೆ ನನಗೆ ಲಜ್ಜೆ ಆಗ್ತದೆ ಅಂದ ಕೂಡಲೇ ಇವರು ಕೈ ಚಾಚಿದ್ದು ಬಾಯಿ ತೆಗೆದೇ ಬಿಟ್ಟಿದ್ರು. ಮೊದಲೇನೆ ಅಸುರರೆಲ್ಲ ಬಾಯಿ ತೆಗೆದಿದ್ದು ಪಾಪ. ಕೈ ಚಾಚಿದಾವೆ, ಕಣ್ಣು ಮುಚ್ಚಿಬಿಟ್ಟು. ಅಟ್ ಸಾಕು ಅಂತಂದ. ಕಣ್ಣು ಮುಚ್ಚಿದ್ದೇ ತಡ ಒಂದು ಕ್ಷಣದಲ್ಲಿ ದೇವತೆಗಳಿಗೆ ಅಮೃತ ಬಡಿಸಿದ. ಅಮೃತ ಪಾನ ಮಾಡಿ ಆಯಿತು. ಆ ಅಮೃತ ಪಾನ ಮಾಡೋ ದೇವತೆಗಳ ಸಾಲಿನ ಕೊನೆಯಲ್ಲಿ ಒಬ್ಬ ಬಂದು ಈ ಕಡೆಯಿಂದ ಬಂದು ಅಲ್ಲಿ ಸೇರಿದ್ದಂತೆ. ಈ ಪಕ್ಷಾಂತರ ಅಂತ ಮಾಡ್ತಿರ್ತಾರ ಆ ಎಲೆಕ್ಷನ್ ಬಂದಾಗ. ಹಂಗೆ ಅವನು ಪಕ್ಷಾಂತರ ಮಾಡಿದ್ದ. ಇಲ್ಲಿದ ಅಲ್ಲಿ ಹಾರಿದ್ದ ಸ್ವರ್ಭಾನು. ಅವನ ಕೈಗೂ ಅಮೃತ ಹಾಕಿದ. ಗೊತ್ತಿತ್ತು ಇವನಲ್ಲ ಇವನು ಅಂತ ಗೊತ್ತಿತ್ತು. ಆದರೂ ಅವನು ಯಾವುದೋ ಬೇರೆ ಬಹುಶಃ ಬಣ್ಣದ ಶಾಲೆ ಹಾಕ್ಕೊಂಡು ಬಂದಿದ್ದ ಅನ್ನಿಸ್ತದ. ಅವತ್ತಿನ ದಿವಸನೇನೆ ಹಾಕಿದರು. ಹಾಕಿದ ಮೇಲೆ ಅಮೃತ ಕುತ್ತಿಗೆಗೆ ಹೋಗಿದೆ. ಸೂರ್ಯಚಂದ್ರರು ಭಗವಂತನಿಗೆ ಹೇಳಿದರು, ವಿಷ್ಣು ಅವ ನಮ್ಮವನಲ್ಲ ಅಂತಂದ್ಬಿಟ್ಟು. ನಿಜ ವಿಷ್ಣು ರೂಪ ತಗೊಂಡು ಕೈಯಲ್ಲಿದ್ದ ಚಕ್ರದಿಂದ ಅವನ ತಲೆಯನ್ನು ಕತ್ತರಿಸಿದರೆ ರುಂಡ ಆಕಾಶಕ್ಕೆ ಹಾರಿತು, ಚಿಮ್ಮಿತು. ಮುಂಡ ಕೆಳಗೆ ಬಿತ್ತು. ಹಾರಿದ ರುಂಡ
ಆಕಾಶದೊಳಗೆ ಮತ್ತೆ ಕೆಳಗೆ ಬೀಳದಂತೆ ಗ್ರಹ ಆಗು ಅಂತಂದ್ಬಿಟ್ಟ ಭಗವಂತ. ಶಿರಸ್ತು ತಸ್ಯ ಗ್ರಹತಾಮವಾಪ ಅಂತ ಭಾಗವತ. ಅವನ ಶಿರಸ್ಸೇ ಗ್ರಹವಾಗಿ ಆಕಾಶದೊಳಗೆ ನಿಲ್ಲೋ ಹಾಗೆ ಮಾಡಿಬಿಟ್ಟ. ಮುಂಡ ಕೆಳಗೆ ಬಿತ್ತು, ಒಳಗಿದ್ದ ಜೀವ ಮಾತ್ರ ಹೊರಗೆ ಬಂದು ತಮಸ್ಸಿಗೆ ಹೋದ. ಅಮೃತ ರುಂಡಕ್ಕೂ ಸ್ಪರ್ಶ ಆಗಿದೆ, ಅದು ಒಂದು ಹನಿ ಅದು ಮುಂಡಕ್ಕೂ ಸ್ಪರ್ಶ ಆಗಿದೆ. ಒಳಗಿರೋ ಜೀವನಿಗೆ ಅಮೃತ ಸಿಗಲಿಲ್ಲಂತೆ, ರುಂಡ ಮತ್ತು ಮುಂಡಗಳಿಗೆ ಮಾತ್ರ ಅಮೃತ ಸೋಕ್ತಂತೆ, ಜೀವ ಮಾತ್ರ ಅಮೃತ ಇಲ್ಲದಂತೆ ವಂಚಿತನಾಗಿಬಿಟ್ಟ. ಈ ಕಥೆಯನ್ನು ಭಾಗವತ ಹೇಳ್ತದೆ. ಆ ಮುಂಡ ಇವತ್ತಿಗೂ ಸಿಹಿನೀರಿನ ಸಮುದ್ರದ ದಡದಲ್ಲಿ ಇಟ್ಟಿದ್ದಾನೆ. ಅಮೃತ ಸೋಕಿದ್ರೆ ಅದಕ್ಕೆ ನಾಶ ಇಲ್ಲ ಅಂತ ತೋರಿಸ್ಲಿಕ್ಕೆ ಅದನ್ನು ಹಾಗೇ ಉಳಿಸಿದ. ಶಿರಸ್ಸನ್ನು ಗ್ರಹ ಮಾಡಿದ. ರಾಹು ಮತ್ತು ಕೇತು ಅಂತ ಸೂರ್ಯಚಂದ್ರರನ್ನು ಆಗಾಗ ಅವರೇ ಪೀಡಿಸ್ತಾರಂತೆ. ಅದಕ್ಕೆ ಸೂರ್ಯಗ್ರಹಣ ಚಂದ್ರಗ್ರಹಣ ಅಂತ ವ್ಯವಸ್ಥೆ ಮಾಡಿದ. ಹೀಗೆ ಅಮೃತ ಮಥನದ ಕಥೆ. ದೇವತೆಗಳು ಅಜರರಾದರು ಅಮೃತ ಕುಡಿದ್ರಿಂದ, ದೇವತೆಗಳು ಅಮರರಾದರು. ನಾನು ಅಂತ ಅಹಂಕಾರ ಪಟ್ಟು ಬಂದ ಅಸುರರು ಅಜರರೂ ಆಗಲಿಲ್ಲ, ಅಮೃತರೂ ಬರಲಿಲ್ಲ ಅವರಿಗೆ, ಅವರು ಫಲದಿಂದ ವಂಚಿತರಾದರು ಅನ್ನೋ ಕಥೆ ಭಾಗವತದಲ್ಲಿ ಬರ್ತದೆ. ಕಥೆಯ ಸಂದೇಶ ಭಾಗವತನೇ ಹೇಳ್ತದೆ. ಈ ರೀತಿ ಚರಿತ್ರೆ ಮಾಡಿದ್ರಿಂದ ಏನು ತಿಳಿಸಿದ? ಏವಂ ಸುರಾಸುರಗಣಾ ಸಮದೇಶ ಕಾಲ ಹೇತ್ವರ್ಥಯೋಗ ಗತಯೋಪಿ ಫಲೇ ವಿಕಲ್ಪಾ. ಅಮೃತ ಮಥನದಲ್ಲಿ ಇಬ್ಬರು ಪಾಲ್ಗೊಂಡ್ರು, ಆದರೆ ಮಥನ ಮಾಡುವ ಹಿನ್ನೆಲೆ ಇತ್ತಲ್ಲ, ಉದ್ದೇಶ, ಅದು ತಪ್ಪಾಯಿತು. ನಮಗೇ ಬೇಕು ಅಮೃತ ಅನ್ನೋ ಅಹಂಕಾರದಿಂದ ಮಾಡಿದವರು ಅಸುರರು. ಸಿಕ್ಕರೆ ಸಿಗಲಿ, ದೇವರು ಹೇಳಿದಾನೆ ಮಾಡಬೇಕಷ್ಟೇ ಅಂತ ಅವನ ಮೇಲೆ ಹಾಕಿ ಆ ಅಮೃತ ಮಥನದ ಕಾರ್ಯ ಮಾಡಿದವರು ದೇವತೆಗಳು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಮನುಷ್ಯರಿಗೆ ಕರ್ತವ್ಯ ಕರ್ಮ ಮಾಡಲಿಕ್ಕೆ ಭಗವಂತ ಅಧಿಕಾರ ಕೊಟ್ಟಿದ್ದಾನೆ. ಅದನ್ನು ಮಾಡೋದರಲ್ಲೇ ಆತ ರತನಾಗಬೇಕು. ಫಲದಾಸೆಯಲ್ಲೇ ಯಾವಾಗಲೂ ಇರಬಾರ್ದು. ಫಲ ಎಲ್ಲ ಭಗವಂತನ ಮೇಲೆ ಬಿಡಬೇಕಂತ. ದೇವತೆಗಳೆಲ್ಲ ಅಮೃತ ಮಥನ ಮಾಡುವಾಗ ಫಲ ಎಲ್ಲ ದೇವರ ತಲೆ ಮೇಲೆ ಹಾಕಿದ್ರಂತೆ, ನಿನಗೆ ಬಿಟ್ಟದ್ದು ಅಂತ. ಅಮೃತ ಕಲಶ ಅಪಹರಣ ಆದಾಗಲೂ ಅವರು ಯಾವ ಒಂದು ಮಾತು ಆಡಲಿಲ್ಲ, ಅದನ್ನೇ ಪರೀಕ್ಷೆ ಮಾಡ್ತಿದ್ದ. ಧನ್ವಂತರಿಯಾಗಿ ಅಮೃತ ಕಲಶ ಏನೋ ತಂದ, ಅದನ್ನು ಬಿಟ್ಬಿಟ್ಟ. ಗಟ್ಟಿಯಾಗಿ ಹಿಡ್ಕೊಳ್ಬೋದಿತ್ತು, ಬಿಟ್ಬಿಟ್ಟ. ಅಶಕ್ತನಂತೆ. ಯಾಕೆ ಗಟ್ಟಿಯಾಗಿ ಇಟ್ಕೊಳ್ಳಿಲ್ವೋ, ಬಿಟ್ಟು ಯಾಕೆ ಅಂತ ದೇವತೆಗಳು ಬೈತಾರ ಅಂತ ಪರೀಕ್ಷೆ ಮಾಡಿದ್ದಂತೆ. ನಾವ್ಯಾರಾದರೂ ಆಗಿದ್ರೆ ಒಂದು ಕ್ಷಣದಲ್ಲಿ ಎಷ್ಟು ಬೈಗಳು ಬೈದಿರ್ತೀವಿ. ಸ್ವಲ್ಪ ಸರಿಯಾಗಿ ಹಿಡ್ಕೊಳ್ಳಿಕ್ಕೆ ಬರೋದಿಲ್ಲ ನಿನಗೆ, ಬುದ್ಧಿ ಕೆಟ್ಟಿತ್ತ, ಹೇಳಿ ಕೇಳಿ ಎಷ್ಟು ಕಷ್ಟಪಟ್ಟು ಮಥನ ಮಾಡಿದ್ವಿ ಅಂತ ಬೈದು ಬಿಡ್ತಿದ್ವಿ. ಭಗವಂತ ಪರೀಕ್ಷೆ ಮಾಡಿದ. ಆಗಲೂ ದೇವತೆಗಳು ಸ್ವಲ್ಪವೂ ಕ್ರೋಧ ಬರಲಿಲ್ಲ, ಲೋಭ ತೋರಿಸಲಿಲ್ಲ, ಭಗವಂತನಿಗೆ ಕೈ ಮಾಡಲಿಲ್ಲ, ಬೆರಳು ಮಾಡಲಿಲ್ಲ. ಇಷ್ಟು ಪರೀಕ್ಷೆ ಮಾಡಿದರೂ ದೇವತೆಗಳು ನನ್ನನ್ನು ಭಕ್ತಿನೇ ತೋರ್ತಾರೆ ಹೊರತು ಉದಾಸೀನ ಮಾಡ್ತಿಲ್ಲ ಅಂದಾಗ ಮೋಹಿನಿಯಾಗಿ ಅವರಿಗೆ ಫಲ ಕೊಡಿಸಿದ. ಇದು ಭಾಗವತ ಕೊಡುವಂತಹ ಮತ್ತೊಂದು ಸಂದೇಶ. ಭಕ್ತರಾದ ಸಜ್ಜನರು ಕರ್ಮ ಮಾಡುವಾಗ ದೇವರ ಪ್ರೀತಿಯಾಗಲಿ ಅಂತ ಮಾಡಿಬಿಡಬೇಕು. ಫಲ ಕೊಡಿಸೋ ಜವಾಬ್ದಾರಿ ಭಗವಂತ ಹೊತ್ತಿರ್ತಾನೆ ಅನ್ನೋ ಸಂದೇಶವನ್ನು ಈ ಚರಿತ್ರೆಯಿಂದ ತಿಳಿಸ್ತದೆ. ಇದು 6ನೇ ಮನ್ವಂತರದಲ್ಲಿ ನಡೆದ ಕಥೆ. 7ನೇ ಮನ್ವಂತರದಲ್ಲಿ ಭಗವಂತ ಮಾಡಿದ ಅವತಾರ ವಾಮನ ಅವತಾರ. ಯಚ್ಚಿಕೇತ ಸತ್ಯಮಿತ್ ತನ್ನಮೋಘಂ ವಸುಸ್ಪಾರ್ಹಂ ಉತಜೇತೋ ತದಾತ. ಈ ಪ್ರಪಂಚ ಎಲ್ಲ ಸತ್ಯ. ಹೇಗಿದನ್ನು ಪರಿಚಯಿಸ್ತೀರಿ? ತ್ರಿವಿಕ್ರಮನಾಗಿ ಬಂದ. ಬಲಿಗೆ 3 ಪಾದ ಕೊಡು ಅಂತ ಕೇಳಿ ತ್ರಿವಿಕ್ರಮನಾಗಿ ಬೆಳೆದು ಬಿಟ್ಟ. ಒಂದು ಪಾದದಿಂದ ಮೇಲಿನ ಲೋಕ ಅಳದ. ಒಂದು ವೇಳೆ ಪ್ರಪಂಚ ಸುಳ್ಳಾಗಿದ್ದರೆ ಮೇಲಿನ 7 ಲೋಕ ಅಳಿಯೋದು ಹೇಗೆ? ಇನ್ನೊಂದು ಪಾದದಿಂದ ಕೆಳಗಿನ ಲೋಕ ಎಲ್ಲ ಅಳದ ಅಂತಿದೆ. 2 ಪಾದ, 3ನೇ ಪಾದ ಎಲ್ಲಿ ಇಡ್ಲಿ ಅಂತ ಕೇಳಿದ. ಬಲಿ ಆವಾಗ ಮೊದಲು ವಾದಿಸಿ ಒಳಗಿರುವ ಅಸುರಾವೇಶ ಕಡಿಮೆ ಆದ ಮೇಲೆ ತಪ್ಪಾಯಿತು ಅಂತ ಶರಣು ಬಂದ ಅನ್ನೋ ಕಥೆ ಭಾಗವತದಲ್ಲಿ ಬರ್ತದೆ. ನೋಡಿ, ಭಗವಂತ ವಾಮನನಾಗಿ ತ್ರಿವಿಕ್ರಮನಾಗಿ ಬೆಳೆದು 3 ಪಾದದ ನೆಪದಲ್ಲಿ 2 ಪಾದ ಅಳೆದು ಜಗತ್ತಿನ ಸತ್ಯತೆಯನ್ನು ಸಾರಿ, ತನ್ನ ಸೃಷ್ಟಿಯ ಮಹಿಮೆಯನ್ನು ಸಾರಿ, ಬಲಿಗೆ ನಿನ್ನ ಪಾದ ತಲೆ ಮೇಲೆ ಇಡು ಅಂತ ಕೇಳ್ಕೊಂಡಾಗ ಹೇಳ್ತಾನೆ,
ನೀನು ಮಾಡಿದ ದಾನಕ್ಕೆ ಪ್ರೀತನಾದೆ, ಸರ್ವಸ್ವ ಕೊಟ್ಟಿದ್ದೀ. ಈಗ ಇಂದ್ರ ಪದವಿಯಲ್ಲಿ ನೀನು ಕೊಡೋದು ಬೇಡ. ಮುಂದೆ ಬರುವ ಮನ್ವಂತರ ಸಾವರಣಿ, ಆಗ ಇಂದ್ರ ಪದವಿಯಲ್ಲಿ ಕೂಡು. ಅಲ್ಲಿವರೆಗೂ ನಿನ್ನ ಮನೆ ಬಾಗಿಲು ಕಾಯ್ಕೊಂಡು ನಾನು ಇರ್ತೀನಿ, ಸುತಳ ಲೋಕಕ್ಕೆ ನಡಿ ಅಂತ ಕಳಿಸ್ಬಿಟ್ನು. ಇದೇ ವಾಮನಾವತಾರ. ಅವನಿಗೇನಿತ್ತು ಬಲಿಗೆ? ಈಗಲೇ ಇಂದ್ರ ಪದವಿಯನ್ನು ಆಳಬೇಕು ಅಂತ. ದೇವರ ಸಂಕಲ್ಪ ಮುಂದಿನ ಮನ್ವಂತರದಲ್ಲಿ ಬಲಿ ಇಂದ್ರ ಪದವಿಯನ್ನು ಆಳಲಿ ಅಂತ. ನೋಡಿದರೆ ಭಕ್ತ ಇಂದ್ರ ಪದವಿ ಅನ್ನೋದು ಒಂದೊಂದು ಮನ್ವಂತರದಲ್ಲಿ ಒಬ್ಬೊಬ್ಬರಿಗೆ ಅಂತ ಮೀಸಲು. ಈಗ ಆಳ್ತಾ ಇರೋವನ ಹೆಸರು ಪುರಂದರ. ಪುರಂದರ ಅನ್ನೋ ಹೆಸರಿನವನು ಇಂದ್ರಲೋಕವನ್ನು ಆಳ್ತಾ ಇದ್ದಾನೆ ಇಂದ್ರನಾಗಿ. ಇದು ವೈವಸ್ವತ ಮನ್ವಂತರ ಮುಗಿಯೋವರೆಗೂ ಆತಂದೇ ಆಡಳಿತ, ಅದೇ ಪದವಿಯಲ್ಲಿ ಇರ್ತಾನೆ. ಇವನಿಗೆ ಈಗಲೇ ಈ ಮನ್ವಂತರದಲ್ಲೇ ಆ ಪದವಿ ಬೇಕು ಅಂದ. ಭಗವಂತ ಏನು ಮಾಡಿದ? ದಾನದ ನೆಪದಲ್ಲಿ ಮನೆಗೆ ಬಂದು 3 ಪಾದ ಕೊಡು ಮೊದಲು ಅಂತ ಕೇಳಿ ಆ 2 ಪಾದದಿಂದ ಎಲ್ಲ ಅಳದು ತೋರಿಸಿದ್ನಂತೆ. ಯಾವ ಪದವಿ ಯಾವ ಮನ್ವಂತರದಲ್ಲಿ ಯಾರಿಗೆ ಕೊಡಬೇಕು, ನಾನು ಕೊಡೋವ ಅಂತ ತೋರಿಸಿದ್ನಂತೆ. ಇದು ನಮಗೆ ಕೊಡೋ ಸಂದೇಶ. ಯಾವಾಗ ಸಂಪತ್ತು, ಅಧಿಕಾರ, ಯಾವಾಗ ವಿವಾಹ, ಮಕ್ಕಳು, ನಮಗೆ ಕ್ಷೇಮ, ನಮಗೆ ಬರಬೇಕಾದ ಜ್ಞಾನ ಎಲ್ಲ ಭಗವಂತನ ಅಧೀನ ಅಂತ. ಕಸುಗೊಳ್ಳೋದು ಅವನೇ, ಕೊಡೋದು ಅವನೇ. ಹಾಗಾಗಿ ಕಸುಗೊಳ್ತೇನೆ ಅಂದರೂ ನಿನಗೆ ಅನುಗ್ರಹನೇ ಮಾಡ್ತೇನೆ, ಇಲ್ಲ ಕೊಡ್ತೇನೆ ಅಂದರೂ ಅನುಗ್ರಹನೇ ಮಾಡ್ತೇನೆ. ಆದರೆ ಕೊಡುವ ಕಸುಗೊಳ್ಳೋ ವಿಷಯದಲ್ಲಿ ಮಾತ್ರ ನೀನು ಹಾರಾಡಬೇಡ ಅಂತಂತಾನೆ ಭಗವಂತ. ಇದೇ ಅದರ ಕಥೆ. ಹರಿ ವಿಚಿತ್ರವಾದ ಅದ್ಭುತವಾದ ಕಥೆ. ಬಲಿಗೆ ಅದು ಅರ್ಥ ಆಯಿತು. ನಂದೇ ತಪ್ಪಾಗಿದೆ ಭಗವಂತ, ಸುತಳ ಲೋಕದಲ್ಲಿ ನಾನು ಇದ್ದು ಬಿಡ್ತೀನಿ. ಬರೀ ನೀನಿರೋದಲ್ಲ, ಸರ್ವಸ್ವ ನನಗೆ ಸಮರ್ಪಿಸಿದ್ದಕ್ಕೆ ನಿನ್ನ ಮನೆ ಬಾಗಿಲು ಕಾಯ್ತಾ ನಾನಿರ್ತೇನೆ ಅಂತಂದು. ಅಂಥ ವಾಮನ ರೂಪಿ ಭಗವಂತನ ಕಥೆ. ಇಂದ್ರನಿಗೆ, ಪುರಂದರನಿಗೆ ಇಂದ್ರ ಪದವಿ ಸ್ಥಿರ ಮಾಡಿದ. ಬಲಿಚಕ್ರವರ್ತಿಗೆ ಇಂದ್ರ ಪದವಿಯನ್ನು ಮುಂದಿನ ಮನ್ವಂತರಕ್ಕೆ ಅಂತ ವ್ಯವಸ್ಥೆ ಮಾಡಿದ. ಆ ಮನ್ವಂತರ ಬರೋವರೆಗೂ ನಿನ್ನ ಮನೆ ಬಾಗಿಲು ಕಾಯ್ತೇನೆ ಅಂತ ಅವನಿಗೆ ರಕ್ಷಕನಾದ. ಇದೆಲ್ಲ ವಾಮನಾವತಾರದ ಕಥೆ. ಇದು ವೈವಸ್ವತ ಮನ್ವಂತರದಲ್ಲಿ ವಾಮನನನ್ನು ವಿಶೇಷವಾಗಿ ಸ್ಮರಣೆ ಮಾಡಬೇಕು. ಮಧ್ಯೆ ವಾಮನ ಮಾಸೀನಂ ವಿಶ್ವೇ ದೇವ ಉಪಾಸತೆ ಅಂತ ಉಪನಿಷತ್ತು ಹೇಳ್ತದೆ. ನಮ್ಮೆಲ್ಲರ ಒಳಗಿರುವವನು ವಾಮನನೇ, ಅವನೇ ತ್ರಿವಿಕ್ರಮನಾದದ್ದು. ನಮ್ಮಿಂದ ಬಯಸೋದು 3 ಅಂತೆ, 3 ಪಾದ ಕೊಡು ಅಂತಾನೆ. ದಿನಾ 3 ಪಾದ ಕೊಡಬೇಕು ಅವನಿಗೆ. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. 3 ಪಾದ ಗಾಯತ್ರಿ ಮಂತ್ರ ಅವನಿಗೆ ಕೊಟ್ಟರೆ ಸಾಕು. ತ್ರಿಪದ ಗಾಯತ್ರಿ. ಆ 3 ಪಾದ ಕೊಡ್ಲಿಕ್ಕೂ ಹಿಂದೆ ಮುಂದೆ ಮಾಡ್ತೀವಿ ನಾವು. ನೀನು 3 ಪಾದ ಕೊಡು, ಬಲಿಯ ಮನೆಗೆ ಬಾಗಿಲು ಕಾಯ್ದಂಗೆ ನಿನ್ನ ಮನೆ ಬಾಗಿಲು ಕಾಯ್ತಾ ನಾನು ನಿಂತಿರ್ತೀನಿ ಅಂತಾನೆ. ಇದು ವಾಮನಾವತಾರದ ಸಂದೇಶ. ಹಾಗೆ ವಾಮನನ ಚರಿತ್ರೆ ಆದಮೇಲೆ ಈ ಸ್ಕಂಧದ ಕೊನೆಯಲ್ಲಿ ಮತ್ಸ್ಯಾವತಾರದ ಕಥೆ ಹೇಳ್ತಾರೆ. ಸತ್ಯವ್ರತ ಅಂತ ದ್ರವಿಡ ದೇಶದ ರಾಜ ಕೃತಮಾಲಾ ನದಿ ತೀರದಲ್ಲಿ, ಕೃತಮಾಲಾ ಅಂತ ಒಂದು ನದಿ, ಅದನ್ನು ಘೃತಮಾಲಾ ಅಂತ ಕೆಲವರು. ಕೃತಮಾಲಾ ತೀರದಲ್ಲಿ ಅರ್ಘ್ಯ ಕೊಡುವಾಗ ಆ ಕೈಯಲ್ಲೇ ಮೀನಾಗಿ ಬಂದುಬಿಟ್ಟ. ಸಣ್ಣ ಮೀನು ಸಮುದ್ರ ವ್ಯಾಪಿಸಿ ಬೆಳೀತಂತೆ, ಅಷ್ಟು ದೊಡ್ಡದಾಗಿ ಬೆಳೆದು ಬಿಡ್ತು. ಆಮೇಲೆ ಆ ಸಮುದ್ರದಲ್ಲಿ ಬೆಳೆದ ಮೀನೇ ಸತ್ಯವ್ರತನನ್ನು ರಕ್ಷಿಸಿತು ಅಂತ ಭಾಗವತದಲ್ಲಿ ಬರ್ತದೆ. ಏನಿದರ ಸಂದೇಶ? ಅಣೋರಣೀಯಾನ್ ಮಹತೋ ಮಹೀಯಾನ್. ಅಣುವಾಗಿ ನಾನಿದ್ದೇನೆ ಅಣು ಪದಾರ್ಥಗಳಲ್ಲಿ, ಮಹತ್ತಾಗಿ ನಾನಿದ್ದೇನೆ ಮಹತ್ ಪದಾರ್ಥಗಳಲ್ಲಿ. ಹಾಗಾಗಿ ವೇದ ಹೇಳುವ ಅಣುವಿಗಿಂತ ಅಣುವೂ ಹೌದು, ಮಹತ್ತಿಗಿಂತ ಮಹತ್ತು ಹೌದು ಅನ್ನೋ ತತ್ವವನ್ನು ಸಾರಿದ. ಇದು 8ನೇ ಸ್ಕಂಧದ ಕೊನೆಯಲ್ಲಿ ಹೇಳ್ತಾರೆ. ಮತ್ಸ್ಯನಾಗಿ ದೇವರು ಅವತರಿಸಿದ್ದು 2 ಬಾರಿ ಅಂತಾರೆ ಭಗವತ್ಪಾದರು. ಒಂದು ಚಾಕ್ಷುಷ ಮತ್ತು ವೈವಸ್ವತ ಮನ್ವಂತರದ ಮಧ್ಯದಲ್ಲಿ 1 ಬಾರಿ ಅವತಾರ ಮಾಡಿದ. ಇನ್ನೊಂದು ಮೊದಲು ಸೃಷ್ಟಿಯ ಪ್ರಾರಂಭದಲ್ಲಿಯೂ ವೇದಗಳನ್ನೆಲ್ಲ ಒಬ್ಬ ಕಳತನ ಮಾಡಿದ್ದಂತೆ, ಹಯಗ್ರೀವಾಸುರ ಅಂತ. ಅವನನ್ನು ಕೊಂದು ವೇದ ಮರಳಿ ತರಬೇಕು ಅಂತ ಮತ್ಸ್ಯನಾಗಿ ಅವತಾರ ಮಾಡಿದ. ತಂದು ಬ್ರಹ್ಮದೇವರಿಗೆ ಮತ್ಸ್ಯ ವೇದಗಳನ್ನು ಒಪ್ಪಿಸಿ ಉಪದೇಶ ಮಾಡಿದ ಅನ್ನೋ ಕಥೆ. ಆ 2 ಮತ್ಸ್ಯಾವತಾರದ ಚರಿತ್ರೆಗಳನ್ನು ಹೆಣೆದು 8ನೇ ಸ್ಕಂಧದ ಕೊನೆಯಲ್ಲಿ ಪ್ರಳಯ ಪಯಸಿಧಾತು ಸುಪ್ತ ಶಕ್ತೇರ್ಮುಖೇಭ್ಯ ಶ್ರುತಿಗಣಮಪನೀತಂ ಪ್ರತ್ಯುಪಾದತ್ತ ಹತ್ವಾ.
ನೋಡಿ, ಎರಡೂ ಮತ್ಸ್ಯಾವತಾರದ ಕಥೆಯನ್ನು ಈ ಶ್ಲೋಕದಲ್ಲಿ ಭಾಗವತ ಅನುಸಂಧಾನ ಮಾಡಿಸ್ತದೆ. 9ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಹರಿಭಕ್ತರಾದ ರಾಜರ ಕಥೆ ಹಾಗೂ ಹರಿಭಕ್ತರಾದ ರಾಜರ್ಷಿಗಳ ಕಥೆಯನ್ನು ಹೇಳ್ತಾರೆ. ಭಕ್ತರ ಕಥೆ ಕೇಳಬೇಕಲ್ಲ, ಕಾರಣ ಭಕ್ತಿಯ ಉದ್ರೇಕ ಆಗಲಿ. ಭಕ್ತಿ ಮನುಷ್ಯನ ಮನಸ್ಸಿನೊಳಗೆ ಬರಬೇಕು, ಉದ್ರೇಕ ಆಗಬೇಕಾದ್ರೆ ಭಕ್ತರ ಮಹಿಮೆ ಕೇಳಬೇಕಂತ. ಉತ್ತಮಾನಾಂತು ಚರಿತಂ ಅಥವಾ ವೈಷ್ಣವಾನಾಂತು ಚರಿತಂ ಭಕ್ತ್ಯುದ್ರೇಕಾಯ ವಿಷ್ಣುದ್ರೇಕಾಯ ಕಥ್ಯತೆ ಅಂತ ಹೇಳ್ತಾರೆ. ಅಂಬರೀಷ ಮಹಾರಾಜನ ಕಥೆ. ಅಂಬರೀಷ ಅಂತ ಒಬ್ಬ ರಾಜ ಏಕಾದಶಿ ಮಾಡಿದರ ಪ್ರಭಾವದಿಂದ ದೇವರೇ ಅವನಿಗೆ ತನ್ನ ಸುದರ್ಶನ ಚಕ್ರ ರಕ್ಷಣೆಗೆ ಕೊಟ್ಟಿದ್ದ ಅನ್ನೋ ಕಥೆ ಭಾಗವತದಲ್ಲಿ ಬರ್ತದೆ. ನೋಡಿ, ಏಕಾದಶಿ ಹರಿದಿನ. ಯಾರು ಹರಿದಿನ ವ್ರತ ಮಾಡ್ತಾರೋ ಭಗವಂತ ಅವರಿಗೆ ತನ್ನನ್ನೇ ಒಂದು ರೂಪದಿಂದ ಕೊಟ್ಬಿಡ್ತಾನೆ ರಕ್ಷಣೆ ಮಾಡಲಿಕ್ಕೆ. ನೀನು ಮನೆಯಲ್ಲಿ ಇರಲಿ, ನಾನು ಇರ್ತೇನೆ ಅಂತಾನಂತೆ ಬಂತು. ನಾವು ಹರಿದಿನ ವ್ರತ ಭಕ್ತಿಯಿಂದ ಆಚರಣೆ ಮಾಡಲಿ ಅನ್ನಲಿಕ್ಕೆ ಈ ಕಥೆ. ಇನ್ನೊಬ್ಬ ಸೌಭರಿ ಅಂತ ಋಷಿ, ಆತ 50 ಶರೀರ ತಗೊಂಡ ಅನ್ನೋ ಕಥೆ ಬರ್ತದೆ. ಅವನ ಚರಿತ್ರೆ ಯಾಕೆ ಹೇಳ್ತು ಅಂದರೆ, ಭಗವಂತನನ್ನು ಚೆನ್ನಾಗಿ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ವ್ಯಕ್ತಿ ಎಂಥ ಭೋಗದ ಸುಖವನ್ನು ಅನುಭವಿಸಬಲ್ಲ. ಎಲ್ಲವೂ ಲಬ್ಧ. ಅವನೇನು ವೈಕುಂಠಕ್ಕೆ ಹೋಗಿ ಸುಖ ಅನುಭವಿಸಬೇಕಾಗಿಲ್ಲ, ಇಲ್ಲೇ ಅವನಿಗೆ ಮೋಕ್ಷ ಸಿಕ್ಬಿಡ್ತದೆ. ಹಾಗಾಗಿ ಜ್ಞಾನಕ್ಕೆ ಎಷ್ಟು ಮಹಿಮೆ ಇದೆ ಅಂತ, ಅದರಲ್ಲಿಯೂ ಪುರುಷಾರ್ಥೋ ಅತಃಶಬ್ದಾದಿತಿ ಬಾದರಿಹಿ. ಭಗವಂತನ ಜ್ಞಾನ ಸಂಪಾದಿಸಿದವನಿಗೆ ವೈಷಯಿಕ ಸುಖಕ್ಕಿಂತ 100 ಪಟ್ಟು ಸುಖ ಹೆಚ್ಚು ಸಿಗ್ತದಂತೆ. ಅದನ್ನು ಹೇಳ್ತಾರೆ ದ್ಯುನದಿ ನಿವಹದಂದದಿ ಅಂತಾರೆ ಜಗನ್ನಾಥದಾಸರು. ದೇವರನ್ನ ಒಲಿಸ್ಕೊಳ್ರಿ, ಪ್ರಸನ್ನೀಕರಿಸ್ಕೊಳ್ರಿ, ನಿಮಗೆ ಬರುವ ಸುಖದ ಸಾಧನ ನೀವೇ ಬೇಡ ಬೇಡ ಅಂದ್ರೂ ಮನೆಗೆ ಬಂದು ಬೀಳ್ತಿರ್ತದಂತೆ. ಆ ಶಕ್ತಿ ಜ್ಞಾನಕ್ಕಿದೆ. ಇದು ಸೌಭರಿಗಳ ಕಥೆ ಹೇಳಿ ಸಂದೇಶ ಕೊಡ್ತದೆ ಭಾಗವತ. ಛವನ ಅಂತ ಒಬ್ಬ ಋಷಿಗಳ ಕಥೆ. ಸುಕನ್ಯಾ ಹಾಗೂ ಛವನ. ಅತಿಥಿಗಳ ಸತ್ಕಾರ, ಪತಿಯ ಸೇವೆ, ಶ್ರದ್ಧೆಯಿಂದ ಪತಿಯಲ್ಲಿ ಮಾಡಿದಂಥ ಸೇವೆ ಸುಕನ್ಯೆಗೆ ನವಯೌವನ ಹಾಗೂ ಕಣ್ಣು ಬರುವಂತೆ ಮಾಡಿತಂತೆ ಚ್ಯವನರಿಗೆ. ಸುಕನ್ಯೆ ಲೋಕಕ್ಕೆಲ್ಲ ಆದರ್ಶಳಾದ್ಲು. ಒಂದು ಪತಿ ಸೇವೆ, ಇನ್ನೊಂದು ಅತಿಥಿ ಸೇವೆ. ನಾವು ಮನೆಯಲ್ಲಿ ಬಯಸ್ಬೇಕಂತೆ, ಒಬ್ಬನ್ನಾದರೂ ಅತಿಥಿನ ಕರೆಸಪ್ಪ ನಮ್ಮ ಮನೆಗೆ, ದೇವರೇ ಬಂದ ಅಂತ ಅವ್ರ ಸೇವೆ ಮಾಡಬೇಕಂತೆ. ನೋಡಿ, ಹೀಗೆ ಅತಿಥಿ ಸತ್ಕಾರ ಅದೊಂದು ದೇವರ ಪೂಜೆ. ಪತಿಯ ಸೇವೆ ಸ್ತ್ರೀಯರಿಗೆ ಅದು ಒಂದು ದೇವರ ಪೂಜೆ. ಹರಿದಿನದ ವ್ರತ ಅದು ಒಂದು ಭಗವಂತನಿಗೆ ಮಾಡುವಂತಹ ಪೂಜೆ. ಭಗವಂತನ ಜ್ಞಾನದ ಸಂಪಾದನೆ ಅದೊಂದು ವಿಶೇಷವಾಗಿ ದೇವರನ್ನು ಆರಾಧಿಸಲಿಕ್ಕಿರುವ ಸಾಧನ ಜ್ಞಾನ. ಈ ರೀತಿ ಭಗವದ್ಭಕ್ತರ ಕಥೆಗಳನ್ನೆಲ್ಲ 9ನೇ ಸ್ಕಂದ ಹೇಳ್ತಾ ಬರ್ತದೆ. ಅಲ್ಲೇ ಬರುವಂಥ ಮತ್ತೊಂದು ಕಥೆ ಅಂದರೆ ಅದು ಪರಶುರಾಮ, ರಾಮ, ದತ್ತಾತ್ರೇಯ, ಈ ಭಗವಂತನ ಅವತಾರಗಳು. ರಾಮಾವತಾರವನ್ನು ಸ್ವಲ್ಪ ಹೇಳ್ತಾರೆ, ಹಳೆ ಹೇಳಿಲ್ಲ, ರಾಮಾಯಣದಲ್ಲಿ ನೋಡಿಕೊಳ್ಳಿ ಅಂತ. ಗುರುವರ್ಥೇ ತ್ಯಕ್ತರಾಜ್ಯ ವ್ಯಚರದನುವನಂ ಪದ್ಮಪದ್ಭ್ಯಾಂ ಪ್ರಿಯಾಯಾ. ರಾಮನ್ ಕಥೆ ಅಂದರೆ ಅದು ತ್ಯಾಗ, ವಿನಯ, ದಯ, ತಪಸ್ಸು, ಶೌರ್ಯ ಇವುಗಳ ಕಥೆ ಅಂತ ಅರ್ಥ. ಗುಣಗಳ ಕಥೆ ಅದೇ ರಾಮನ ಕಥೆ. ರಾಮ ರಾಮ ಅಂದರೆ ಬೇರೆ ಅಲ್ಲ, ಸರ್ವಗುಣಗಳ ಖನಿನೇ ಶ್ರೀರಾಮ ಅಂತಾರೆ ನಾರದರು. ಬೇರೆ ಅಲ್ಲೇ ಇಲ್ಲ ರಾಮ ಅಂದರೆ. ನಮ್ಮೊಳಗೆ ಏನು ಕುಂದುಕೊರತೆಗಳಿವೆ ಅವುಗಳನ್ನು ಪುನಃ ನಾವು ಸರಿಪಡಿಸ್ಕೊಂಡು ತಿದ್ದುಕೊಂಡು ಹೋಗಬೇಕಾದ್ರೆ ರಾಮ, ರಾಮಾಯಣ, ರಾಮ ಹೇಗಿದ್ದ ಅದನ್ನು ಆಲೋಚನೆ ಮಾಡ್ತಾ ಬರಬೇಕಂತ. ಹಾಗಾಗಿ ರಾಮಾಯಣ ಅಂತ ನಾವು ನೋಡುವಾಗ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಬಾಳಿನಲ್ಲಿ ಬದುಕಬೇಕು ಅನ್ನೋದನ್ನು ರಾಮ ಹೇಳಿಕೊಟ್ಟ. ಪಿತೃಭಕ್ತಿ ರಾಮನಿಂದ ಕಲಿಬೇಕು, ಮಾತೃಭಕ್ತಿ ರಾಮ ಸ್ಫೂರ್ತಿ, ತ್ಯಾಗ ರಾಮನೇ ಸ್ಫೂರ್ತಿ, ತನ್ನನ್ನು ಯಾರು ಅವಲಂಬಿಸಿರ್ತಾರೆ, ಆಶ್ರಯಿಸಿರ್ತಾರೆ ಅವರನ್ನು ರಕ್ಷಿಸೋದರಲ್ಲಿ ರಾಮ ಸ್ಫೂರ್ತಿ, ತನ್ನ ಅವಲಂಬಿಸಿದಂತಹ ಜಟಾಯುನನ್ನು, ತನ್ನನ್ನೇ ಶರಣು ಬಂದ ಸುಗ್ರೀವನನ್ನು, ತನ್ನಲ್ಲಿ ಭಕ್ತಿ ಮಾಡ್ತಿದ್ದಂಥ ಹನುಮಂತನನ್ನು
ಶತ್ರು ಪಕ್ಷದಿಂದ ಈ ಕಡೆಗೆ ಬಂದು ವಿಭೀಷಣನನ್ನ, ಅಂದರೆ ರಾವಣನ ಸಹೋದರನಾದ ವಿಭೀಷಣ ಶತ್ರು ಪಕ್ಷದಿಂದ ಬಂದರೂ ಕೂಡ ಶರಣಾಗತನಾದದ್ದಕ್ಕೆ ವಿಭೀಷಣನನ್ನ ಯಾರೂ ಬೇಡ, ಸೇತುವೆ ಕಟ್ಟಲಿಕ್ಕೆ ಅಂತ ಸ್ವಲ್ಪ ಈ ಎರಡೆರಡು ಬಂಡೆಗಲ್ಲುಗಳ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಉಳಿತಿತ್ತಂತೆ. ಅದನ್ನು ಸರಿಪಡಿಸ್ಬೇಕು, ಫುಲ್ಫಿಲ್ ಮಾಡಬೇಕು ಅಂತ ಒಂದು ಅಳಿಲು ಸಮುದ್ರದ ನೀರಿನಲ್ಲಿ ದೇಹ ಎಲ್ಲ ಮುಳುಗಿಸ್ಕೊಳ್ತಿತ್ತು. ಒದ್ದೆ ಮಾಡಿಕೊಳ್ಬೇಕು, ಉಸುಕಿನಲ್ಲಿ ಹೋಗಿ ಮತ್ತೆ ಅದನ್ನು ಹೊರಳಾಡಿ ಒಂದಿಷ್ಟು ಉಸುಕು ತಂದು ಎರಡು ಬಂಡೆಗಲ್ ಮಧ್ಯದಲ್ಲಿ ಹಾಕ್ತಿತ್ತಂತೆ. ಅಂಥ ಅಳಿಲಿಗೂ ಭಗವಂತ ತನ್ನ ಬಾಣದಿಂದ ರೇಖೆಯನ್ನು ಎಳೆದು ರಕ್ಷಣೆ ಕೊಟ್ಟಂತೆ. ಇದು ರಾಮ ಅಂದರೆ ಅಂತ. ಅದನ್ನು ಅಳಿಲು ಸೇವೆ ಅಂತಾರೆ. ಅದಕ್ಕೆ ಅಳಿಲು ಸೇವೆ ಇಡೀ ಪ್ರಪಂಚದಲ್ಲಿ ಪ್ರಸಿದ್ಧಿ ಆಗುವ ಹಾಗೆ ಮಾಡಿದ ಮಹಾನುಭಾವನೆ ಶ್ರೀರಾಮಚಂದ್ರ. ಹೀಗೆ ಕಪಿಗಳಿಗೆ, ಸುಗ್ರೀವಾದಿಗಳಿಗೆ, ಸೀತೆಗೆ ಇನ್ನೇನು ಕೇಳಬೇಕು, ರಾವಣನಿಗೂ ಹೇಳಿದ್ದಂತೆ. 2 ಬಾರಿ ಸೋತ ಮೇಲೆ ಮತ್ತೆ ಹೇಳ್ದ, ಇನ್ನೊಂದು ಬಾರಿ ಅವಕಾಶ ಕೊಡ್ತೀನಿ, ಸೀತೆಯನ್ನು ಕರ್ಕೊಂಡ್ಬಂದು ಬಿಟ್ಬಿಡು, ನಿನ್ನನ್ನೇನು ಕೊಲ್ಲಲ್ಲ, ಸೀತೆಯನ್ನು ಕರ್ಕೊಂಡು ಬಿಡು, ತಂದು ಬಿಡು, ಶರಣಾಗು. ಈಗಲೂ ಹೇಳ್ತೀನಿ ರಾವಣ, ಇಲ್ಲ ನೀನಿನ್ನೂ ಏನೆಲ್ಲ ಭೋಗ ಅನುಭವಿಸಬೇಕು ಅಂತ ಬಾಕಿ ಉಳಿಸ್ಕೊಂಡಿದ್ರೆ ಅದನ್ನಾದರೂ ಅನುಭವಿಸಿ ಬಾ. ಸತ್ತ ಮೇಲೆ ಅಯ್ಯೋ ಇದೊಂದು ಬಾಕಿ ಉಳಿತಲ್ಲ ಅಂತ ಅನ್ನಬಾರ್ದಲ್ಲ, ಅದನ್ನಾದರೂ ಅನುಭವಿಸಿ ಬಾ. ಇನ್ನೂ ಸೈನ್ಯ ಏನಾದರೂ ಇದ್ರೆ ಕರ್ಕೊಂಡು ಬಾ, ಇನ್ನೊಂದು ಸಲ ತಪಸ್ಸು ಮಾಡಿ ಬ್ರಹ್ಮನ ವರ ಬೇಕಂದ್ರೆ ಪಡ್ಕೊಂಡು ಬಾ, ಆದರೂ ನಾನು ಇಲ್ಲೇ ಕಾಯ್ತಾ ಇರ್ತೇನೆ ಅಂತಂದಂತೆ ರಾಮಚಂದ್ರ. ಇದು ಪರಾಕ್ರಮ. ಅವನು ಭಿಕ್ಷುಕನ ವೇಷದಲ್ಲಿ ಬಂದು ಸೀತೆಯನ್ನು ಅಪಹರಿಸಿದ ರಾವಣ. ರಾಮ ಅಂತಿಂಥ ವೇಷ ಗೀಷ ಹಾಕ್ಕೊಂಡದ್ದು ಜಾಯಮಾನದಲ್ಲೇ ಇಲ್ಲ. ಅವ ಅಂತಿಂಥ ವೇಷ, ನನ್ನೊಬ್ಬನ ದೂತನ ಕಳಿಸ್ತೀನಿ, ನೀ ತಡ್ಕೊಂಬಿಡು ಅಂತಂದಂತೆ. ಸ್ವಲ್ಪ ನೀ ತಡ್ಕೊ ನೋಡ್ತೀನಿ, ಒಬ್ಬನನ್ನು ಕಳಿಸ್ತೀನಿ. ಅವ ಸಮುದ್ರ ಹಾರ್ತಾನೆ, ಅಶೋಕವನ ಎಲ್ಲ ಹಾಳು ಮಾಡ್ತಾನೆ, ನಿನ್ನದೇ ಬಂಗಾರದ ಪಟ್ಟಣಕ್ಕೆ ಬೆಂಕಿ ಇಟ್ಟು ಕಾರ್ತೀಕ ದೀಪೋತ್ಸವ ಮಾಡ್ತಾನೆ, ನಿನ್ನೆದುರುಗಡೆ ಮಾಡ್ತಾನೆ, ಎಲ್ಲ ನಿನ್ನೆದುರುಗಡೆನೇ ಮಾಡ್ತಾನೆ. ಸರಾವಣಂ ಸಪುತ್ರಕಂ ತೃಣೋಪಮಂ ವಿಧಾಯ ಚ ತಯೋ ಪ್ರಪಶ್ಯತೋ ಪುರೀಂ ಮುದಾನ್ವಿತೋ ಜಗರ್ಜ ಚ. ಎದುರುಗಡೆ ಮಾಡ್ತಾನೆ, ಅವನೊಬ್ಬನ್ ತಡ್ಕೊಂಡ ರಾಮ. ಹೇಗಿರಬೇಕು ನೋಡಿ ರಾಮನ ಕಥೆ. ರಾಮನ ಭೃತ್ಯರ ಚರಿತ್ರೆನೇ ಹೀಗಿದೆ ಅಂದರೆ ಇನ್ನು ರಾಮನ ಕಥೆ ಹೇಗಿರಬೇಡ. ಇದು ರಾಮಾಯಣ. ರಾಮ ಅಂದರೆ ಸಾಕು, ಮೈಯಲ್ಲಿ ರೋಮಾಂಚನ ಆಗಬೇಕು. ರಾಮನಾಮನೇ ಹಾಗೆ. ಆ ರಾಮನ ಚರಿತ್ರೆಯ ಸಾರವನ್ನು ಭಾಗವತ 9ನೇ ಸ್ಕಂದ ತಿಳಿಸ್ತದೆ. 10ನೇ ಸ್ಕಂದದಲ್ಲಿ ಕೃಷ್ಣಾವತಾರದ ಚರಿತ್ರೆ. ದಶಮ ಸ್ಕಂದ ಬಹಳ ವಿಸ್ತಾರ. ಕೃಷ್ಣನ ಕಥೆ ಬಾಲಲೀಲೆಯಿಂದ ಆರಂಭ ಮಾಡಿ ಕೊನೆಗೆ ಭಗವಂತ ಪರಂಧಾಮಕ್ಕೆ ಹೊರಡುವ ಸಮಯ ತನಕನೂ ವರ್ಣನೆ ಮಾಡ್ತಾರೆ. ಅವನ ಯೌವನ, ಅವನ ಕೌಮಾರ, ಅವನ ಬಾಲ್ಯ, ವೃದ್ಧಾಪ್ಯ ಅಂತ ಕೃಷ್ಣನಿಗಿಲ್ಲವೇ ಇಲ್ಲ. ತೋರಿಸಿದ್ದಷ್ಟು. ಮೊನ್ನೆ ಹೇಳುವಾಗ ಅಂದಿದ್ದೆ, 106 ವರ್ಷ, ಪ್ರಾಯ 107 ವರ್ಷಗಳಷ್ಟು ಕೃಷ್ಣ ಭೂಮಿಯ ಮೇಲಿದ್ದ. 56-57ನೇ ವಯಸ್ಸಿಗೆ ಯುದ್ಧ ಭೂಮಿಯಲ್ಲಿ ಸಾರಥ್ಯ ಮಾಡಿದ್ದಾನೆ ಕೃಷ್ಣ ಅಂತ ಕೆಲವು ದಾಖಲೆಗಳು ಸಿಗುತ್ತಾರೆ. ಅರ್ಜುನನಿಗೆ 53-54 ವರ್ಷ ವಯಸ್ಸು ಯುದ್ಧ ಮಾಡಿದಾಗ. 60ರ ಆಸ್ಪಾಸ್ನಲ್ಲಿ ಧರ್ಮರಾಜ, ದುರ್ಯೋಧನ, ಭೀಮಸೇನ ಇವರೆಲ್ಲ ಇದ್ರಂತೆ. ಆಮೇಲೆ ಮತ್ತೆ ಪುನಃ 50 ವರ್ಷ ಆಳ್ವಿಕೆ ನಡೆದಿದೆ, ಧರ್ಮರಾಜನ ಆಳ್ವಿಕೆ. ಶ್ರೀಕೃಷ್ಣ ಪಾಂಡವರ ಒಡನಾಡಿಯಾಗಿ ಧರ್ಮದ ಸ್ಥಾಪನೆ ಹೇಗೆ ಮಾಡಿಸಿದ, ಇನ್ನೊಂದೆಡೆ ಭೂಭಾರದ ಹರಣ ಹೇಗೆ ಮಾಡಿದ, ತನ್ನನ್ನು ಅರಿಸಿ ತನ್ನಲ್ಲೇ ಮನಸ್ಸನ್ನಿಟ್ಟ ತನ್ನ ಭಕ್ತರನ್ನು ಹೇಗೆ ಉದ್ಧಾರ ಮಾಡಿದ. 3 ಪ್ರಧಾನ ಘಟ್ಟ: ಭಕ್ತರ ಉದ್ಧಾರ, ಧರ್ಮದ ಸ್ಥಾಪನೆ, ಭೂಭಾರದ ಹರಣ. ಈ 3 ಭಗವಂತ ಮಾಡಿದ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮದ ಸ್ಥಾಪನೆ ಹೇಗೆ ಮಾಡಿದ? ಎಲ್ರಿಗೂ ಕುತೂಹಲ. ಇತ್ತೀಚೆಗೆ ಧರ್ಮ ಅನ್ನೋ ಶಬ್ದ ಕೇಳಿದ್ರೆ ಕೆಲವ್ರಿಗೇನೋ ಶೂಲ ಚುಚ್ಚಿದಾಗ ಆಗ್ತದೆ. ಧರ್ಮ ಅನ್ಬಾರ್ದು. ಈಗ ಮಾನವತೆ ಅಂದರೆ ಭಾರಿ ಚೆನ್ನಾಗಿ, ಈಗ ಎಲ್ರಿಗೂ ಮಾನವತೆ ಅಂದರೆ ಏನೋ ಭಾರೀ ವಿಷಯ ಹೇಳ್ತಾ ಇದ್ದಾರೆ, ಮಾನವತಾವಾದಿಗಳು ಅಂತ. ಆದರೆ ಭಾಗವತ ನೋಡಿದರೆ ಸ್ಪಷ್ಟ ಗೊತ್ತಾಗ್ತದೆ,
ಧರ್ಮ ಮಾನವತೆಗಳು ಬೇರೆ ಬೇರೆ ಅಲ್ಲ ಅಂತ ಹೇಳಿದ್ದಾರೆ. ಭಾಗವತ ಧರ್ಮಕ್ಕಿಂತ ವಿಚಿತ್ರ ಮತ್ತೊಂದು ಮಾನವತೆಯನ್ನು ಹುಟ್ಟಿಸಬಾರ್ದಂತೆ, ಅದು ಇಲ್ಲವೇ ಇಲ್ಲ. ಹಾಗಾದರೆ ಧರ್ಮ ಅಂದರೆ ಏನು? ಯಾವುದನ್ನು ಅಳವಡಿಸ್ಕೊಳ್ಳೋದ್ರಿಂದ ನೀನು ಪ್ರಾಣಿ ಅಲ್ಲ ಅಂತ ಗುರುತಿಸ್ಲಿಕ್ಕೆ ಬರ್ತದೋ ಅದೇ ಧರ್ಮ ಅಂತ. ಇಂಥದ್ದನ್ನು ಅಳವಡಿಸ್ಕೊಳ್ಬೇಕು ಅಂತ ಕೃಷ್ಣ ಹೇಳ್ಕೊಡ್ತಾನೆ ಭಾಗವತದಲ್ಲಿ. ಒಂದಿಷ್ಟು ಬಾಯಲ್ಲಿ ಉಪದೇಶ ಮಾಡ್ತಾನೆ, ಒಂದಿಷ್ಟು ಉದ್ಧವನಿಗೆ ತಾನೇ ಸ್ವತಃ ಉಪದೇಶ ಮಾಡ್ತಾನೆ, ಒಂದಿಷ್ಟನ್ನು ತನ್ನ ಚರ್ಯೆಯಿಂದಲೇ ತೋರಿಸ್ತಾನೆ. ಇದು ಧರ್ಮ, ಇದು ಧರ್ಮ, ಇದನ್ನು ನೀನು ಮಾಡಬೇಕಿತ್ತು, ಈ ರೀತಿ ನಡ್ಕೊಳ್ಬೇಕು, ಹೀಗೆ ನೀನು ಸ್ಟೆಪ್ಪನ್ನು, ಹೀಗೆ ನಿರ್ಧಾರವನ್ನು ತಗೊಳ್ಬೇಕು ಅಂತ ತಾನು ತಗೊಂಡು ತೋರಿಸ್ತಾನೆ. ಕೃಷ್ಣನ ಕಥೆ ಕೇಳೋದು ಅಂದರೆ ಅಲ್ಲಿ ಹೋದ ಬೆಣ್ಣೆ ಕದ್ದ, ಇಲ್ಲಿ ಹೋದ ಹಾಲು ಕದ್ದ. ಕೆಲವರೆಲ್ಲ ಕೃಷ್ಣನ ಕಥೆ ಅಂದರೆ ಹೀಗೆ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಈಗ. ಅದು ಸುಮ್ಮನೆ ಕೃಷ್ಣ ಅಂದ್ರೇನು? ಗೋಪಿಕಾಸ್ತ್ರೀಯರ ಮನೆಗೆ ಹೋದ, ಮಡಿಕೆ ಒಡೆದ, ಮೇಲ್ ಹತ್ತಿದ, ಕದ್ದ, ಬಿದ್ದ. ಏನು ಅವನಿಗೇನು ಹಾಲು ಮೊಸರು ಬೆಣ್ಣೆ ಕಡಿಮೆ ಇತ್ತ? ಏನೋ ವೈಕುಂಠದೊಳಗೆ ಇಲ್ಲಿ ಆಸೆ ಬುರುಕ್ತನ ಮಾಡಿದ ಅಂತ ಕತೆ ಹೇಳಲಿಕ್ಕೆ. ಕೃಷ್ಣನ ಕಥೆ ಹಾಗೆ ಹೇಳಬೇಡ್ರಿ ಅಂತಾರೆ ಭಾಗವತದೊಳಗೆ. ಹೇಗೆ ಹೇಳಬೇಕು ಕೃಷ್ಣನ ಕಥೆ? 100 ಕೃಷ್ಣನ ಕಥೆ ಹೇಳಿದರೆ 100 ಥರದ ಧರ್ಮಗಳು ಕೃಷ್ಣನ ಕಥೆಯಿಂದ ವ್ಯಕ್ತ ಆಗಿ ಕೇಳುವವನಲ್ಲಿ ಒಂದಾದರೂ ಧರ್ಮವಂತಿಕೆ ಬೆಳೆದಿರ್ಬೇಕಂತ. ಆ ಕೃಷ್ಣನ ಕಥೆ ಹೇಳಬೇಕಂತ. ಇದು ಉದ್ದೇಶ ಕೃಷ್ಣನ ಕಥೆ ಹೇಳಲಿಕ್ಕೆ. ಧರ್ಮ ಜಾಗೃತ ಆಗಬೇಕು, ಭಕ್ತಿ ಜಾಗೃತ ಆಗಬೇಕು. ಇಲ್ಲದಿದ್ದರೆ ಕೃಷ್ಣನ ಕಥೆಗೆ ಏನು ಅರ್ಥ? ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಮಕ್ಕಳನ್ನು ಹಡೆದಿಲ್ವೇ? ಪಾಲನೆ ಪೋಷಣೆ ಮಾಡಿಲ್ವೇ? ಯಾರು ತಾನೇ ಮಕ್ಕಳನ್ನು ಹಡೆದಿಲ್ಲ, ಪಾಲನೆ ಮಾಡಿಲ್ಲ, ಪೋಷಣೆ ಮಾಡಿಲ್ಲ, ಮಕ್ಕಳ ಅಂಬೆಗಾಲಿಡೋದನ್ನು ನೋಡಲಿಲ್ಲ, ಹೆಗಲ ಮೇಲೆ ಹೊತ್ತಿಲ್ಲ, ಮನೆ ತುಂಬ ಆಟ ಆಡಿಸಿದ್ದಿಲ್ಲ, ಎಲ್ಲರೂ ಮಾಡ್ತಾರೆ. ಆ ಥರನೇ ಕೃಷ್ಣನನ್ನು ಎಳೆದೆಳೆದು ತಂದು ಅವನು ಕೃಷ್ಣ ಹೀಗೇ ಇದ್ದ ನೋಡ್ರಿ, ಹೀಗೇ ಇದ್ದ ನೋಡ್ರಿ ಅಂತ ಹೀಗೆ ಹೇಳಿಬಿಟ್ರೆ ಕೃಷ್ಣನ ಕಥೆಯನ್ನ, ಅಲ್ಲ ಅವನಂತಿದ್ದಾನೆ, ಇಲ್ರೋ ನಾ ಧರ್ಮ ಸ್ಥಾಪನೆಗೆ ಬಂದಿದ್ದೇನೆ ಅಂತ ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ನಾವು ನೋಡಿದರೆ ಕೃಷ್ಣನನ್ನು ಎಲ್ಲೆಲ್ಲೋ ಎಳ್ಕೊಂಡು ಹೋಗ್ತಾ ಇದ್ದೇವೆ. ಅದಕ್ಕೆ ಭಗವದ್ಗೀತೆ ಚೌಕಟ್ಟಿನಲ್ಲಿ ಕೃಷ್ಣನನ್ನು ನೋಡಬೇಕು. ಅವನ ಪ್ರತಿ ಹೆಜ್ಜೆ, ಅವನ ಪ್ರತಿ ನಡೆ ಅದು ಗೀತೆಯಲ್ಲಿರುವ ನುಡಿಯಂತೆ ಇದೆ. ಅವನ ಪ್ರತಿ ಭಗವದ್ಗೀತೆಯ ನುಡಿಗಳು ಭಾಗವತದಲ್ಲಿರುವ ಕೃಷ್ಣನ ನಡೆಯನ್ನೇ ಅನುಸರಿಸಿದೆ. ಹಾಗಾಗಿ ಅವನ ನಡೆ ಬೇರೆ ಆಗಲಿಲ್ಲ, ಅವನ ನುಡಿ ಬೇರೆ ಆಗಲಿಲ್ಲ. ಈಗೇನಾಗಿದೆ ಅಂದರೆ ಕೃಷ್ಣನ ನಡೆಯನ್ನು ಬೇರ್ಪಡಿಸಿ ಕೃಷ್ಣನ ಗೀತೆಯಲ್ಲಿರೋ ನುಡಿಗಳನ್ನು ಬೇರ್ಪಡಿಸಿ ನೋಡ್ಲಿಕ್ಕೆ ಶುರು ಮಾಡಿದ್ದೀವಿ. ಅದು ಅಪರಾಧ. ಹಾಗೆ ಮಾಡಬಾರ್ದು. ಕೃಷ್ಣ ಹೇಗೆ ನಡೆದ್ನೋ ಹಾಗೇ ಗೀತೆಯ ರೂಪದಲ್ಲಿ ನುಡಿದ ಸಮಾಜಕ್ಕೆ. ಕೃಷ್ಣ ಗೀತೆಯಲ್ಲಿ ಏನು ನುಡಿದಿದ್ನೋ ಹಾಗೇ ತಾನು ನಡೆದ. ನನ್ನ ಭಕ್ತರು ನನ್ನ ನಡೆ ನುಡಿಗಳಿಂದಲೇ ತಮ್ಮನ್ನು ತಾವು ಉದ್ಧಾರ ಮಾಡಿಕೊಳ್ಳಿ ಅಂತ ತೋರಿಸಿದ. ಹಾಗಾಗಿ ಭಾಗವತದಲ್ಲಿ ಬರುವ ಕೃಷ್ಣನ ಕಥೆಯ ಪ್ರತಿ ಹಂತದಲ್ಲಿ ಗೀತೆಯಲ್ಲಿ ಬರುವಂಥ ಅವನ ನುಡಿಗೆ ಅನುಗುಣವಾಗಿ ಯಾವ್ಯಾವ ಧರ್ಮ, ಯಾವ್ಯಾವ ನೀತಿ, ಯಾವ್ಯಾವ ಸಂದೇಶ ನಮಗೆ ಅಂತ ಕೊಟ್ಟಿದ್ದಾನೆ, ಅದನ್ನು ನೋಡಬೇಕಾದ ಜವಾಬ್ದಾರಿ ಇದೆ. ಅದು ಇವತ್ತು ಕಾಲಕ್ಕೂ ಪ್ರಸ್ತುತವಾಗಿರ್ತದೆ. ಅಂಥ ನಡೆಯನ್ನೇ ಕೃಷ್ಣ ತೋರಿಸಿದ. ಈಗ ಯಾವುದೋ ಒಂದಿಷ್ಟು ವಿಷಯಗಳಿದ್ದಾವೆ. ಶ್ರೀಕೃಷ್ಣನ ಕಥೆಯಲ್ಲಿ ನಾವು ಅದನ್ನು ಹೇಳ್ತೇವಷ್ಟೆ. ಅಲ್ಲಿ ಅದು ಇಲ್ಲದೇ ಇದ್ದಾಗಲೂ ನಾವು ಕೃಷ್ಣನ ಕಥೆ ಅಂತ ಭ್ರಮಿಸಿಬಿಡ್ತೀವಿ. ಹಂಗಿಲ್ಲ ಕೃಷ್ಣನ ಕಥೆ. ಕೃಷ್ಣನ ಕಥೆ ಸಾರ್ವಕಾಲಿಕ. ಅಂದ್ರೆ ಅರ್ಥ ಏನು? ಎಲ್ಲ ಜನ್ರೇಷನ್ನಿಗೂ ಕೃಷ್ಣನ ಕಥೆ ಅಪ್ಲೈ ಆಗಬೇಕು, ಎಲ್ಲ ಥರದ ಜನ್ರೇಷನ್. ಅದಕ್ಕೆ ಇವತ್ತು ಜನ್ರೇಷನ್ ಅಂತಾರೋ ಇಲ್ಲ, ಇವತ್ತೇನು ಬೇರೆ ಹೆಸರಿದೆ ಎಲ್ಲದು, ಜೆನ್ ಎಕ್ಸ್ ಅಂತ, ಝೆಡ್ ಎಕ್ಸ್ ಅಂತ ತಗೊಂಡು ಶುರು ಮಾಡಿದ್ದಾರೆ ಈಗ. ಝೆಡ್ ಎಕ್ಸ್ ಅಂತ ಜನ್ರೇಷನ್ ಅಂತ. ಆದರೆ ಸ್ವಲ್ಪ ಮೊಬೈಲಿನ ಕಾಲದಲ್ಲಿ ಬಂದ್ವಲ್ಲ, ಹೀಗಾಗಿ ಅವಾಗ 4G 5G 6th G ಅಂತ ಜಿ ಶುರು ಮಾಡಿದ್ರು ಅವರು. ಹಾಗೆ ಭಗವಂತ ಕೃಷ್ಣನ ಸಾರ್ವಕಾಲಿಕ ಸಂದೇಶಗಳು ತನ್ನ ನಡೆಗಳಿಂದ ಹ್ಯಾಕ್ ತೋರಿಸಿದ. ಇವತ್ತೊಂದು ಸಣ್ಣ ಉದಾಹರಣೆಯನ್ನು ಹೇಳಿರ್ತೇನೆ. ಕೃಷ್ಣ ತಾನು ಗೋಕುಲದಲ್ಲಿ ಬಹಳ ಲೀಲೆಗಳನ್ನು ತೋರಿಸಿ ಸ್ವಲ್ಪ ದಿನಗಳ ನಂತರ ಬೇಡ ಸಾಕಿನ್ನು ಬೃಂದಾವನಕ್ಕೆ ಹೋಗೋಣ ಅಂತ ಹಠ ಮಾಡಿದ್ನಂತೆ. ಈ ಕಥೆ ನೀವು ಕೇಳಿರ್ತೀರಿ. ಅದೇನು ಆ ಬೃಂದಾವನಕ್ಕೆ ಹೋಗೋ ಹಠ ಕೃಷ್ಣನಿಗೆ ಬಂತಲ್ಲ, ಇದ್ರ ಬಗ್ಗೆ ಯಾರಾದರೂ ಸಂಶೋಧನೆ ಮಾಡಿದ್ವಾ, ಆಲೋಚನೆ ಮಾಡಿದ್ವಾ, ಭಾಗವತ ಏನು ಹೇಳ್ತು ಅಂತ ಯೋಚಿಸಿದ್ವಾ?
ಅವನ ದೂರದರ್ಶಿತ್ವ ಹೇಗಿತ್ತು ನೋಡಿ. ಅವನು ನೋಡಿದರೆ 14 ಲೋಕದ ಒಡೆಯ, ಮನಸ್ಸು ಮಾಡಿದರೆ ಏನು ಬೇಕಾದರೂ ಎಲ್ಲಿ ಬೇಕಾದರೂ ಸೃಷ್ಟಿ ಮಾಡಬಲ್ಲ. ಏನು ವೃಂದಾವನವನ್ನೇ ಗೋಕುಲದಲ್ಲಿ ಸೃಷ್ಟಿ ಮಾಡಲಿಕ್ಕಾಗಲ್ವೇನು ಕೃಷ್ಣನಿಗೆ? ಆದರೆ ಹೋಗುವ ಕಥೆ ಆಗಿದೆ. ಹಿನ್ನೆಲೆ ಹೇಳುವಾಗ ಹರಿವಂಶ ಹೇಳ್ತದೆ ಈ ರಹಸ್ಯವನ್ನು. ಯಾಕೆ ಹೋಗಬೇಕು ಅಂತ ಕೃಷ್ಣ ಅಂದ ಅಂದರೆ, ವೃಂದಾವನದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಮನಸ್ಸಿನಲ್ಲಿ ಇದ್ದದ್ದು ಏನು ಭಾವ? ಆಕಳುಗಳಿಗೆ ಮೇವು ಜಾಸ್ತಿ ಸಿಗ್ತದೆ ಅಂತ ಹೋಗಬೇಕು ಅಂತ ಅಪೇಕ್ಷೆ ಪಟ್ಟ ಅಂತ ಬರ್ತದೆ. ಅದ್ರ ಮೇಲೆ ಪ್ರಶ್ನೆ, ಆಕಳುಗಳಿಗೆ ಮೇವು ಜಾಸ್ತಿ ಸಿಗೋದು ಅಂದರೆ ಇಲ್ಲಿ ಕಡಿಮೆ ಆಗಿತ್ತಾ ಹೇಗೆ ಅಂತ. ಇಲ್ಲಿ ಕಡಿಮೆ ಆದರೆ ಅಲ್ಲಿಗೆ ಹೋಗ್ಬೇಕಷ್ಟೇ. ಇಲ್ಲಿ ಕಡಿಮೆ ಆಗಿತ್ತು ಅಂತ ಹೇಳ್ತಾರೆ. ಶ್ರೀಕೃಷ್ಣನ ಸನ್ನಿಧಾನ ಬಂದ ಮೇಲೆ ಜನಗಳ ಸಂಪರ್ಕ ಜಾಸ್ತಿ ಆಯ್ತಂತೆ. ಜನಸಂಪರ್ಕ ಹೆಚ್ಚಾದಾಗ ಹುಲ್ಲು ಗರಿಕೆಗಳು ಬೆಳೆಯೋದು ಕಡಿಮೆ ಆಯ್ತಂತೆ. ಹುಲ್ಲು ಬೆಳೆಯೋದು ಕಡಿಮೆ ಆದ ಕೂಡಲೇ ಆಕಳುಗಳು ಮೇವು ಕಡಿಮೆ ಆಯಿತು. ನಾವು ದನಗಾಯಿಗಳು ಅಂದಂತೆ ಕೃಷ್ಣ. ನಾವು ದನಗಾಯಿಗಳು, ನಮಗೆ ಹುಲ್ಲು ಚೆನ್ನಾಗಿ ಮೇಯ್ದು ಬಂದ್ರೆ ಹಾಲು ಸಿಗ್ತದೆ. ಹಾಲಿದ್ರೆ ಮೊಸರು, ಮೊಸರಾದರೆ ಬೆಣ್ಣೆ, ಬೆಣ್ಣೆ ಹಾಲು ಮೊಸರುಗಳ ಮಾರಾಟವೇ ನಮ್ಮ ಕಸುಬು. ಅದು ಹೆಚ್ಚೆಚ್ಚು ಮಾರಾಟ ಆದರೆ ನಾವು ಆರ್ಥಿಕ ಮುಗ್ಗಟ್ಟಿಗೆ ಒಳಗಾಗಲ್ಲ ಅನ್ನಂತೆ ಕೃಷ್ಣ. ಇಷ್ಟು ಆಲೋಚನೆ ಮಾಡಿ ಭಗವಂತ ವೃಂದಾವನದಲ್ಲಿ ಹೆಚ್ಚು ಮೇವಿದೆ ಅಂತೆ, ನಾವು ಅಲ್ಲಿಗೆ ಹೋಗೋಣ. ಗೋಕುಲದಲ್ಲಿದ್ದರೆ ನಾಳೆ ಆರ್ಥಿಕ ಮುಗ್ಗಟ್ಟು ಬರಲಿಕ್ಕಿದೆ, ಅದಕ್ಕೆ ಇಲ್ಲಿದ್ದ ಜಾಗ ಖಾಲಿ ಮಾಡೋಣ ಅಂತಂದ. ಇದು ನೀತಿ, ಇದು ಧರ್ಮ, ಇದು ತನ್ನ ಭಕ್ತರ ಮೇಲಿರುವ ಕಳಕಳಿನೂ ಹೌದು, ಗೋವುಗಳ ಮೇಲಿರುವ ಪ್ರೀತಿನೂ ಹೌದು. ಒಬ್ಬ ವ್ಯಕ್ತಿ ಭೂಮಿಯಲ್ಲಿ ಬಂದಾಗ ಯಾವ ಸ್ಥಳ ಅವನಿಗಾಗಿ ಅಂತ ಅವನು ಆರಿಸ್ಕೊಳ್ಬೇಕು, ಯಾವ ಸ್ಥಳದಲ್ಲಿ ಅವನಿಗೆ ಆರ್ಥಿಕತೆ ಮೂಲಭೂತ ಸೌಕರ್ಯಗಳಿರ್ತದೆ ಅದನ್ನು ಅವಲಂಬಿಸಬೇಕು. ಇದನ್ನು ಪಾಠ ಯಾರು ಹೇಳ್ಕೊಡ್ಬೇಕು ನಮಗೆ? ಕೃಷ್ಣ ಅವತ್ತೇ ಹೇಳಿಕೊಟ್ಟ. ವೃಂದಾವನಕ್ಕೆ ಬರಲ್ಲ ಅಂತ ಕೂತ್ಕೊಂಡಿದ್ರು ಇವರೆಲ್ಲ. ನಮ್ದು ಹಳೆ ಮನೆ ಅಲ್ಲೇ ಇದೆ, ಕೃಷ್ಣ ನಮ್ಮ ತಂದೆ ಕಟ್ಸಿದ್ದದು, ನೀ ಬಿಟ್ಬಿಡು ಅಂತಂದರೆ ಹ್ಯಾಕೆ ಸಾಧ್ಯ ಅಂತ ಅಳ್ತಿದ್ರಂತೆ. ಇವ್ರು ಹೀಗೆ ಬಿಟ್ಟರೆ ಮಾತು ಕೇಳಲ್ಲ, ಆಕಳೆಲ್ಲ ಬಡಬಡಕಲಾಗ್ತಾ ತಡಿ ಮಾಡ್ತೀನಿ ಅಂತ ದೇಹದೊಳಗೆ ತಾನೇ ರೋಮಕೂಪದಿಂದ ತೋಳಗಳನ್ನು ಸೃಷ್ಟಿ ಮಾಡಿಬಿಟ್ಟ. ತೋಳ ಸೃಷ್ಟಿ ಮಾಡಿ ಭಯ ಹುಟ್ಟಿಸ್ಬಿಟ್ಟ. ಅರೆ ಭಯ ಬಂತು ಎಲ್ರಿಗೆ. ಏನು ತೋಳತ್ತು? ಒಂದು ತೋಳ ಯಾರನ್ನೂ ನುಂಗಲಿಲ್ಲ ಮತ್ತೆ. ಯಾಕೆ? ತಾನೇ ತೋಳನಾಗಿದ್ದ. ತೋಳು 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 ರಂಗ ತೋಳನ್ನಾಡೈ. ಹರಿವಂಶ ಹೇಳ್ತದೆ, ತೋಳಿನ ಹೃದಯ ಭಾಗದಲ್ಲಿ ಶ್ರೀವತ್ಸ ಚಿಹ್ನೆ, ಶ್ರೀವಂತ್ಸಾಂಕಾಹ ವೃಕಾಹ ತತ್ರ ಚೇರುಹು ಅಂತ ಹರಿವಂಶದಲ್ಲಿ ಒಂದೊಂದು ತೋಳಿನ ಹೃದಯ ಭಾಗದಲ್ಲಿ ಶ್ರೀವತ್ಸ ಚಿಹ್ನೆ ಇತ್ತು ಅಂತ ಹೇಳ್ತಾರೆ. ಶ್ರೀವತ್ಸ ಚಿಹ್ನೆ ಇರುವ ಪ್ರಾಣಿ ಅಂದರೆ ಯಾರದು? ಪರಮಚೇತನನಾದ ಭಗವಂತ. ಶ್ರೀವತ್ಸ, ಶಂಖ ಚಕ್ರಗಳು, ಕೆನ್ನೈದಿಲೆಯಂತಹ ಕಣ್ಣು, ಇವಿಷ್ಟು ವಿಷ್ಣುವಿನ ಲಕ್ಷಣ ಅಂತ. ಸ್ವಲ್ಪ ಕಂದು ಬಣ್ಣದ ಕಣ್ಣು, ಬೆಳ್ಳಗಿರೋ ದೇಹ, ಕೈಯಲ್ಲಿ ತ್ರಿಶೂಲ, ಕುತ್ತಿಗೆಯಲ್ಲಿ ಹಾವು, ನೀಲಕಂಠ, ಇವೆಲ್ಲ ಯಾರ ಲಕ್ಷಣ ಅಂತೆ? ಶಿವನ ಲಕ್ಷಣ ಅಂತೆ. ಹೀಗೆ ನಮಗೆ ಉಪಾಸನೆ ಮಾಡಬೇಕಾದ ಸಜ್ಜನರಿಗೆಲ್ಲ ಲಕ್ಷಣಗಳನ್ನು ಹೇಳಿದ್ದಾರೆ. ಈಗ ತೋಳಗಳಲ್ಲೆಲ್ಲ ಶ್ರೀವತ್ಸ ಚಿಹ್ನೆ ಇತ್ತು ಅಂತ ಕತೆ ಹೇಳಿದ ಮೇಲೆ ತಾನೇ ತೋಳದ ರೂಪ ತಾಳಿದ, ಭಯ ಹುಟ್ಟಿಸು ಹಾಗೆ ಮಾಡಿದ. ಎಲ್ಲರೂ ವೃಂದಾವನಕ್ಕೆ ಸಾಕ್ಷಿದ್ರು, ತಮ್ಮ ಸಾಮಾನು ಸರಂಜಾಮು ಆಕಳ ಎಲ್ಲ ಅಲ್ಲಿಗೆ ಸಾಕ್ಷಿದ್ರು. ಸರಿ ಹೋಯ್ತು, ಇನ್ನು ಆಕಳಗಳಿಗೆ ಇನ್ನೇನು ಸ್ವಲ್ಪ ವರ್ಷ ಮೇವು ಕಡಿಮೆ ಆಗಲ್ಲ, ಅಲ್ಲೇ ಇರೋಣ ಅಂತ ವಾಸ ಮಾಡಿದ. ಹೈನು ಜಾಸ್ತಿ ಆಯಿತು, ಮಾರಾಟ, ಹಾಲು ಮೊಸರು ಹೆಚ್ಚಾಯಿತು. ಎಲ್ಲರೂ ತನ್ನ ಬಂಧು ಬಳಗ ಎಲ್ಲ ಶ್ರೀಮಂತರನ್ನು ಮಾಡಿದ. ಇದು ಭಾಗವತದ ಕಥೆ ನೋಡಿ. ಹೀಗೆ ಧರ್ಮದ ಸ್ಥಾಪನೆ, ಆರ್ಥಿಕ ವ್ಯವಸ್ಥೆಯ ಸರಿಪಡಿಸೋದು, ಗೋವುಗಳ ರಕ್ಷಣೆ, ಎಲ್ಲ ದೃಷ್ಟಿಕೋನದಲ್ಲಿ ಕೃಷ್ಣ ವಿಚಾರ ಮಾಡ್ತಿದ್ದಂತೆ. ಇಂಥ ಕೃಷ್ಣನ ಕಥೆ ನಾವು ಹೋಗಿ ಅದನ್ನು ಒರಳಕಲ್ಲಿ ಎಳೆದ ಕೆಲವರು ಕೃಷ್ಣನ ಕಥೆ ಹೇಳುವಾಗ ಹೇಳ್ತಿರ್ತಾರೆ, ಒಂದೇ ಸಲ ಕೃಷ್ಣ ಒರಳಕಲ್ಲಿ ಎಳೆದದ್ದು ಭಾಳ ದೂರ ಏನಲ್ಲ. ಇವ್ರ ಕಥೆನೇ ಹೇಗೆ ಹೇಳ್ತಾರೆ ಅಂದರೆ, ಎಳೆದ ಅದೇನು ಸೀರಿಯಲ್ಲ ಎಳಿಲಿಕ್ಕೆ. ನೀವು ಎಳೆದ್ರೆ ಅವ ಎಳೆಯಲ್ಲ, ಕೃಷ್ಣನ ಕಥೆ ಅದು. ಅವನು ಎಳಿತಾನೆ ಅಂದರೆ ಒಂದು ಅರ್ಥ ಇದೆ, ಅವ ಬೀಳಿಸ್ತಾನೆ ಅಂದರೆ ಒಂದು ಅರ್ಥ ಇದೆ, ಅವ ಅದ್ರ ಮೇಲೆ ನಿಲ್ತಾನೆ ಅಂದರೆ ಅದು ಅರ್ಥ ಇದೆ.
ಹಗ್ಗ ಕಟ್ಟಿಸ್ಕೊತಾನೆ ಅಂದ್ರೆ ಅರ್ಥ ಇದೆ, ಹಗ್ಗ ಬಿಚ್ಚುತ್ತಾನೆ ಅಂದ್ರೂ ಅದು ಅರ್ಥ ಇದೆ. ಸುಮ್ಮನೆ ಕೃಷ್ಣನ ಕಥೆ ಅಲ್ಲಪ್ಪ ಅಂತಾರೆ ದಾಸರು. ಅದಕ್ಕೆ ಅವನ ಕಥೆ ಕೇಳ್ತಿದ್ರೆ ನಮ್ಮೆಲ್ಲ ಮನಸ್ಸಿನ ಕ್ಲೇಶಗಳನ್ನು ಕಳೆದು ಬಿಡ್ತಾನಂತೆ. ಎಷ್ಟು ಸ್ಪಷ್ಟ ಹೇಳಿದ್ದಾರಲ್ವೇ ಗೋಪಿಕಾಸ್ತ್ರೀಯರು. ಒಂದೇ ಮಾತಿನಲ್ಲಿ ಹೇಳಿದ್ರು, ಕೃಷ್ಣ ನಿನ್ನ ಕಥೆ ಸಾಕು ಅಂತಂದು. ಕೃಷ್ಣ ನಿನ್ನ ಕಥೆ ಸಾಕು ನಮಗೆ. ಯಾಕೆ ಅಂತ ಕೇಳಿದ್ರು. ನಮ್ಮ ಬದುಕಿನುದ್ದಕ್ಕೂ ಅನುಭವಿಸಿದ ದುಃಖ ನಿಂದೊಂದು ಕಥೆಯಿಂದ ಅದು ದೂರ ಆಗಿಬಿಡ್ತದೆ. ನಿನ್ನ ಮಾತು ನೆನಪಿಸ್ಕೊಂಡ್ರೆ ದೂರ ಆಗ್ತದೆ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನಾಃ. ಎಲ್ಲ ಅರ್ಥಗರ್ಭಿತವಾದ ಮಾತುಗಳು. ನಾಳೆ ದಿವಸ ಗೋಪಿ ಗೀತೆಯಲ್ಲಿ ಬರುವಂತೆ ಆ ಕೃಷ್ಣನ ಚರಿತ್ರೆ, ಅದರಲ್ಲಿ ಬರುವ ಸಂದೇಶ, ನೀತಿ, ಧರ್ಮ ಭಾಗವತ ಮಹಾಭಾರತದಲ್ಲಿ ಒಳಗೊಂಡಂತೆ ಭಗವತ್ಪಾದರು ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿದಂತೆ ಚಿಂತಿಸಿ ಭಗವಂತನಲ್ಲಿ ಸಮರ್ಪಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಭಾಗವತದ ಮಂಗಳ ಎಷ್ಟು ಗಂಟೆಗೆ ಹೇಳಿ?